ಶ್ರೀಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಚಕ್ರಂ ಯಸ್ಯ ಭುಜಾಗ್ರಮೇತ್ಯ ಲಲಿತಂ ವಿದ್ಯುತ್ಪ್ರಭಂ ರಾಜತೆ ಶಂಖೋ ಯಸ್ಯ ವಿರಾಜತೆ ಕರತಳೆ ಸಂಪೂರ್ಣಚಂದ್ರಪ್ರಭಃ ಮಾಲಾ ಯಸ್ಯ ಸಚಂಪಕಾ ಸತಿಲಕಾ ಶಾಶೋಕನೀಲೋತ್ಪಲ ಸೋಸ್ಮಾನ್ ಪಾತು ಷಡರ್ಧವಿಕ್ರಮಗತಿಸ್ತ್ರೈಲೋಕ್ಯನಾಥೋ ಹರಿಃ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮಯೈವ ಚ ಪೂರ್ಣಪ್ರಜ್ಞತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಕಾಮಧೇನುರ್ಯಥಾ ಪೂರ್ವಂ ಸರ್ವಾಭೀಷ್ಟಫಲಪ್ರದ ತಥಾ ಕಲೌ ವಾದಿರಾಜ ಶ್ರೀಪಾದೋ ಭೀಷ್ಟದಃ ಸತಾಂ. ಸ್ವಸ್ತ್ಯಸ್ತು ಸತಾಂ ಧನ್ಮಂಗಲಾನಿ ಭವಂತು. ಹರಿವಂಶದಲ್ಲಿ ಕೃಷ್ಣ ತಾನು ಅರಿಷ್ಟಾಸುರಾದಿಗಳನ್ನೆಲ್ಲ ನಾಶ ಮಾಡಿ ತಾನು ನಂದಗೋಕುಲದಲ್ಲಿ ಇದ್ದಾಗ, ನಂದವ್ರಜದಲ್ಲಿ ಇದ್ದಾಗ ಅಕ್ರೂರನನ್ನು ಕಂಸ ಕಳಿಸ್ತಾನೆ. ಇತ್ತ ಕಡೆಯಿಂದ ವಸುದೇವನನ್ನು ಬೈದದ್ದಕ್ಕೆ ಆ ಯಾದವರೆಲ್ಲ ಮುಖಂಡರೆಲ್ಲ ಸೇರಿ ಕಂಸನನ್ನು ತರಾಟೆಗೆ ತೆಕ್ಕೊಳ್ತಾ ಇದ್ದಾರೆ. ಕ್ಷಿಪ್ತಂ ವೈಶಂಪಾಯನ ಉವಾಚ ಕ್ಷಿಪ್ತಂ ಯದು ವೃಷಂ ದೃಷ್ಟ್ವಾ ಸರ್ವೇತೆ ಯದು ಪುಂಗವಾಹ ನಿಪೀಡ್ಯ ಶ್ರವಣಾನ್ ಹಸ್ತೈರ್ಮೇನಿರೇ ತಂಗತಾಯುಷಂ. ಯದುಕುಲದ ಶ್ರೇಷ್ಠನಾದ ವಸುದೇವನನ್ನು, ಅಂದ್ರೆ ವಾಸುದೇವನಾದ ಕೃಷ್ಣನ ಅಪ್ಪ ಎನ್ನುವಂಥದ್ದೇ ಒಂದು ದೊಡ್ಡ ಯೋಗ್ಯತೆ. ಅವ ಹುಟ್ಟಬೇಕಾದ್ರೇನೆ ಆನಕದುಂದುಬಿಗಳು ಎಲ್ಲ ಬೇರಿ ನಗಾರಿಗಳೆಲ್ಲ ಬಾರಿಸಿದ್ದಾರೆ. ಅಂಥದ್ರಲ್ಲಿ ಈ ಕಂಸ ವಸುದೇವನನ್ನು ವಿಪರೀತವಾಗಿ ನಿಂದಿಸಿದ್ದಾನೆ. ಹಾಗಾಗಿ ಯದುಶ್ರೇಷ್ಠರು ಯಾರೂ ಕೂಡ ಇದನ್ನು ಕೇಳಬಾರದು ಅಂತ ಕಿವಿ ಮುಚ್ಚಿಕೊಂಡ್ರಂತೆ. ಯಾಕೆ ಕೇಳಿದ್ರೆ ಗುರೋಃ ಪ್ರಾಪ್ತ ಪರಿವಾದ ನ ಶ್ರೋತವ್ಯಂ ಕದಾಚನ ಅಂತ. ನಮಗೆ ಇಷ್ಟ ಆದವರದ್ದು ಗುರುಗಳಿಗೆ ಬಂದಂತ ಅಪವಾದವನ್ನೆಲ್ಲ ಕೇಳಬಾರದು ನಾವು ಅಂತ. ಹಾಗಾಗಿ ಯಾರಾದ್ರೂ ಹೇಳಿದ್ರೆ ನಾವು ಅದಕ್ಕೆ ಹೌದೌದು ಅಂತ ಹೂ ಕುಟ್ಟಬಾರ್ದು, ಮತ್ತೆ ಕಿವಿ ಮುಚ್ಚಿಕೊಳ್ಬೇಕು. ಹಾಗಾಗಿ ಕಿವಿ ಮುಚ್ಚಿಕೊಂಡಿದ್ದಾರೆ. ಆಲೋಚನೆ ಮಾಡಿದ್ರು, ಕಂಸ ಖಂಡಿತ ಅವನ ಚರಿಗೆ ಭರ್ತಿ ಆಯ್ತು, ಖಂಡಿತ ಆತನ ಆಯುಷ್ಯ ಕ್ಷೀಣ ಆಗ್ಲಿಕ್ಕೆ ಆರಂಭ ಆಗಿದೆ. ಅಂಧಕೋ ವಿಮನಾಸ್ತತ್ರ ಧೈರ್ಯಾದ ವಿಕೃತಂ ವಚಃ ಪ್ರೋವಾಚ ವದತಾಂ ಶ್ರೇಷ್ಠ ಸಮಾಚೆ ಕಂಸ ಮೋಜಸ. ಕಂಸನನ್ನು ನಿಂದಿಸಿದ ಅವರೆಲ್ಲ ಹೇಳ್ತಾ ಇದ್ದಾರೆ, ಅಂಧಕ ಅಂತ ಒಬ್ಬ ಹಿರಿಯನಾದವ, ಆತ ಧೃತಿ ಕಡದೆ ಧೈರ್ಯದಿಂದ ಕಂಸನಿಗೆ ಎದುರು ಮಾತಾಡ್ತಾ ಇದ್ದಾನೆ. ಅಂದ್ರೆ ಎಲ್ಲರೂ ಕೂಡ ಕಂಸನಿಗೆ ಹೆದರಿದವರೇ. ಅವ ಮಟ್ಟ ದುಷ್ಟನಾದದ್ರಿಂದ ಕೆಲವು ಸಲ ಸಜ್ಜನರಿಗಾದ್ರೂ ಏನಾದ್ರೂ ಹೇಳ್ಬೋದು, ದುಷ್ಟರಿಗೆ ಹೇಳಿದ್ರು ಕಷ್ಟ. ಮಾತಿಗಿಂತ ಮೊದಲು ಕೈಯೇ ಬರ್ತದೆ. ಹಾಗಾಗಿ ಯಾರು ಹೇಳ್ತಾ ಇರಲಿಲ್ಲ. ಆಗ ಕಂಕ ಎನ್ನುವಂತಹ ಒಬ್ಬ ಅಂಧಕ ತಾನೇನು ಕೇಳಿದ್ರೆ ಈ ಕಂಸನಿಗೆ ಒಂದು ಮಾತುಗಳನ್ನು ಹೇಳ್ತಾನೆ. ಅಶ್ಲಾಘ್ಯೋ ವದತಃ ಪುತ್ರ ತವಾಯಂ ವಾಕ್ಪರಿಶ್ರಮ ಅಯುಕ್ತೋ ಗರ್ಹಿತ ಸದ್ಭಿಹಿ ಬಾಂಧವೇಶು ವಿಶೇಷತಃ. ಆತ ಕಂಕ ಎನ್ನುವ ಅಂಧಕ ಹೇಳ್ತಾ ಇದ್ದಾನೆ, ಕಂಸ ಮಗು ಅಂತ ಕರೀತಾನೆ. ಅಂದ್ರೆ ಇವನದ್ದು ಪ್ರಾಯ ಅಷ್ಟು ವೃದ್ಧನಾಗಿದ್ದಾನೆ ಅಂತ ಅರ್ಥ. ಹಾಗಾಗಿ ಕರೆದು ಹೇಳ್ತಾನೆ, ನೀನು ಹೇಳಿದ್ದು ಯಾವುದು ಉಂಟಲ್ಲ, ವಸುದೇವನ ಬಗ್ಗೆ ಎಲ್ಲ ಮಾತಾಡಿದ್ಯಲ್ಲ, ವಸುದೇವ ಹಾಗೆ ಹೀಗೆ ಅಂತ. ಯಾಕೆ ನಿನಗೆ ಸಿಟ್ಟು? ಮಗನಾದಂತಹ ಕೃಷ್ಣನನ್ನು ಅಡಗಿಸಿಟ್ಟಿದ್ದ, ಎಲ್ಲಿಯೋ ಬಚ್ಚಿಟ್ಟಿದ್ದ, ಎಲ್ಲಿಗೋ ಸಾಗಿಸಿಟ್ಟಿದ್ದ ಅಂತ ಇದೆಲ್ಲ ನಿನ್ನದೇನು ಆಕ್ಷೇಪಗಳು ಉಂಟಲ್ಲ, ಅದು ಯುಕ್ತ ಆದದ್ದು. ಅದು ಸಜ್ಜನರಿಗೆ ಹೇಳಿದ ವ್ಯವಸ್ಥೆ ಅಲ್ಲ. ಯಾವುದು ನೀನು ಬೈದದ್ದುಂಟಲ್ಲ, ಸಜ್ಜನವರು ಯಾರೂ ಕೂಡ ಆ ರೀತಿಯಾಗಿ ಬಯಸೋದಿಲ್ಲ. ನೀನು ಹೇಳಿದ ದಾಟಿ ಉಂಟಲ್ಲ, ಅದು ಒಳ್ಳೆ ವ್ಯಕ್ತಿಗಳಿಗೆ ತುಂಬಾ ನೋವನ್ನು ಉಂಟು ಮಾಡುವಂಥದ್ದು. ಹಾಗಾಗಿ ಸಜ್ಜನರನ್ನು ನಿಂದಿಸಬಾರ್ದು. ಅದರಲ್ಲಿಯೂ ಕೂಡ ವಿಶೇಷವಾಗಿ ಬಂಧುಗಳಾಗಿ ಬಂದಿದ್ದಾನೆ ಆತ ವಸುದೇವ, ಯಾರದೋ ಮೂರನೇ ವ್ಯಕ್ತಿ ಅಲ್ಲವ. ಹಾಗಾದ್ರೆ ನಮ್ಮ ಈ ಅಂಧಕ ಈ ವೃಷ್ಣಿಗಳ ವಂಶದಲ್ಲೇ ಬಂದವನು. ಹಾಗಾಗಿ ಹೋಗಿ ಹೋಗಿ ನಮ್ಮವರನ್ನೇ ನೀನು ಬೈದಿದ್ಯಲ್ಲ, ಇದು ಸರಿಯಲ್ಲ. ಯಾದವೋ ಯದಿ ಭವಾನ್ ಶೃಣುತಾವದ್ಯದುಚ್ಯತೆ ನಹಿ ತ್ವಾಂ ಯಾದವ ವೀರ ಬಲ ಕುರ್ವಂತೆ ಯಾದವಾಹ. ನೀನು ಒಂದು ವೇಳೆ ಯದುಕುಲಕ್ಕೆ ಸಂಬಂಧಪಟ್ಟವನಲ್ಲ ಅಂತ ಆದ್ರೂ ಕೂಡ ಒಪ್ಪಿಕೊಳ್ಬಹುದಿತ್ತು. ಆದ್ರೆ ನೀನು ಕೂಡ ಯದುಕುಲದಲ್ಲೇ ಸೇರಿಕೊಂಡು ಯದುಕುಲದವರನ್ನೇ ಹೀಗೆ ನೀನು ಹೇಳ್ತಾ ಇದ್ಯಲ್ಲ, ಇದು ಸರಿಯಲ್ಲ. ನಹಿ ತ್ವಾಂ ಯಾದವ ವೀರ ಬಲಾತ್ ಕುರ್ವಂತೆ ಯಾದವ. ಹಾಗಾಗಿ ನೀನು ಏನು ಹೇಳ್ತಾ ಇದ್ದಿ, ಅವರನ್ನು ಯಾಕೆ ಹಾಗಾದ್ರೆ ನಿನ್ನ ಈ ವಂಶದಲ್ಲೆಲ್ಲ ಸೇರಿಸಿಕೊಂಡಿದ್ದಿ? ಅಶ್ಲಾಘ್ಯಾ ವೃಷ್ಣಯ ಪುತ್ರ
ಯೇಷಾಂ ತ್ವಮನುಶಾಸಿತ ಇಕ್ಷ್ವಾಕು ವಂಶಜೋ ರಾಜ ವಿನಿವೃತ್ತ ಸ್ವವಂಶಕೃತ. ಒಂದು ವೇಳೆ ಯಾದವರೆಲ್ಲ ಕೆಟ್ಟವರೇ ಅಂತ ಇಟ್ಟುಕೊಳ್ಳುವ, ಒಳ್ಳೆಯವರಲ್ಲ ಅಂತ ಇಟ್ಟುಕೊಳ್ಳುವ ಹಾಗೆ ಅಭಿಪ್ರಾಯ ಕೇಳಿದ್ರೆ ನಿನ್ನದೇ ತಪ್ಪಾಗಿ ಬಿಡತ್ತೆ. ಯಾಕೆ? ನೀನು ದೊರೆ, ನೀನು ಸರಿಯಾಗಿ ರಾಜ್ಯಭಾರ ಮಾಡ್ಲಿಲ್ಲ ಅಂತಾಯ್ತು. ಹಾಗಾದ್ರೆ ನಿನ್ನ ತಪ್ಪನ್ನು ನೀನು ನಿನ್ನ ಪ್ರಜೆಗಳಾದಂತಹ ವಸುದೇವಾದಿಗಳ ಮೇಲೆ ನೀನು ಹಾಕತಾ ಇದ್ಯಪ್ಪ. ಆದ್ದರಿಂದ ಇಕ್ಷ್ವಾಕು ವಂಶಜೋ ರಾಜ ವಿನಿವೃತ್ತ ಸ್ವವಂಶಕೃತ. ಇಕ್ಷ್ವಾಕು ವಂಶದಲ್ಲಿ ಹುಟ್ಟಿದವ ಯಾರಾದ್ರೂ ಇಕ್ಷ್ವಾಕು ವಂಶ ಸರಿ ಇಲ್ಲ ಅಂತ ಹೇಳಿದ್ರೆ ಅದು ತಪ್ಪಾಗೋದಿಲ್ವ? ಅದೇ ರೀತಿಯಾಗಿ ಪಲಾಯನ ಮಾಡಿದ ಇಕ್ಷ್ವಾಕು ವಂಶದಲ್ಲಿ ಒಂದು ಕಥೆ ಇದೆ. ಅಲ್ಲಿ ಒಬ್ಬ ಸರಿ ಇಲ್ಲ ಅಂತ ಅದನ್ನು ಓಡಿಸಿದ ಕಥೆ ಉಂಟು. ಹಾಗಾಗಿ ದೊರೆತನ ಸರಿಯಾಗ್ಲಿಲ್ಲ ಕೇಳಿದ್ರೆ ಅವರನ್ನೇ ಕಿತ್ತು ಬಿಸಾಡಿದಂತಹ ಇತಿಹಾಸಗಳುಂಟು. ಹಾಗಾಗಿ ನಿನ್ನನ್ನೇ ನಾವು ಕಿತ್ತು ಬಿಸಾಡಬೇಕಾದೀತು ಅಂತ ಎಚ್ಚರಿಕೆ ಮಾತು ಹೇಳ್ತಾನೆ. ಹಾಗಾದ್ರೆ ಎಲ್ಲಿ ಕೇಳಿದ್ರೆ ಇಕ್ಷ್ವಾಕು ವಂಶದಲ್ಲಿ ಅಸಮಂಜಸ ಎನ್ನುವವನು, ಅಂದ್ರೆ ಸಗರನ ಮಗ, ಆತ ಅಸಮಂಜಸ, ತಾನು ಬಹಳವಾಗಿ ಪೀಡಿಸ್ತಾ ಇದ್ದ ಎಲ್ರಿಗೂ ಕೂಡ. ಹಾಗಾಗಿ ಅವನನ್ನು ಏನು ಮಾಡ್ತಾರೆ ಕೇಳಿದ್ರೆ ಗಡಿಪಾರು ಮಾಡಿ ಬಿಡ್ತಾರೆ. ಮುಂದೆ ಸಗರನ ಮಕ್ಕಳು ಸತ್ತಾಗ 60,000 ಮಕ್ಕಳು ಸತ್ತಾಗ ಇದೇ ಅಸಮಂಜಸನನ್ನು ಕರೆದು ಮತ್ತೆ ಅಧಿಕಾರದಲ್ಲಿ ಕುಳ್ಳಿರಿಸ್ತಾರೆ ಅಂತ ಉಂಟು. ಹಾಗೆಯೇ ಇಲ್ಲಿ ಕೂಡ ನಿನ್ನನ್ನು ನಾವು ಓಡಿಸ್ಬೇಕಾಗತ್ತೆ. ಭೋಜೋ ವಾ ಯಾದವೋ ವಾಪಿ ಕಂಸೋ ವಾಪಿ ಯಥಾ ತಥಾ ಸಹಜಂತೆ ಶಿರಸ್ತಾತ ಜಟಿ ಮುಂಡೋಥವಾ ಭವ ಉಗ್ರಸೇನ ಸ್ವಯಂ ಶೋಚ್ಯ ಯೋಸ್ಮಾಕಂ ಕುಲಪಾಂಸನಃ ದುರ್ಜನೋ ಏನ ತೇನ ತ್ವಂ ಈದೃಶೋ ಜನಿತಸ್ತುತಃ. ನೀನು ಬೇಕಾದ್ರೆ ಭೋಜ ವಂಶದಲ್ಲಿ ಬಂದವನೇ ಇರು, ಯಾದವರ ವಂಶದಕ್ಕೆ ಪಂಗಡಕ್ಕೆ ಸೇರಿದವನಾಗಿರು, ಏನೇ ಆಗಿರು, ನೀನು ರಾಜನಂತೆ ಕರ್ಣಕುಂಡಲಗಳನ್ನು ಹಾಕಿಕೊಂಡದ್ದು, ಕಿರೀಟ ಹಾಕಿಕೊಂಡದ್ದಿರಬಹುದು, ಅಥವಾ ನೀನು ತಲೆ ಬೋಳಿಸಿದವನಾಗಿರಬಹುದು, ಬೇಕಾದ್ರೆ ಏನೇ ಆಗ್ಲಿ. ಆದ್ರೆ ಇದಕ್ಕೆಲ್ಲ ಕಾರಣ ಯಾರು ಗೊತ್ತಾ? ಉಗ್ರಸೇನ ಹೊರತು ನೀನಲ್ಲ. ಹಾಗಾಗಿ ಅವನ ಬಗ್ಗೆ ನಾವು ದುಃಖ ಪಡಬೇಕಾಗತ್ತೆ. ಉಗ್ರಸೇನನ ಬಗ್ಗೆ ಹೋಗಿ ಹೋಗಿ ಇವನನ್ನು ರಾಜ ಮಾಡಿದಲ್ಲ ಕಂಸನನ್ನು ಅಂತ ಹೇಳಿ ನಾವು ದುಃಖ ಪಡಬೇಕಾಗತ್ತೆ. ಹಾಗಾಗಿ ಕುಲಕಂಟಕನಾದ ನೀನೇ ಉಗ್ರಸೇನನ ಮಗನಾಗಿ ಬಂದಿದ್ದೀಯಲ್ಲ. ಹಾಗಾಗಿ ಹೇಗೆ? ಹಾಗಾದ್ರೆ ಇದು ನೀನು ಖಂಡಿತ ಉಗ್ರಸೇನನ ಮಗ ಅಲ್ಲ. ಒಂದು ವೇಳೆ ನೀನು ಅವನು ಅಷ್ಟು ಒಳ್ಳೆಯವ ಉಗ್ರಸೇನ, ನೀನು ಇಷ್ಟು ಕೆಟ್ಟವ, ಅದು ಹೇಗೆ ಆಗ್ಲಿಕ್ಕೆ? ದುರ್ಜನೋ ಏನತ್ತೇನತ್ವಂ ಈದೃಶೋ ಜನಿತಸ್ತುತಃ. ನೀನೇ ದುಷ್ಟ ಅಂತ ಅನ್ನಿಸ್ತದೆ ನನಗೆ ಅಂತ ಹೇಳ್ತಾರೆ. ಅಂದ್ರೆ ನಿಜವಾಗಿಯೂ ಕೂಡ ಕಂಸ ಉಗ್ರಸೇನನ ಮಗನಲ್ಲ, ದ್ರುಮಿಳ ಎನ್ನುವವನಿಂದ ದುಷ್ಟನಿಂದ ಹುಟ್ಟಿಕೊಂಡದ ಅಷ್ಟೇ. ಆದರೆ ತನ್ನ ಪತ್ನಿಗೆ ಗೊತ್ತಿಲ್ಲದೆ ಆದ ಮೋಸ ಅಂತ ಆದದ್ರಿಂದ ತಾನದನ್ನು ಪ್ರಕಟಗೊಳಿಸದೆ ತಾನು ಇದ್ದವ. ಹಾಗಾಗಿ ತಂದೆಯನ್ನು ಕೂಡ ಕಾರಾಗೃಹದಲ್ಲಿ ಸೇರಿಸಿದಂತಹ ದುಷ್ಟ ಕಂಸ. ನಚಾತ್ಮನೋ ಗುಣಾನ್ ಸ್ಥಾತ ಪ್ರವದಂತಿ ಮನೀಷಿಣಃ ಪರೇಣೋಕ್ತ ಗುಣ ಗೌಣ್ಯಂ ಯಾಂತಿ ಧರ್ಮಾರ್ಥ ಸಂಹಿತಾ. ಇನ್ನು ಜ್ಞಾನಿಗಳಾದವರು ತಮ್ಮ ಗುಣಗಳನ್ನು ಇನ್ನೊಬ್ಬರ ಮುಂದೆ ಖಂಡಿತ ಹೇಳಿಕೊಳ್ಳೋದಿಲ್ಲ. ಹಾಗಾದ್ರೆ ನಮ್ಮಲ್ಲಿರುವ ಗುಣಗಳನ್ನು ಹೇಳಿದ್ರೆ ಅದು ಎಲ್ರಿಗೂ ಕೂಡ ಸಮ್ಮತ ಆಗುವ ಹಾಗೆ ಇರಬೇಕು. ಆದ್ರೆ ನೀನು ಹಾಗೆ ಮಾಡ್ಲಿಲ್ಲ. ಇದೆಲ್ಲ ಕೆಲವೆಲ್ಲ ಈ ಸುಭಾಷಿತಗಳು ಅಂತ ಹೇಳ್ತಾರೆ. ವೇದವ್ಯಾಸರು ಇಂಥ ಸಂದರ್ಭದಲ್ಲಿ ನಮ್ಮನ್ನು ಕುರಿತು ಹೇಳುವಂಥದ್ದು. ಏನು ಕೇಳಿದ್ರೆ ಇದು ತ್ರೈಕಾಲಿಕ, ಕೇವಲ ಅವನಿಗೆ ಮಾತ್ರ ಹೇಳಿದ ಮಾತಲ್ಲ ಇದು. ಏನು ಹೇಳ್ತಾ ಇದ್ದಾರೆ? ನ ಚಾತ್ಮನೋ ಗುಣಾಂತಾತ ಪ್ರವದಂತಿ ಮನೀಷಿಣ. ಜ್ಞಾನಿಗಳಾದವರು ತಮ್ಮ ತಮ್ಮ ಗುಣಗಳನ್ನು ತಾವೇ ಕೊಚ್ಚಿಕೊಂಡು ಹೋಗೋದಿಲ್ಲ. ನಾನು ಅಂತವ ಇಂಥವ ಅಂತ ಹೇಳಿಕೊಳ್ಳದೆ ಹೋಗುದಿಲ್ಲ. ಮತ್ತೆ ಹೇಗೆ ಕೇಳಿದ್ರೆ ಪರೇಣೋಕ್ತ ಗುಣ ಗೌಣ್ಯಮ್ಯ ಅಂತ ಇನ್ನೊಬ್ಬರು ಹೇಳಬೇಕೆ ಹೊರತು ನಾವು ಹೇಳುವುದಲ್ಲ. ನಮ್ಮಲ್ಲಿರುವ ಗುಣಗಳನ್ನು ಬೇರೆಯವರು ಯಾರಾದ್ರೂ ಹೇಳಿದ್ರೆ ಅದನ್ನು ಎಲ್ಲರೂ ಒಪ್ಪಿಕೊಳ್ತಾರೆ. ಅದು ಬಿಟ್ಟು ನಾನು ಏನ್ ಮಾಡಿದ್ದೇನೆ ಗೊತ್ತಾ, ನಾನು ಹಾಗೆ ಹೀಗೆ ಅಂತ ಅದು ಹೇಳೋದಲ್ಲ, ಹೇಳಬಾರದು ಎನ್ನುವಂಥದ್ದು ಹೇಳ್ತಾ ಇದ್ದಾರೆ. ಪೃಥಿವ್ಯಾಂ ಯದುವಂಶೋಯಂ ನಿಂದನೀಯೋ ಮಹೀಕ್ಷಿತಾಂ ಬಾಲಃ ಕುಲಾಂತಕ್ರನ್ ಮೂಢೋ ಯೇಷಾಂ ತ್ವಂ ಅನುಶಾಸಿತ. ಇನ್ನು ಭೂಮಿಯಲ್ಲಿ ಬೇರೆ ರಾಜರನ್ನು ಯದುವಂಶದವರು ಬೈಯೋದು ಅಂದ್ರೆ ತೊಂದರೆ ಇಲ್ಲ. ಆದ್ರೆ ಯದುಕುಲದವರೇ ಇದ್ದುಕೊಂಡು ಯದುಕುಲವನ್ನೇ ಬೈಯೋದು ಕೇಳಿದ್ರೆ ಇದು ಸರಿಯಲ್ಲ. ಹಾಗಾಗಿ ಬುದ್ಧಿ ಇಲ್ಲದವರು ಯಾರು ಈ ರೀತಿ ಮಾತವನ್ನು ಹೇಳೋದಿಲ್ಲ. ಹಾಗಾಗಿ ಹೇಳ್ತಾ ಇದ್ದಾರೆ, ಮೂರ್ಖನಾದ ನಿನ್ನಿಂದ ಯದುಕುಲ ರಕ್ಷಿತ ಆಗಿದೆ ಅಂತ ಕೇಳಿದ್ರೆ ಅದು ನಿನ್ನಿಂದ ಅಲ್ಲ, ಅದು ಉಗ್ರಸೇನನಿಂದಾಗಿ. ಯದಪ್ಯಸ್ತದ್ಭಿರ್ವಾಕ್ಯೈಃ ಸ್ವೈಃ ಸ್ವಯಂ ಸಾಧ್ಯತಿ ಮನ್ಯತೆ ನ ಚಾಧ್ಯವಸಿತಂ ಕಾರ್ಯಂ ಆತ್ಮಾ ಚ ವಿವೃತಃ ಕೃತಃ. ಇನ್ನು ಸಾಧುಗಳಿಗೆ ಅಸಮ್ಮತವಾದ ಮಾತು ಏನು, ವಸುದೇವ ಹಾಗೆ ಮಾಡಿದ ಹೀಗೆ ಮಾಡಿದ ಅಂತ ಹೇಳ್ತಲ್ಲ, ಇದು ಸಾಧುಗಳು ಸಜ್ಜನರು ನಾವೆಲ್ಲ ಒಪ್ಪಿಕೊಳ್ಳದ ಮಾತು.
ಆದ್ರೆ ನೀನೇ ಅದನ್ನು ಹೇಳ್ತಾ ಇದ್ದಿ, ಅದು ಸರಿ 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 ಅಂತ ಹೇಳ್ತಾ ಇದ್ದಿ. ಇದರಿಂದ ಏನು ಆಗೋದಿಲ್ಲ. ಇದರಿಂದ ಗೊತ್ತಾದದಿಷ್ಟೇ, ನಿನ್ನ ಬುದ್ಧಿ ಏನು ಅಂತ ಗೊತ್ತಾಯ್ತಷ್ಟೇ ಅಂತ ಹೇಳ್ತಾರೆ. ಕೆಲವು ಸಲ ನೋಡಿ, ಇವ ಹೇಳಿದ್ರಿಂದ ಏನಾದ್ರೂ ಆಗ್ಲಿಕ್ಕುಂಟ? ವಸುದೇವ ಏನೋ ಕಳಿಸಿ ಆಗಿದೆ, ಬೆಳೆದಾಗಿದೆ, ಈಗ ಬಿಲ್ಲ ಹಬ್ಬಕ್ಕೆ ಕೃಷ್ಣ ಬರ್ಲಿಕ್ಕುಂಟು. ಈ ಕಾಲಘಟ್ಟದಲ್ಲಿ ವಸುದೇವನಿಗೆ ಒಂದಿಷ್ಟು ಬೈದಾಗ ಅದರಿಂದ ಏನಾಗ್ಲಿಕ್ಕುಂಟು? ಏನೂ ಇಲ್ಲ. ಬೈದದ್ರಿಂದ ಏನಾಯ್ತು? ಇವನ ಸ್ವಭಾವ ಹೊರಗೆ ಗೊತ್ತಾಯ್ತು. ನ ಚಾಧ್ಯತಸಿತಂ ಕಾರ್ಯಂ ಆತ್ಮಾಚ ವಿವರತಃ ಕೃತಃ. ನಿನ್ನ ಸ್ವರೂಪವೇ ಹೊರಗೆ ಬಂದಾಗೆ ಐತೆ ಹೊರತು ಅವನಿಗೆ ಅದರಿಂದ ಏನೂ ನಷ್ಟ ಆಗ್ಲಿಲ್ಲ. ಗುರೋರವನಲಿಪ್ತಸ್ಯ ಮಾನ್ಯಸ್ಯ ಮಹತಾಮಪಿ ಕ್ಷೇಪಣಂಕ ಶುಭಂ ಬನ್ಯೇತ್ ಯುಜಸ್ಯೇವ ಶುಭಂ ಕೃತಂ. ಇನ್ನು ಹೇಳ್ತಾರೆ, ದೊಡ್ಡವರಿಂದ ಮಾನ್ಯನಾದಂತಹ ಗುರುಸ್ಥಾನದಲ್ಲಿರುವವರನ್ನು, ಅದು ದೋಷರಹಿತವಾದಂತಹ ಯಾವ ವಸುದೇವ ಇದ್ದಾನಲ್ಲ, ಅವನೊಂದು ವ್ಯಕ್ತಿಯನ್ನು ಸಭೆಯಲ್ಲಿ ನೀನು ನಿಂದಿಸಿದ್ಯಪ್ಪ, ಇದು ಖಂಡಿತ ನಿನ್ನ ಒಳಿತಿಗೆ ಕಾರಣವಲ್ಲ. ನೀನು ಪಾಪ ಕಟ್ಟಿಕೊಳ್ತಾ ಇದ್ದಿ. ಪ್ರತ್ಯಕ್ಷವಾಗಿ ತಿಳಿದ ಒಬ್ಬ ಬ್ರಾಹ್ಮಣನನ್ನು ಕೊಂದ ಪಾಪ ನಿನಗೆ ಅಂಟಿಕೊಳ್ಳತ್ತೆ ನೋಡಿ. ಮನೆ ದ್ವಿಜಸ್ಯೇವ ಅಶುಭಂ ಕೃತಂ. ಹಾಗಾಗಿ ಅಂತಹ ದೋಷಕ್ಕೆ ನೀನು ಕಾರಣನಾಗಿದ್ಯಪ್ಪ. ಮಾನ್ಯಶ್ಚೈವಾಭಿಗಮ್ಯಾಶ್ಚ ವೃದ್ಧಾಸ್ತಾತ ಯಥಾಗ್ರೇಯ ಕ್ರೋಧೋ ಹಿ ತೇಷಾಂ ಪ್ರಮಹೇಲ್ ಲೋಕಾನಂತರ್ಗತಾನಪಿ. ಹಿರಿಯರಾದವರು ಎಲ್ಲರಿಂದಲೂ ಕೂಡ ಗೌರವಿಸಲ್ಪಡುವವರು ನಾವು. ಹಾಗೆ ನಾವು ವರ್ತಿಸಬೇಕೇ ಹೊರತು ಏನೋ ಯಕಚಿತ್ ಯಾರ್ಯಾರೋ ಹೇಳಿದ್ರು ಅಂತ ಮಾಡೋದಲ್ಲ. ಮತ್ತೆ ಇಂತಹ ವಸುದೇವಾದಿಗಳು ಹಿರಿಯರೆಲ್ಲ ಇದ್ದಾರೆ, ಅಂಧಕರು, ವೃಷ್ಟಿಗಳು ಎಲ್ಲ ಪ್ರಾಯದವರಿದ್ದಾರೆ ಇಲ್ಲೆಲ್ಲ. ಅವರೆಲ್ಲ ನಮಸ್ಕಾರಕ್ಕೆ ಯೋಗ್ಯರಾದವರವರೆಲ್ಲ. ಅವರನ್ನು ಪುರಸ್ಕರಿಸಬೇಕು. ಹೇಗೆ ಬೆಂಕಿಯ ಹಾಗೆ ಅವರನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು. ನೀವು ಸ್ವಲ್ಪ ಆಚೀಚೆ ಆದರೂ ಕೈ ಸುಟ್ಟು ಹೋಗತ್ತೆ. ಆದ್ದರಿಂದ ನೀನು ಅವರಲ್ಲಿ ಸಿಟ್ಟು ಮಾಡುವುದು ಬಿಟ್ಟು ಏನು ಮಾಡಿದ್ದಿ? ಎಲ್ಲರನ್ನು ನಮ್ಮನ್ನು ಸುಟ್ಟ ಹಾಗೆ ಮಾಡಿದ್ದಿ ಅಂತ ಹೇಳ್ತಾನೆ. ಅವರ ಹತ್ರ ಸಿಟ್ಟು ಮಾಡಿದ್ರೆ ಅದು ಅವರಿಗೆ ಮಾತ್ರ ಅಲ್ಲ, ನಿನಗೆ ಮಾತ್ರ ಅಲ್ಲ, ನಮಗೆಲ್ರಿಗೂ. ಕ್ರೋಧೋ ಹಿ ತೇಷಾಂ ಪ್ರಬಹಲ್ ಲೋಕಾನ್ ಅಂತರ್ಗತಾನಪಿ. ಅದು ಇಡೀ ಎಲ್ರಿಗೂ ಕೂಡ ಅದ್ರದ್ದು. ಯಾಕೆ ಕೇಳಿದ್ರೆ, ಅವರು ಶಾಪ ಕೊಟ್ಟಾಗ ಏನಾದರೂ ವಂಶವೇ ನಾಶ ಆಗಿದೆ ಅಂತ ಹೇಳಿದ್ರೆ ಆಗ ಎಲ್ರಿಗೂ ಬಂದು ಬಿಟ್ಟಿತ್ತಲ್ಲ. ಬುದ್ಧೇನ ತಾತ ದಾಂತೇನ ನಿತ್ಯಮಭ್ಯುಚ್ಛೃತಾತ್ಮನ ಧರ್ಮಸ್ಯ ಗತಿರನ್ವೇಷ್ಯ ಮತ್ಸ್ಯಸ್ಯ ಗತಿರಸ್ಮರಪ್ಸಿವ. ಮತ್ತೆ ಹೇಳ್ತಾ ಇದ್ದಾರೆ, ಮಗು ಅಂತ ಕರಿತಾ ಇದ್ದಾರೆ ಕಂಸನನ್ನು. ಆ ಕಂಕ ವೃದ್ಧ ಕರೆದು ಹೇಳ್ತಾನೆ, ಇಂದ್ರಿಯ ನಿಗ್ರಹ ಉಳ್ಳಂತ ಯಾವಾದರೂ ಜ್ಞಾನಿ ಇದ್ದಾನಲ್ಲ, ಅವ ಯಾವತ್ತೂ ಕೂಡ ಪ್ರಸಿದ್ಧಿಯನ್ನು ಪಡೀತಾನೆ, ಯಾವತ್ತೂ ಕೂಡ ಪ್ರವರ್ಧಮಾನಕ್ಕೆ ಬರ್ತಾನೆ. ಧರ್ಮದ ಗತಿಯನ್ನು ದಿನಾ ಹುಡುಕಬೇಕವ. ಹೇಗೆ ಕೇಳಿದೆ, ಮೃತ್ಯುವನ್ನು ತಪ್ಪಿಸಿಕೊಳ್ಳುವುದಕ್ಕೋಸ್ಕರ ಮೀನು ಉಂಟಲ್ಲ, ಅದು ನೀರಿನಲ್ಲಿ ಹೇಗೆ ತನ್ನ ಮಾರ್ಗವನ್ನು ಪರಿವರ್ತಿಸಿಕೊಳ್ಳುತ್ತೋ ಹಾಗಾಗಿ ಜ್ಞಾನಿಯಾದವನು ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಆ ರೀತಿಯಾಗಿ ಇರ್ತಾನೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಇಂದ್ರಿಯ ನಿಗ್ರಹವೂ ಬೇಕು, ಮೀನಿನ ಹಾಗೆ ಚಾಕಚಕ್ಯತೆಯೂ ಬೇಕು. ಆಗಿದ್ದಾಗ ಮಾತ್ರ ನಾವು ಒಳ್ಳೆ ರೀತಿಯಾದ ರಾಜ್ಯಭಾರವನ್ನು ಕೊಡ್ಲಿಕ್ಕೆ ಸಾಧ್ಯ. ಕೇವಲಂ ತಂತು ಗರ್ವೇಡ ವೃದ್ಧಾನಗ್ನಿ ಸಮಾನಿಹ ವಾಚ ತುದಸಿ ಧರ್ಮಘ್ನಿಯಾ ಆಮಂತ್ರೋಕ್ತ ಯಥಾಹುತಿ. ಇನ್ನು ಹೇಳ್ತಾರೆ, ನೀನು ದುರಹಂಕಾರದಿಂದ ಹಿರಿಯರನ್ನೆಲ್ಲ ಬೈತಾ ಇದ್ಯಪ್ಪ. ಅದು ಕೂಡ ಎಂತ ಅಗ್ನಿ ಸಮಾನನಾದಂತಹ ವಸುದೇವಾದಿಗಳನ್ನು ನೀನು ಹಿರಿಯರನ್ನು ನಿಂದಿಸ್ತಾ ಇದ್ದಿ. ಅದರಿಂದ ಏನು ನೇರವಾಗಿಯೂ ಅಲ್ಲ, ಮತ್ತೆ ಧರ್ಮವನ್ನೇ ಕೊಲ್ಲುವ ಮಾತುಗಳಿಂದ ನೀನು ಅವನ ಮನಸ್ಸನ್ನು ಚುಚ್ಚುತ್ತಾ ಇದ್ದೀಯಪ್ಪ. ನೋಡಿ ಏನೆಲ್ಲ ಹೇಳಿದವ ಹಿಂದೆ, ಕೃಷ್ಣನನ್ನು ಹಾಗೆ ಮಾಡಿದವ ಹೀಗೆ ಮಾಡಿದವ ಅಂತ ಎಲ್ಲ ಧರ್ಮವನ್ನು ನೀನು ನಿಂದನೆ ಮಾಡ್ತಾ ಇದ್ದೆಲ್ಲ. ಇದು ಹೇಗಾಯ್ತು ಗೊತ್ತಾ? ಮಂತ್ರವನ್ನು ಉಚ್ಚರಿಸದೆ ನೀಡಿದ ಆಹುತಿಯಂತೆ ಆಯಿತು ಅಂತ ಹೇಳ್ತಾನೆ. ಒಂದು ಯಜ್ಞದಲ್ಲಿ ಆಹುತಿಯನ್ನು ಕೊಡಬೇಕಾದ್ರೆ ಮಂತ್ರ ಪುರಸ್ಸರವಾಗಿಯೇ ಕೊಡಬೇಕು. ಇದು ನಿಮಗೆಲ್ಲ ಕೊಟ್ಟ ಎಚ್ಚರಿಕೆ. ಇವತ್ತು ಎಷ್ಟೋ ಜನ ಸಂಖ್ಯಾ ಪೂರ್ತಿ ಆಗಬೇಕು ಅಂತ ಇವರು ಮಾತ್ರ ಆಹುತಿಯನ್ನು ಕೊಡ್ತಾರೆ, ಬೇರೆಯವರು ಸುಮ್ಮನೆ ಹಾಕ 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 ಅಂತ ಹಾಕಿಸ್ತಾರೆ. ಆದ್ರೆ ಅದು ಅಮಂತ್ರಮನ್ನಂ ಯತ್ಕಿಂಚ ಧೂಯತೆ ಚ ಹುತಾಶನೆ ಅಂತ ಅದು ದೋಷಕ್ಕೆ ಕಾರಣ ಆಗಿ ಬೀಳ್ತದೆ. ಹಾಗಾಗಿ ಮಂತ್ರ ವಿನ ಅಗ್ನಿಯಲ್ಲಿ ಆಹುತಿಗಳನ್ನು ಕೊಡಬಾರದು, ಮಂತ್ರ ಸಹಿತವಾಗಿಯೇ ಕೊಡಬೇಕು. ನೀನು ಅಂತಹ ಒಂದು ದೋಷಕ್ಕೆ ಕಾರಣನಾಗ್ತಾ ಇದ್ದೀಯಪ್ಪ ಕಂಸ. ವಸುದೇವಂಚ ಪುತ್ರಾರ್ಥೇ ಯದಿ ತ್ವಂ ಪರಿಗರಹಸೆ ತತ್ರ ಮಿಥ್ಯಾ ಪ್ರಲಾಪಂತೆ ನಿಂದಾಮಿ ಕೃಪಣಂ ವಚಃ. ಇನ್ನು ವಸುದೇವನನ್ನು ನೀನು ನಿಂದಿಸ್ತಾ ಇದೆಯಲ್ಲ, ಅದು ವ್ಯರ್ಥ. ಯಾಕೆ ಕೇಳಿದ್ರೆ, ಸಣ್ಣ ಮನಸ್ಸಿನವರು ಇಂತಹ ಮಾತುಗಳನ್ನು ಆಡುವಂಥದ್ದು. ಪುತ್ರಾರ್ಥೇ ಯದಿ ತ್ವಂ, ಅವ ಯಾಕೆ ಮಾಡಿದ್ದಾನೆ? ಅವನ ಮಗುವಿಗೋಸ್ಕರ ಮಾಡಿದ್ದಾನೆ. ವಸುದೇವ ತನ್ನ ಮಗನನ್ನು ಉಳಿಸುವುದಕ್ಕೋಸ್ಕರ
ನಂದವ್ರಜಕ್ಕೆ ನಂದಗೋಕುಲಕ್ಕೂ ಕಳಿಸಿದ್ದೇ ಹೊರತು ಮತ್ಯಾಕೂ ಅಲ್ಲ. ದಾರುಣೋಪಿ ಪಿತಾ ಪುತ್ರೇ ನೈವ ದಾರುಣತಾಂ ವ್ರಜೇತ್ ಪುತ್ರಾರ್ಥೆ ಖ್ಯಾಪದ ಕಷ್ಟಾ ಪಿತರಃ ಪ್ರಾಪ್ನುವಂತಿ. ಇದು ಸಾರ್ವತ್ರಿಕವಾದ ಒಂದು ಮಾತನ್ನು ಆತ ಹೇಳ್ತಾ ಇದ್ದಾನೆ. ಮಗ ಕೆಟ್ಟವನಾದ್ರೂ ಕೂಡ ತಂದೆ ಮಗನ ಪಾಲಿಗೆ ಕೆಟ್ಟ ಅಪ್ಪ ಆಗಬಾರದು. ಅಂದ್ರೇನು? ಅವ ಹೀಗೆ ಮಾಡಿದ ಅಂತ ರಿವೆಂಜ್ ಅನ್ನು ಅಪ್ಪನಾದವ ಮಗನ ಹತ್ರ ತೆಕ್ಕೊಳ್ಬಾರ್ದು ಅಂತ ಇರುವಂತದ್ದು. ಹಾಗೆಯಾಗಿ ಮಕ್ಕಳ ವಿಷಯದಲ್ಲಿ ತಂದೆಯ ಸ್ಥಾನ ದೊಡ್ಡದು. ಅನೇಕ ಆಪತ್ತುಗಳನ್ನು ಕಷ್ಟಗಳನ್ನು ಪಡೆದರೂ ಕೂಡ ಅದನ್ನು ತಡೆದುಕೊಂಡು ಅವ ಒಳ್ಳೆದಾಗಬೇಕು ಅಂತ ಅಪ್ಪನಾದವ ಬಯಸಬೇಕು. ದಾರುಣೋಪಿ ಪಿತಾ ಪುತ್ರೇ ನೈವ ದಾರುಣತಾಂ ವ್ರಜೇತ್. ಮಗ ಕೆಟ್ಟವನೇ ಇರಬಹುದು, ಆದರೆ ತಂದೆ ಕೆಟ್ಟವನಾಗಬಾರದು ಮಗನ ಪಾಲಿಗೆ. ಹಾಗಾಗಿ ಹೇಳ್ತಾ ಇದ್ದಾರೆ, ಅನೇಕ ಆಪತ್ತುಗಳನ್ನು ಕಷ್ಟಗಳನ್ನು ಕೂಡ ತಾನು ಪಡಿತಾನೆ ತಂದೆಯಲ್ಲಿದ್ದವ. ಆದ್ದರಿಂದ ವಸುದೇವ ಏನು ಮಾಡಿದ? ಕೃಷ್ಣನನ್ನು ಮಗನನ್ನಾಗಿ ಇನ್ನೊಂದು ಕಡೆ ಕಳಿಸಿ ಅವನನ್ನು ರಕ್ಷಣೆ ಮಾಡಿದ್ದು. ಇದು ಯಾವ ತಪ್ಪು ಅಂತ ಕೇಳ್ತಾ ಇದ್ದಾನೆ. ಛಾದಿತೋ ವಸುದೇವೇನ ಯದಿ ಪುತ್ರ ಶಿಶುಸ್ತದ ಮನ್ಯಸೆ ಯದ್ಯಕರ್ತವ್ಯಂ ತತ್ಪುಚ್ಛ ಪಿತರಂ ಸ್ವಕಂ. ಇನ್ನು ಒಂದು ವೇಳೆ ವಸುದೇವನೇ ಮಗನನ್ನು ಕೃಷ್ಣನನ್ನು ಅಡಗಿಸಿಟ್ಟಿದ್ದಾನೆ ಅಂತಲೇ ಇಟ್ಟುಕೊಳ್ಳುವ. ಒಂದು ವೇಳೆ ಅದು ಸತ್ಯ ಅಂತ ಆದ್ರೂ ಕೂಡ ಅವನು ಏನು ಮಾಡಬಾರದ್ದನ್ನು ಮಾಡಿದ ಅಂತ ಬೇಕಲ್ಲ. ಹಾಗಾಗಿ ನಿನ್ನ ಹತ್ರ ಕೇಳ್ತಾ ಇದ್ದೇವೆ, ಏನು ಅದು ಸರಿಯಾ ತಪ್ಪ ಅಂತ ನೀನು ನಿನ್ನ ಅಪ್ಪನ ಹತ್ರ ಕೇಳು ಅಂತ ಹೇಳ್ತಾ ಇದ್ದಾರೆ. ನೋಡಿ, ಮನ್ಯಸೆ ಯದ್ಯಕರ್ತವ್ಯ, ಅದಲ್ಲ ಮಗನನ್ನು ಹಾಗೆ ಮಾಡಬಾರದು ಅಂತ ಹೇಳ್ತೀಂತಾದ್ರೆ ತತ್ಪುಚ್ಛ ಪೃಚ್ಛ ಪಿತರಂ ಸ್ವಕಂ, ನಿನ್ನ ತಂದೆಯನ್ನು ಹೋಗಿ ಕೇಳು ಅಂತ ಹೇಳ್ತಾ ಇದ್ದಾನೆ. ಯಾಕೆ? ಇವನನ್ನು ನಿಜವಾಗಿಯೂ ಕೂಡ ಕಂಸನನ್ನು ಒಪ್ಪಿಕೊಳ್ಬಾರ್ದಿತ್ತು. ಆದ್ರೂ ಕೂಡ ಉಗ್ರಸೇನ ಮಾಡಿದ್ದಾನೆ, ತನ್ನ ಪತ್ನಿಯಲ್ಲಿ ಹುಟ್ಟಿದ ಮಗು ಅಂತ ತಾನು ಒಪ್ಪಿಕೊಂಡಿದ್ದಾನೆ. ಪಾಪ ಮಗು, ಅವನೇನು ಮಾಡಿದ್ದಾನೆಪ್ಪ? ಮಾಡಿದವ ದ್ರುಮಿಳ ಎನ್ನುವ ಅಸುರ ಅಲ್ವಾ? ಹಾಗಾಗಿ ಅವನಿಂದ ಹುಟ್ಟಿಕೊಂಡದ್ದಲ್ವಾ? ಹಾಗಾಗಿ ನಾನು ಯಾಕೆ ನನ್ನ ಮಗಲ್ಲ ಅಂತ ಹೇಳಿ ನನ್ನ ಮಗುವಿಗಾಗಲಿ ನನ್ನ ಹೆಂಡತಿಗೆ ಅವಮಾನ ಮಾಡಬೇಕು ಅಂತ ಉಗ್ರಸೇನ ತಿಳ್ಕೊಂಡವ. ಉಗ್ರಸೇನನ ಒಂದು ದೊಡ್ಡತನವನ್ನು ಇಲ್ಲಿ ನಾವು ಗಮನಿಸಬೇಕು. ಉಗ್ರಸೇನನಿಗೆ ಗೊತ್ತು ನನ್ನ ಮಗು ಅಲ್ಲ ಅಂತ. ಆದ್ರೂ ಕೂಡ ಕಂಸನನ್ನು ಯಾಕೆ ಇಟ್ಟುಕೊಂಡ ಕೇಳಿದ್ರೆ, ಪಾಪ ನನ್ನ ಹೆಂಡತಿದ್ದೇನು ತಪ್ಪುಂಟು ಇದರಲ್ಲಿ? ಅವಳಿಗೆ ಗೊತ್ತಿಲ್ಲದೆ ಛಲದಿಂದಾಗಿ ಅಸುರ ತಾನು ಮಗುವನ್ನು ಮಾಡಿದ್ದು. ಆದ್ದರಿಂದ ನಾನು ಒಂದು ವೇಳೆ ಇದನ್ನು ನಾನು ಜಗತ್ತಿಗೆ ಜಗಜ್ಜಾಹಿರ ಮಾಡಿದ್ರೆ ನನ್ನ ಹೆಂಡತಿಗೂ ಮಗುವಿಗೂ ಇಬ್ಬರಿಗೂ ಗತಿ ಇಲ್ಲ ಅಂತ ಆಗಬಾರದು ಅಂತ ಹೇಳಿ ಮಕ್ಕಳು ಮಾಡಿದ ತಪ್ಪನ್ನು ಮುಚ್ಚಿಟ್ಟು ತಾನು ಕಾರಾಗೃಹದಲ್ಲಿ ಕೂತ್ಕೊಂಡು. ಹಾಗಾಗಿ ಇವನಿಗೆ ತಂದೆ ಎನ್ನುವಂತ ಫೀಲಿಂಗ್ಸೇ ಇಲ್ಲ ಕಂಸನಿಗೆ. ಏನು ಮಾಡಿದ್ದಾನೆ? ಅಧಿಕಾರ ಬೇಕು ಅಂತ ಹೇಳಿ ಮಗನಾದ ಇವ ಅಪ್ಪನಾದಂತ ಕಂಸನನ್ನೇ ಕಾರಾಗೃಹದಲ್ಲಿ ಇಟ್ಟ. ಅದಕ್ಕೋಸ್ಕರ ಹೇಳ್ತಾರೆ, ನಿನ್ನ ತಂದೆ ಬಳಿ ಹೋಗಿ ಕೇಳು. ಗರ್ಹತ ವಸುದೇವಂಚ ಯದುವಂಶಂಚ ನಿಂದತ ತ್ವಯಾ ಯಾದವ ಪುತ್ರಾಣಂ ವೈರಂ ವಿಷಮಿವಾರ್ಜಿತಂ. ವಸುದೇವನನ್ನು ನೀನು ಬೈತಾ ಇದ್ದೀಯಲ್ಲ, ನಿಂದಿಸ್ತಾ ಇದ್ದಿ. ಅವನನ್ನು ಮಾತ್ರ ಅಲ್ಲ, ಯದುವಂಶವನ್ನೇ ನಿಂದಿಸ್ತಾ ಇದ್ದಿ. ನಿನ್ನ ಯಾದವರು ಅವರು ಏನ್ ಮಾಡ್ತಾರೆ? ಮಕ್ಕಳಂತೆ ವಿಷದಂತೆ ದ್ವೇಷವನ್ನು ನೀನು ಮಾಡ್ತಾ ಇದ್ದೀಯಲ್ಲ. ಹಗತನೆಯನ್ನು ನೀನು ಸಾಧಿಸ್ತಾ ಇದ್ದೀಯಪ್ಪ ಕಂಸ. ಅಕರ್ತವ್ಯಂ ಯದಿ ಕೃತಂ ವಸುದೇವೇನ ಪುತ್ರಜಂ ಕಿಮರ್ಥಂ ಉಗ್ರಸೇನ ಶಿಶುಸ್ತ್ವಂ ನ ವಿನಾಶಿತಃ. ಇನ್ನು ವಸುದೇವ ಏನು ಮಾಡಿದ? ತನ್ನ ಮಗನನ್ನು ಮುಚ್ಚಿಟ್ಟು ಮಾಡಬಾರದ ಅಪರಾಧ ಮಾಡಿದ ಅಂತಾದ್ರೆ ಉಗ್ರಸೇನ ನಿನ್ನನ್ನು ಏನು ಮಾಡಬೇಕಿತ್ತು ಅಂತ ಆಲೋಚನೆ ಮಾಡು. ಯಾರು ನೀನು? ನೀನು ಪಾಪಿಷ್ಠ. ಶಿಶುಭಾವದಲ್ಲೇ ನಿನ್ನನ್ನು ಸಂಹರಿಸಬೇಕಿತ್ತು, ಆದ್ರೂ ಆದ ಮಾಡ್ಲಿಲ್ಲ. ಇದು ಯಾರಿಗೆ? ಉಗ್ರಸೇನನಿಗೆ ಗೊತ್ತು ಈ ಸಂದರ್ಭದಲ್ಲಿ. ಯಾಕೆ? 8 ಮಕ್ಕಳನ್ನು ತಾನು ಕೊಲ್ಲಬೇಕಾದ್ರೆ, ಕೃಷ್ಣ ಹುಟ್ಟುವ ಮೊದಲು ಶಿಶುಗಳನ್ನು ಕೊಲ್ಲಬೇಕಾದ್ರೆ ನಾರದರು ಬಂದು ಹೇಳಿದ್ರು, ನೋಡು ನೀನು ಕೃಷ್ಣನಿಗೆ ಏನು ಇದು ಮಾಡ್ತಾ ಇದ್ದೀಯಲ್ಲ, ಮಗುವನ್ನು ಸಾಯಿಸ್ತಾ ಇದ್ದಿಲ್ಲ, ಅದು ಸರಿಯೇ. ಯಾಕೆ? ನೀನು ಕಾಲನೇಮಿ ಎನ್ನುವಂತಹ ಅಸುರ, ನೀನು ಉಗ್ರಸೇನನಿಗೆ ಹುಟ್ಟಿದವ ಅಲ್ಲ. ಹಾಗಾಗಿ ಅವರನ್ನು ಬೆಳಬೇಡ ಅಂತೆಲ್ಲ ಹೇಳಿದ್ರು. ಹಾಗಾಗಿ ವಿಷಯಗಳೆಲ್ಲವೂ ಕಂಸನಿಗೆ ಗೊತ್ತು. ಹಾಗಾಗಿ ಇವರು ಕೇಳ್ತಾರೆ, ಹಾಗಾದ್ರೆ ನಿನ್ನನ್ನು ಮಗುವಾಗಿರುವಾಗಲೇ ನಿನ್ನ ತಂದೆ ಕೊಲ್ಲಬೇಕಿತ್ತಲ್ಲ. ಪುನ್ನಾಮನೋ ನರಕಾತ್ ಪುತ್ರೋ ಯಸ್ಮಾತ್ರಾತ ಪಿತೃಂದದ ತಸ್ಮಾತ್ ಬ್ರುವಂತಿ ಪುತ್ರೇತಿ ಪುತ್ರಂ ಧರ್ಮವಿದೋ ಜನಾಃ. ನೀನು ಒಂದರ್ಥದಲ್ಲಿ ಪುತ್ರನೇ ಅಲ್ಲ. ಯಾಕೆ? ಪುತ್ರ ಅಂದ್ರೆ ಏನು? ಪುತ್ರ ಅಂತ ನರಕದಿಂದ ದಾಟಿಸುವವ ಅಂತ ಅರ್ಥ. ಹಾಗಾದ್ರೆ ನರಕದಲ್ಲಿ ಎಷ್ಟುಂಟು? 84 ಲಕ್ಷ ನರಕಗಳು ಉಂಟು ಅಂತ ಹೇಳ್ತಾರೆ. ಅಷ್ಟು ನರಕಗಳಲ್ಲಿ ಪುತು ಅಂತ ಒಂದು ನರಕ, ಅದನ್ನು ದಾಟಿಸುವವ ಯಾರು ಕೇಳಿದ್ರೆ ಅವ ಮಗ. ಹಾಗಾಗಿ ಸಜ್ಜನರು ಈ ರೀತಿಯಾಗಿ ಶಬ್ದದ ನಿರ್ವಚನೆ ಮಾಡಿದ್ದಾರೆ. ನೀನು ಮಾಡಿದ್ಯಾ? ನೀನೇನು ಮಾಡಿದ್ದಿ? ನರಕವನ್ನು ದಾಟಿಸೋದಲ್ಲ, ಅಪ್ಪನನ್ನು ನರಕಕ್ಕೆ ದೂಡಿಸಿ ಇಟ್ಟಿದ್ಯಪ್ಪ.
ಪಿತ್ರ ಪುತ್ರಸ್ತು ಗೋಪ್ತಶ್ಚೇತ್ ಕೋ ದೋಷ ವದ ಸಾಂಪ್ರತಂ ರಕ್ಷಿತಸ್ತವ ಪಿತ್ರಾಚ ಕಿಮರ್ಥಂ ವದ ಬಾಲಿಕ ಅನೇನ ತವ ವಾಕ್ಯೇನ ಶತ್ರಭೋ ಯಾದವ ಕೃತಾಹ. ತಂದೆ ಇದ್ದವ ಮಗನನ್ನು ರಕ್ಷಣೆ ಮಾಡ್ತಾನೆ ಕೇಳಿದ್ರೆ ಅದು ಯಾವ ತಪ್ಪು? ನಿನ್ನಪ್ಪನು ಅದನ್ನೇ ಮಾಡಿದ್ದಲ್ವಾ? ಆವಾಗ್ಲೇ ಪ್ರಕಟಗೊಳಿಸಬಹುದಿತ್ತಲ್ಲ ನಿನ್ನ ಹಿಸ್ಟ್ರಿಯನ್ನು, ನಿನ್ನ ಚರಿತ್ರೆಯನ್ನು. ಆದ್ರೂ ಕೂಡ ಮಾಡ್ಲಿಲ್ಲ. ಯಾಕೆ? ಮಗನಿಗೆ ಅನ್ಯಾಯ ಆಗಬಾರ್ದು ಅಂತ. ಹಾಗಿರುವಾಗ ತಂದೆಯಿಂದ ಮಗ ರಕ್ಷಿಸಲ್ಪಟ್ಟಿದ್ದಾನೆ ಅಂತ ಹೇಳಿದ್ರಲ್ಲಿ ಏನು ತಪ್ಪಿದೆ ಅಂತ ಕೇಳ್ತಾ ಇದ್ದಾನೆ. ಒಟ್ಟಿನಲ್ಲಿ ಇದು ಯಾವುದು ಗೊತ್ತಿಲ್ಲದೆ ನೀನು ಸುಮ್ಮನೆ ನಿನ್ನ ಆ ವಸುದೇವನನ್ನು ಶತ್ರು ಅಂತ ತಿಳಿದು ಯಾದವರುಗಳು ಶತ್ರುಗಳು ಅಂತ ಹೇಳಿಕೊಂಡು ನೀನು ಇಂಥದ್ದು ಬೈತಾ ಇದ್ದೀಯಪ್ಪ. ಇದರಿಂದ ಏನಾಯ್ತು ಗೊತ್ತಾ? ಯಾದವರೆಲ್ಲ ನಿನಗೆ ತಿರುಗಿ ಬೀಳ್ತಾರೆ. ಜಾತ್ಯಾಂ ಹಿ ಯಾದವ ಕೃಷ್ಣ ಶತಸಂಕರ್ಷಣೋ ಇವ ತ್ವಂಚಾಪಿ ವಿಧೃತಸ್ತಾಭ್ಯಂ ಜಾತವೈರೇಣ ತೇಜಸ. ಇನ್ನು ಈ ಜಾತ್ಯಾಂ ಹಿ ಯಾದವ ಕೃಷ್ಣ, ಯಾದವ ಕೃಷ್ಣ ಹಾಗೆಯೇ ಬಲರಾಮ ಇವರಿಬ್ಬರು ಕೂಡ ಹುಟ್ಟಿಕೊಂಡಿದ್ದಾರೆ. ಹುಟ್ಟಿನಿಂದಲೇ ನಿನಗೆ ಶತ್ರುಗಳಾಗಿದ್ದಾರಲ್ಲ ಅಂತ ಕೇಳ್ತಾ ಇದ್ದಾರೆ. ನೀನು ಅವರ ಬಗ್ಗೆ ವೈರವನ್ನು ಸಾಧಿಸ್ತಾ ಇದ್ದಿ. ಅದು ಯಾಕಪ್ಪ ನೀನಿಂತಹ ವೈರವನ್ನು ಸಾಧಿಸ್ತಾ ಇದ್ದಿ? ಉದ್ಭೂತಾನೀಹ ಸರ್ವೇಷಾಂ ಯದೂನಾಂ ಹೃದಯಾನಿ ವೈ ವಸುದೇವೇ ತ್ವಯಾ ಕ್ಷಿಪ್ತೆ ವಾಸುದೇವೇ ಚ ಕೋಪಿತೆ ಕೃಷ್ಣೇ ಚ ಭವತೋ ದ್ವೇಷಃ ವಸುದೇವ ವಿಗ್ರಹಣ. ಇನ್ನು ವಸುದೇವನನ್ನು ಬಹಳವಾಗಿ ನೀನು ಬೈದಿದ್ಯಪ್ಪ ಕಂಸ. ಹಾಗಾಗಿ ವಾಸುದೇವನಾದ ಕೃಷ್ಣನಲ್ಲಿ ದ್ವೇಷ ಮಾಡುವ ನೀನು ಇವನನ್ನು ನಿಂದಿಸಿದ ಕಾರಣದಿಂದಾಗಿ ಇದರಿಂದ ಏನು ಪ್ರತಿಯೊಬ್ಬ ಯಾದವರ ಹೃದಯದಲ್ಲಿ ನಿನಗೆ ಸ್ಥಾನ ದೊರಕದೇ ಹೋಗುತ್ತೆ ನೋಡಿ. ಕೃಷ್ಣೇಚ ಭವತೋದ್ವೇಷ ವಸುದೇವ ವಿಗ್ರಹಿತಂ. ಅದರಿಂದ ಏನಾಯ್ತು? ಕೋಪಿತ. ಎಲ್ಲರೂ ಕೂಡ ಹಗತನವನ್ನು ಬೆಳೆಸ್ತಾ ಹೋಗ್ತಾರೆ. ಕಂಸನನ್ನು ಒಳ್ಳೆಯವರು ಅಂತ ಯಾರು ಹೇಳುವುದಿಲ್ಲ. ಯಾಕೆ? ವಸುದೇವನನ್ನು ಬೈಲಿಕ್ಕೆ ಶುರು ಮಾಡಿದ್ಯಲ್ಲ. ಯಕ್ಷಾಮಹೇ ವಯಂ ಧರ್ಮೇ ಭವಂತಂ ಯಧಿ ಸಾಧವಃ ಸಂತೋ ವಯಮೇವಾತ್ರ ಲೋಕೆ ಖ್ಯಾತಾಂ ನರಾಧಮ. ಸಜ್ಜನರಾದ ಯಾದವರು ಒಂದು ವೇಳೆ ನಿನ್ನನ್ನು ರಾಜ ಅಂತ ಆರಾಧಿಸ್ತೀರಿ ಅಂತಾದ್ರೆ ನಾವು ಹೇಳ್ತಾ ಇದ್ದೇವೆ ನರಾಧಮ, ಅಧಮನಾದ ವ್ಯಕ್ತಿ ನೀನು ಅಂತ ಹೇಳ್ತೇವೆ. ಯಾಕೆ ಕೇಳಿದ್ರೆ ನಾವೇ ನಿನ್ನನ್ನು ಆರಾಧಿಸಿ ನಾವು ಅಸಜ್ಜನರಾಗಿ ಬಿಡ್ತೇವೆ. ಕೆಟ್ಟ ರಾಜನನ್ನು ಗೌರವ ಮಾಡಿದ್ರೆ ನಮ್ಮ ಯೋಗ್ಯತೆಗೆ ನಾವು ಕಳೆದುಕೊಳ್ತಾ ಹೋಗ್ತೇವೆ. ಯದಶಕ್ತಾಃ ಪರಿತ್ಯಕ್ತುಂ ಪುತ್ರತ್ವಾಂ ಸಾಂಪ್ರತಂ ವಯಂ ಸರ್ವಾನ್ ಅಸ್ಮಾನ್ ಪರಿತ್ಯಜ್ಯ ಗಚ್ಚಸೀತಿ ನ ಸಂಶಯಃ ಶಂಸಂತಿ ಚೇಮಾನಿ ಭಯಂ ನಿಮಿತ್ತಾನ್ಯಶುಭಾನಿತೆ. ಹಾಗೆ ಹೇಳ್ತಾ ಇದ್ದಾನೆ. ಮಗನೇ ಅಂತ ಕರೆದು ಹೇಳ್ತಾನೆ, ನೋಡು ನಿನ್ನನ್ನು ತ್ಯಜಿಸಲು ನಾವು ಶಕ್ತರಾಗಿದ್ದೇವೆ, ನಿನ್ನನ್ನು ಬಿಟ್ಟು ಬಿಡುತ್ತಾ ಇದ್ದೇವೆ. ವೃದ್ಧರೆಲ್ಲ ಹೇಳ್ತಾ ಇದ್ದಾರೆ. ಎಲ್ಲರ ಎದುರುಗಡೆ ಕರೆದು ವಸುದೇವನಿಗೆ ಬೈದದಲ್ವಾ, ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ, ನಾವು ನಿನ್ನನ್ನು ಒಂದು ವೇಳೆ ಬಿಡುವ ಸಾಮರ್ಥ್ಯ ಇಲ್ಲದಿದ್ರೆ ಖಂಡಿತವಾಗಿ ನಾವು ಏನು ಮಾಡ್ತಾ ಇದ್ದೆವು? ನಾವು ಇಂತಹ ಸ್ಥಿತಿಯಲ್ಲಿ ಇರ್ತಾ ಇರಲಿಲ್ಲ. ನೀನೇ ನನ್ನನ್ನು ರಾಜ ಅಂತ ಒಪ್ಪಿಕೊಳ್ಳುವ ಹಾಗೆ ನೀನು ಮಾಡಿದ್ದಿ ಅಂತಾದ್ರೆ ನಾವೇನು ಮಾಡ್ತೇವೆ? ನಾವು ಹೋಗೋದಿಲ್ಲ, ನೀನೇ ಹೊರಟು ಹೋಗು ಅಂತ ಹೇಳ್ತಾ ಇದ್ದಾರೆ. ಈಗ ನಮ್ಮ ಮನಸ್ಸಿನಿಂದ ನೀನು ಹೊರಟು ಹೋಗಿದ್ದಿ. ಆದ್ದರಿಂದ ನೀನೇನು ಮಾಡು? ನೀನೇ ಇಲ್ಲಿಂದ ಹೊರಟು ಹೋಗುವ ಕಾಲ ಬಂದಿದೆ. ಯಾಕೆ? ವಸುದೇವನನ್ನು ಬೈತಾ ಇದ್ದೀಯಲ್ಲ ನೀನು. ಆಮೇಲೆ ಹೇಳ್ತಾ ಇದ್ರೆ ಅಶುಭವಾದ ನಿಮಿತ್ತಗಳು ನಿನಗೆ ಭಯವನ್ನು ಉಂಟು ಮಾಡಿದೆ ಅಂತ ಗೊತ್ತಾಗತ್ತೆ. ಹಾಗಾದ್ರೆ ಕಂಸನ ಸಾವು ಹತ್ತಿರ ಬಂತು ಅಂತ ಹೇಳಿ ಅಶುಭಗಳು ಉಂಟಾಗಿದೆ. ಯಾವಾಗ ನೋಡಿ ಕೃಷ್ಣನನ್ನೇ ಕೊಲ್ಲಬೇಕು ಅಂತ ತಾನು ಅಕ್ರೂರನನ್ನು ಕಳಿಸಿ, ಅವನನ್ನು ಕೊಲ್ಲಬೇಕು ಅಂತ ಜನ ಕಳಿಸಿ ಇಷ್ಟೆಲ್ಲ ಮಾಡಿದ. ಈಗ ಅವನನ್ನು ಕರೀತಾ ಇದ್ದಾನೆ. ನಿಜವಾಗಿ ಇವನ ಪಾಲಿನ ಮೃತ್ಯು ಯಾರು? ಕೃಷ್ಣ. ಹಾಗಾದ್ರೆ ಕೃಷ್ಣನನ್ನು ಕರೀತಾನೆ ಕೇಳಿದ್ರೆ ಮೃತ್ಯು ಲಕ್ಷಣ ಬರಲೇಬೇಕಲ್ಲ. ಅದನ್ನೇ ಇಲ್ಲಿ ಇವರು ಹೇಳ್ತಾ ಇದ್ದಾರೆ. ಸರ್ಪಾಣಂ ದಶನಂ ತೀವ್ರಂ ಸ್ವಪ್ನಾನಾಂಚ ನಿಷಾದ್ಯಯೇ ಪ್ರಿಯ ವೈಧವ್ಯ ಸಂಸೀನಿ ಕಾರಣೀರನುಮೀಯತೆ. ಹಾಗಾದ್ರೆ ಏನು? ಸರ್ಪಗಳು ಕಚ್ಚುವ ಹಾಗೆ ಕನಸು ಬಿದ್ದಿದೆ. ಯಾವಾಗ? ಬೆಳಗಿನ ಜಾವದಲ್ಲಿ. ಅದಕ್ಕೆ ಏನು ಅರ್ಥ ಕೇಳಿದ್ರೆ ಇಡೀ ಪಟ್ಟಣಕ್ಕೆ ವೈಧವ್ಯ ಬರುತ್ತೆ ಅಂತ ಹೇಳ್ತಾರೆ. ಪಟ್ಟಣಕ್ಕೆ ವೈಧವ್ಯ ಅಂದ್ರೆ ರಾಜ, ಅದಕ್ಕೆ ಒಡೆಯ. ಹಾಗಾದ್ರೆ ರಾಜ ಸಾಯ್ತಾನೆ ಅಂತ ಅರ್ಥ. ಹಾಗಾದ್ರೆ ಬೆಳಗಿನ ಜಾವದಲ್ಲಿ ಸರ್ಪಗಳು ಬಂದು ಕಚ್ಚುತ್ತಾವೆ ಅಂತ ನಿಮಗೆ ಎಲ್ಲಿಯಾದ್ರೂ ಕನಸು ಕಂಡ್ರೆ ಅರ್ಥಾತ್ ಆತ ಸಾಯ್ತಾನೆ, ಮರಣವನ್ನು ಅಪ್ಪುತ್ತಾನೆ ಅಂತ ನಿಶ್ಚಯಿಸಬೇಕು. ಏಷ ಘೋರೋ ಗ್ರಹ ಸಾತ್ವಿ ಸ್ವಾತಿ ಮುಲ್ಲಿಖನ್ ಮುಖ್ಯೇ ಗವಸ್ತಿವಿ ವಕ್ರಂ ಅಂಗಾರಕೋ ಯಾತಿ ಚಿತ್ರಾಯಾಂ ಘೋರ ದರ್ಶನ. ಇನ್ನು ಆಕಾಶದಲ್ಲಿ ಘೋರ ಗ್ರಹನಾದಂತಹ ರಾಹು ಇದ್ದಾನಲ್ಲ, ಆತ ಸ್ವಾತಿ ನಕ್ಷತ್ರದ ಮೇಲೆ ತನ್ನ ನೆರಳನ್ನು ಚೆಲ್ಲಿದ್ದಾನೆ. ಅಂದ್ರೆ ಏನು? ಸ್ವಾತಿ ನಕ್ಷತ್ರಕ್ಕೆ ಗ್ರಹಣ ಆಗಿದೆ. ಯಾವುದರಿಂದ? ರಾಹುವಿನಿಂದಾಗಿ.
ಅಂಗಾರಕ ಎಂದ್ರಿಗೂ ಕೂಡ ಭಯವನ್ನು ಹುಟ್ಟಿಸುವ ಕುಜ, ಆತ ಚಿತ್ರ ನಕ್ಷತ್ರದಲ್ಲಿ ಸಂಚರಿಸ್ತಾ ಇದ್ದಾನೆ. ಇದೆಲ್ಲ ಏನು ಹೇಳಿದ್ರೆ ಆ ದಿನದ ಪಂಚಾಂಗ, ಮತ್ತೊಂದು ಕಂಸನ ಪಂಚಾಂಗ, ಎರಡೂ ಹೇಳ್ತಾ ಇದ್ದಾರೆ. ಅಂದ್ರೆ ಕಂಸನ ರಾಶಿ ಚಕ್ರದಲ್ಲಿ ಕಂಸ ಹುಟ್ಟಿದ್ದು ಮೃಗಶಿರ ನಕ್ಷತ್ರದಲ್ಲಿ ಅಂತ ಹೇಳ್ತಾರೆ. ಹಾಗಾಗಿ ಅವನ ದಶಮ ಭಾವ 10ನೆಯ ಭಾವ ಯಾವುದು ಕೇಳಿದ್ರೆ ಚಿತ್ರ ನಕ್ಷತ್ರ ಇರುವುದು. ಹಾಗಾಗಿ ಅಲ್ಲಿಯೇ ರಾಹು ಇದ್ದಾನೆ. ಹಾಗಾಗಿ ಕರ್ಮಸ್ಥಾನದಲ್ಲಿ ದಶಮ ಭಾವದಲ್ಲಿ ರಾಹುವೂ ಇದ್ದಾನೆ. ಹಾಗಾಗಿ ಅಲ್ಲಿ ಕುಜನೂ ವಕ್ರಸ್ಥಾನದಲ್ಲಿ ಸಂಚರಿಸ್ತಾ ಇದ್ದಾನೆ. ಹೀಗೆ ಇದ್ರೆ ಅದಕ್ಕೆ ಲಕ್ಷಣ ಏನು ಕೇಳಿದ್ರೆ ಮರಣ. ಹಾಗಾಗಿ ಅಂತಹ ಮರಣವನ್ನು ನೀನು ಪಡಿತೀಯಪ್ಪ ಕಂಸ. ಬುಧೇನ ಪಶ್ಚಿಮಾ ಸಂಧ್ಯಾ ವ್ಯಾಪ್ತ ಘೋರೇಣ ತೇಜಸ ವೈಶ್ವಾನರ ಪಥೇ ಶುಕ್ರೋ ಹ್ಯತಿಚಾರಂ ಚಚಾರಃ ಕೇತುನ ಧೂಮಕೇತೋಸ್ತು ನಕ್ಷತ್ರಾಣಿ ಚತುರ್ದಶ ಭರಣ್ಯಾದೀನಿ ಭಿನ್ನಾನಿ ನಾಮ್ಯಾಂತಿ ನಿಶಾಕರಂ. ಇನ್ನು ಪಶ್ಚಿಮ ದಿಕ್ಕಿನಲ್ಲಿ ಉದಯಿಸುವ ಗ್ರಹ ಅದು ಯಾರು ಕೇಳಿದ್ರೆ ಬುಧ. ಆತ ರಾಜ್ಯಭಾರವನ್ನು ಮಾಡುವವಿದ್ದ. ಆದರೆ ಇವತ್ತು ಶುಕ್ರ ಆಕಾಶದಲ್ಲಿ ಸೂರ್ಯನನ್ನು ಉಲ್ಲಂಘಿಸಿ ದಾಟಿ ಹೋಗ್ತಾ ಇದ್ದಾನೆ. ಅಂದ್ರೆ ಅತಿವೇಗವನ್ನು ಪಡ್ಕೊಂಡು ದಾಟಿ ಮುಂದೆ ಹೋಗ್ತಾ ಇದ್ದಾನೆ. ಆದ್ದರಿಂದ ಬುಧ ಸೂರ್ಯ ಶುಕ್ರರು ವಿಭಿನ್ನ ವಿಭಿನ್ನ ರೀತಿಯಲ್ಲಿ ಸಂಚರಿಸ್ತಾ ಇರೋದರಿಂದ ಖಂಡಿತ ನಿನ್ನ ರಾಜನ ಏನೊಂದು ಸ್ಥಾನ ಉಂಟಲ್ಲ ಅದು ಭ್ರಷ್ಟ ಆಗತ್ತೆ. ಭರಣಿ ಮೊದಲಾದ 13 ನಕ್ಷತ್ರಗಳು ಅವುಗಳು ಇದ್ದರೆ ಏನಾಗತ್ತೆ ಹೇಳಿದ್ರೆ ಧೂಮಕೇತುಗಳೆಲ್ಲ ಉಂಟಾಗತ್ತೆ ಅಂತ ಇರುವುದು. ಹಾಗಾಗಿ ಧೂಮಕೇತುಗಳೆಲ್ಲ ಉಂಟು ಮಾಡಿ ಆ ಗ್ರಹಗಳನ್ನು ಅದು ಚಂದ್ರನನ್ನು ಹಿಂಬಾಲಿಸ್ತಾ ಉಂಟು. ಆದ್ದರಿಂದ ಏನು ಹೇಳ್ತಾ ಇದ್ದಾರೆ, ಭರಣ್ಯಾದೀನಿ ಭಿನ್ನಾನುಯಾಂತಿ ನಿಶಾಕರ, ಚಂದ್ರನನ್ನು ಇಲ್ಲಿ ಹೋಗ್ತಾ ಇಲ್ವಾ ಅನುಸರಿಸಿ ಅದನ್ನು ತಡಿತಾ ಉಂಟು. ಹಾಗಾಗಿ ನಿನಗೆ ಅಂತಹ ಮರಣ ಯೋಗ ಬರ್ತಾ ಉಂಟು ಅಂತ. ಕಂಸನ ಜನ್ಮಕುಂಡಳಿಯಲ್ಲಿ 3ಯ ಸ್ಥಾನದಲ್ಲಿ ಚಂದ್ರ ತಾನು ಅಶುಭ ಗ್ರಹರೊಟ್ಟಿಗೆ ಕೂಡಿಕೊಂಡಿದ್ದಾನೆ ಅಂತ ಅರ್ಥ. ನಾವು ಹೇಳ್ತೇವಲ್ಲ, ಏನು ಕೇಳಿದ್ರೆ 3ನೇ ಸ್ಥಾನದಲ್ಲಿ ಶುಭ ಗ್ರಹರಿದ್ರೆ ನಿಮ್ಗೆ ಒಳ್ಳೇದಾಗತ್ತೆ ಹಾಗೆ ಹೀಗೆ ಅಂತ. ಇವನ ಈ ದಿನದ ಸ್ಥಿತಿಯಲ್ಲಿ ಹೇಗಿಕೊಂಡು ಕೇಳಿದ್ರೆ ಇಲ್ಲ. ಎಷ್ಟು ಕೇಳಿದ್ರೆ ಚಿತ್ರಾ ನಕ್ಷತ್ರದಿಂದ 13 ನಕ್ಷತ್ರದವರೆಗೆ ರಾಹುಗ್ರಸ್ತನಾಗಿಯೇ ಇರುವಂತದ್ದು. ಹಾಗಾಗಿ 13 ನಕ್ಷತ್ರಗಳು ಕೂಡ ಮರಣ ಸೂಚಕವಾದಂತಹ ನಕ್ಷತ್ರಗಳು. ಆದ್ದರಿಂದ ಚಂದ್ರನ ಜೊತೆಗೆ ನಕ್ಷತ್ರಗಳು ಇದ್ರೂ ಕೂಡ ಉತ್ತಮ ಫಲ ಎನ್ನುವಂಥದ್ದು ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಆ ವೃದ್ಧ ಕಂಕ ಅವನಿಗೆಷ್ಟು ಜ್ಞಾನ ಇತ್ತು ಅಂತ ಅರ್ಥ. ಇವನ ಜಾತಕ ಗೊತ್ತಬೇಕು, ಆ ದಿನದ ಗ್ರಹಗಳು ಗೊತ್ತಬೇಕು, ಲಕ್ಷಣಗಳು ಗೊತ್ತಬೇಕು, ಶಾಸ್ತ್ರಜ್ಞಾನ ಗೊತ್ತಿದೆ. ಅದೆಲ್ಲ ಗೊತ್ತಿದ್ದುಕೊಂಡು ಅವರು ಹೇಳ್ತಾ ಇದ್ದಾರೆ. ಪ್ರಾಕ್ ಸಂಧ್ಯಾ ಪರಿಘಗ್ರಾಸ್ತ ತಿರ್ಯಗ್ ಬಧ್ನಾತಿ ಭಾಸ್ಕರಂ ಪ್ರತಿ ರೋಮಂಚಯಾಂತ್ಯೇವ ವ್ಯಾಹರಂತೋ ಮೃಗದ್ವಿಜಾಃ. ಇನ್ನು ಪೂರ್ವ ಸಂಧ್ಯಾ ಅಂದ್ರೆ ಬೆಳಗಿನ ಕಾಲ, ಮುಂಜಾವಿನ ಕಾಲದಲ್ಲಿ ಸೂರ್ಯನ ಕಿರಣಗಳು ಅಡ್ಡಡ್ಡಾಗಿ ಹೋಗಿ ಸೂರ್ಯನ ಕಿರಣವನ್ನೇ ತಡಿತಾ ಉಂಟು ಅಂತಾದ್ರೆ ಈ ವೈಪರೀತ್ಯ ಎಲ್ಲಿ ಆಗತ್ತೆ? ಇಲ್ಲ, ಮರಣ ಕಾಲದಲ್ಲಿ ಆಗುವಂಥದ್ದು. ಹಾಗಾಗಿ ಪ್ರಾಣಿ ಪಕ್ಷಿಗಳು ಅದನ್ನು ಸೂಚಿಸ್ತಾ ಇದ್ದಾವೆ. ನಾವು ಸಾಮಾನ್ಯ ಹೇಳ್ತೇವೆ, ನಾವು ಹೋದ್ರೆ ನಮ್ಮ ನೆರಳು ಬೀಳ್ತದೆ ಅಂತ. ಇದು ನೆರಳೇ ಬೀಳೋದಿಲ್ಲ. ಯಾಕೆ? ಅಡ್ಡಡ್ಡಾಗಿ ಹೋಗ್ತಾ ಇದೆ. ಹಾಗಾಗಿ ನೆರಳು ಕಾಣ್ತಾ ಇಲ್ಲ ಕೇಳಿದ್ರೆ ಆತನಿಗೆ ಮರಣ ಸನ್ನಿಹಿತ ಆಯಿತು ಅಂತ ಅರ್ಥ. ಶಿವ ಸ್ಮಶಾನಾನ್ ನಿಷ್ಕ್ರಮ್ಯ ನಿಶ್ವಾಂಗಾಂಗಾರ ವರ್ಷಿಣಿ ಉಭೇ ಸಂಧಿ ಪುರೀಂಘೋರ ಪರಿಯೇತಿ ಮಾಶತಿ. ಇನ್ನು ಹೆಣ್ಣು ನರಿಗಳು ಅಳುತ್ತಾ ಇದ್ದಾವೆ. ಅದೇನು ಸ್ಮಶಾನದಿಂದ ಹೊರಗೆ ಬಂದು ಬಿಸಿ ಉಸಿರನ್ನು ಬಿಟ್ಟಿದ್ದಾವೆ. ಹಗಲು ರಾತ್ರಿ ಪಟ್ಟಣದ ಮುಖದ ಕಡೆ ಮಾಡಿ ಅಳ್ತಾವು. ಹಾಗಾಗಿ ಅದು ಯಾವುದು? ಅದು ಕೆಟ್ಟ ಲಕ್ಷಣ. ಉಲ್ಕ ನಿರ್ಘಾತನಾದೇನ ಭಪಾತ ಧರಣೀತಲೆ ಚಲತ್ಯಪರ್ವಾಣಿ ಮಹೀಗಿರೀಣಾಂ ಶಿಖರಾಣಿ ಚ. ಉಲ್ಕೆಗಳು ಭೂಮಿಗೆ ಅಪ್ಪಳಿಸುವ ಹಾಗೆ ಶಬ್ದವನ್ನು ಮಾಡ್ತಾ ಉಂಟಂತೆ. ಭೂಮಿಯೇ ಶಬ್ದ ಮಾಡ್ತಾ ಉಂಟು. ಈಗ ಭೂಕಂಪಗಳು ಇದೆಲ್ಲ ಅಂದ್ರೆ ಉತ್ಪಾತಗಳು ಅಂತ ಅರ್ಥ. ಈ ಸಂದರ್ಭದಲ್ಲಿ ಭೂಮಿಯ ಸ್ಪಂದನೆ ಆಗಬಾರದು, ಆದರೆ ಶಬ್ದದ ಜೊತೆಗೆ ಸ್ಪಂದನೆ ಆಗ್ತಾ ಉಂಟು. ಅಕಾಲದಲ್ಲಿ ಭೂಮಿ ನಡಗುತ್ತಾ ಉಂಟು. ಮಳೆ ಸುರಿಯದೇ ಇದ್ರೂ ಕೂಡ ನೋಡಿ, ಮಹೀಂ ಗಿರೀಣಾಂ ಶಿಖರಾಣಿಚ ಅಂತ ನಿರ್ಘಾತನೇನ ಮಳೆ ಬರ್ತಾ ಇಲ್ಲ, ಆದ್ರೂ ಗಿರಿ ಶಿಖರಗಳೆಲ್ಲ ಅಲ್ಲಾಡ್ತಾ ಉಂಟು, ಭೂಕಂಪಗಳಾಗ್ತಾ ಉಂಟು. ಮಳೆ ಬಂದಾಗ ಗುಡ್ಡ ಜರಿಯುವುದು ಸಹಜ. ಇದದು ಯಾವುದೂ ಇಲ್ಲದೆ ಅಂತಹ ಅಲ್ಲಾಡುವಿಕೆ ಎಲ್ಲ ಆಗ್ತಾ ಉಂಟು. ಆದ್ದರಿಂದ ನಿನ್ನ ಮರಣ ಇದು ಸೂಚನೆಯನ್ನು ಮಾಡ್ತಾ ಉಂಟು. ಗ್ರಸ್ತಃ ಸ್ವರ್ಭಾನುನ ಸೂರ್ಯ ದಿವಾ ನಕ್ತಂ ಅಜಾಯತ ಧೂಮೋತ್ಪಾದಿತೈರ್ದಿಶೋ ವ್ಯಾಪ್ತಾಃ ಶುಷ್ಕಾಸನೆ ಸಮಾಹತಾಃ. ಸೂರ್ಯನಾದರೂ ಕೂಡ ರಾಹುವಿನಿಂದ ಹಿಡಿಯಲ್ಪಟ್ಟಿದ್ದಾನೆ. ಅಂದ್ರೆ ರಾಹುಗ್ರಸ್ತ ಸೂರ್ಯಗ್ರಹಣ ಆಗಿದೆ ಅಂತ ಅರ್ಥ. ಅದು ಹಗಲು ಎನ್ನುವಂಥದ್ದು ಹೋಗಿ ಈಗ ಏನಾಗಿದೆ? ರಾತ್ರಿಯಾಗಿದೆ. ಯಾಕೆ? ಗ್ರಹಣ ಆಗಿದೆ.
ಉಲ್ಕೆಗಳೆಲ್ಲ ಏನು ಮಾಡ್ತಾ ಇದ್ದಾವೆ, ಧೂಮವನ್ನು ಹೊಗೆಯನ್ನು ಹೊರಗೆ ಹಾಕ್ತಾ ಉಂಟು. ಮಳೆಯೇ ಇಲ್ಲದೆ ಮಿಂಚು ಸಿಡಿಲುಗಳು ಸಿಡಿರ್ತಾ ಉಂಟು. ಮಳೆ ಬರುವ ಲಕ್ಷಣ ಇಲ್ಲ, ಆದ್ರೂ ಕೂಡ ಮೋಡಗಳಿಲ್ಲ, ಆದ್ರೂ ಅಂತ ಶಬ್ದಗಳು ಬರ್ತಾ ಇದ್ರೆ ಅದು ಅವಲಕ್ಷಣ. ಪ್ರಸ್ರವಂತಿ ಘನಾರಕ್ತಂ ಶಾಸನಿ ಸ್ತನಯಿತ್ನವಃ ಚಲಿತಾ ದೇವತಾ ಸ್ಥಾನಾದ ತ್ಯಜಂತಿ ವಿಹತಾನಗಾನ. ಇನ್ನು ಮೋಡದಿಂದ ಮಳೆ ಬರ್ತದೆ ಯಾವಾಗಲೂ, ಆದ್ರೆ ನೀರು ಆದ್ರೆ ಇದಲ್ಲ. ಮತ್ತೆ ರಕ್ತಂ ಹೇಳ್ತಾರೆ, ಮೋಡದಿಂದ ರಕ್ತದ ಮಳೆ ಸುರಿತಾ ಉಂಟು. ಗುಡಿಗಳು ಸಿಡಿಲೆಲ್ಲ ಉಂಟಾಗಿದೆ, ದೇವತಾ ಪ್ರತಿಮೆಗಳು ದೇವಸ್ಥಾನದಲ್ಲೆಲ್ಲ ಅಲ್ಲಾಡ್ತಾ ಉಂಟು, ಪಕ್ಷಿಗಳು ಮರವನ್ನು ಬಿಟ್ಟು ಹೊರಗೆ ಹೋಗ್ತಾ ಉಂಟು. ಇದೆಲ್ಲವೂ ಕೂಡ ಅವಲಕ್ಷಣ. ಯಾನಿ ರಾಜ ವಿನಾಶಾಯ ದೈವಜ್ಞಾ ಕಥಯಂತಿ ತಾನಿ ಸರ್ವಾಣಿ ಪಶ್ಚಾಮೋ ನಿಮಿತ್ತಾನ್ಯ ಶುಭಾನಿ ವೈ. ರಾಜರಿಗೆ ವಿಪತ್ತಾಗ್ಲಿಕ್ಕೆ ಯಾವ ಯಾವ ಲಕ್ಷಣಗಳನ್ನೆಲ್ಲ ಜ್ಯೋತಿರ್ವಿದರು ಜ್ಯೋತಿಷ್ಕರು ಹೇಳ್ತಾರೋ ಅದೆಲ್ಲವೂ ಆ ಕಾಲದಲ್ಲಿ ಆಗಿತ್ತು ಅಂತ ಹೇಳ್ತಾ ಇದ್ದಾರೆ. ರಾಜರ ನಾಶಕ್ಕಾಗಿ ಇದೆಲ್ಲವೂ ನಡೀತಾ ಉಂಟು. ತ್ವಂಚಾಪಿ ಸ್ವಜನದ್ವೇಷಿ ರಾಜಧರ್ಮ ಪರಾಂಗುಖ ಅನಿಮಿತ್ತಗತ ಕ್ರೋಧ ಸನ್ನಿಕೃಷ್ಟ ಭಯೋಪ್ಯಪಿ. ಕಂಸ ಅವನನ್ನು ಕರೆದು ಹೇಳ್ತಾರೆ, ನೀನು ಬಾಂಧವರನ್ನೆಲ್ಲ ನಿನ್ನವರನ್ನೆಲ್ಲ ದ್ವೇಷದಿಂದ ನೋಡ್ತಾ ಇದ್ಯಪ್ಪ. ಹಾಗಾಗಿ ನಿನಗೆ ಸಿಕ್ಕಿದ ಅಧಿಕಾರವನ್ನು ಚೆನ್ನಾಗಿ ನೀನು ಅದನ್ನು ವಿನಿಯೋಗ ಮಾಡಬೇಕಿತ್ತು, ನೀನು ಅದನ್ನೂ ಕೂಡ ಮಾಡ್ತಾ ಇಲ್ಲ, ಹೊಣೆಗಾರಿಕೆಯನ್ನು ನಿರ್ವಹಿಸ್ತಾ ಇಲ್ಲ, ವ್ಯರ್ಥವಾಗಿ ಸಿಟ್ಟುಕೊಳ್ತಾ ಇದ್ದಿ. ಇದರಿಂದ ನಿನ್ನ ಮೃತ್ಯು ನಿನಗೆ ಸಮೀಪ ಆಗಿದೆ ಅಂತ ಅರ್ಥ. ಅನಿಮಿತ್ತ ಗತ ಕ್ರೋಧ, ಸುಮ್ಮನೆ ಸಿಟ್ಟು ಮಾಡ್ತಾ ಇದ್ದಿ, ಆದ್ದರಿಂದ ನಿನ್ನ ಸಾವು ಹತ್ತಿರ ಬಂತು ಅಂತ ಅರ್ಥ. ಯಸ್ತ್ವಂ ದೇವೋಪಮಂ ವೃದ್ಧಂ ವಸುದೇವಂ ವಸೂಪವಂ ಮೋಹಾತ್ ಕ್ಷಿಪತಿ ದುರ್ಬುದ್ಧೇ ಕುತಸ್ಥೆ ಶಾಂತಿರಾತ್ಮನಃ. ನೀನು ದುರ್ಬುದ್ಧಿ ಉಳ್ಳವ, ಹಾಗಾಗಿ ಎಲ್ರಿಗೂ ಬೈತಾ ಇದ್ಯಪ್ಪ. ದೇವತಾ ಸ್ವಭಾವನಾದ ಬೆಂಕಿಯಂತೆ ಇರುವ ಸತ್ಯ ಸಂಪನ್ನನಾದಂತ ಹಿರಿಯನಾದಂತ ವಸುದೇವೆಯಲ್ಲಿ ನೀನಿಲ್ಲಿ. ಆದ್ದರಿಂದ ಅವನನ್ನು ನೀನು ಬೈತಾ ಇದ್ದಿಗಳಿದ್ರೆ ಪಾಪ ಸಜ್ಜನವ, ದೇವತಾ ಮನುಷ್ಯ, ಅವನನ್ನೇ ಬೈತಾ ಇದ್ದಿಂದ ನೀನು ಹೇಗೆ ನೆಮ್ಮದಿಯಾಗಿ ಬದುಕಲಿಕ್ಕೆ ಸಾಧ್ಯ? ಆದ್ದರಿಂದ ಕಂಸ, ನೀನು ಶೀಘ್ರಾತಿ ಶೀಘ್ರ ಸಾಹಿತ್ಯವ. ತ್ವದ್ಗತೋ ಯೋ ಹಿನ ಸ್ನೇಹ ತನ್ ತ್ಯಜಾಮೋದ್ಯ ವೈ ವಯಂ ಅಹಿತಂ ಸ್ವಸ್ಯ ವಂಶಸ್ಯ ನತ್ವಾಂ ಕ್ಷಣಮುಪಾಸ್ಮಹೇ. ನಿನ್ನ ಬಗ್ಗೆ ನಮಗೆ ಸ್ವಲ್ಪ ಸ್ವಲ್ಪ ಪ್ರೀತಿ ಅಂತ ಇತ್ತು ಹೃದಯದಲ್ಲಿ, ಆದರೆ ಇವತ್ತು ನೀನು ವಸುದೇವನನ್ನು ನೀನು ಬೈದಿದ್ಯಲ್ವಾ, ಅದರಿಂದ ನಮ್ಮ ಪ್ರೀತಿ ಎಲ್ಲ ನಷ್ಟ ಆಯಿತು, ಅದರ್ಶನ ಎಲ್ಲ ನಾಶ ಆಗಿ ಹೋಯಿತು. ಹಾಗಾಗಿ ನಮ್ಮ ಕುಲಕ್ಕೆ ಕೆಟ್ಟದ್ದನ್ನು ಬಯಸುವವನನ್ನು ನಿನ್ನನ್ನು ನಾವು ಒಪ್ಪಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಾವು ಕ್ಷಣಕಾಲವೂ ಕೂಡ ನಿನ್ನನ್ನು ರಾಜ ಅಂತ ನಾವು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಸಹಿ ದಾನಪತಿರಿಯೋನ್ಯ ಏದ್ರಕ್ಷ್ಯತಿ ವನೇಚರಂ ಪುಂಡರೀಕ ವಿಶಾಲಾಕ್ಷಂ ಕ್ಲಿಷ್ಟಂ ಅಕ್ಲಿಷ್ಟಕರಿಣಾರಿಡಂ. ಇನ್ನು ಹೇಳ್ತಾ ಇದ್ದಾರೆ, ಒಂದು ಲೆಕ್ಕದಲ್ಲಿ ನೋಡಿದ್ರೆ ಇವ ಇದ್ದಾನಲ್ಲ ಯಾರು, ಅಕ್ರೂರ, ಅವನೇ ಧನ್ಯ. ಯಾಕೆ? ಸಹಿ ದಾನಪತಿ ಧನ್ಯ. ದಾನಪತಿ ಅಂತ ಕೇಳಿದ್ರೆ ಅಕ್ರೂರ, ಅವನೇ ಧನ್ಯ. ಯಾಕೆ ಕೇಳಿದ್ರೆ ವನಚರನಾದ ಕೃಷ್ಣನನ್ನು ನೋಡೋ ಸೌಭಾಗ್ಯವನ್ನು ಪಡೆದಿದ್ದಾನಲ್ಲ. ಬಿಳಿಯ ಕಮಲದಂತೆ ವಿಶಾಲವಾದ ಕಣ್ಣುಳ್ಳವನು ಕೃಷ್ಣ, ಸುಲಭವಾಗಿ ದೇವರನ್ನು ಕಾಣುವ ಒಂದು ಅವಕಾಶವನ್ನು ಪಡೆದುಕೊಂಡಿದ್ದಾನಲ್ಲ ಅಕ್ರೂರ, ಅವನೇ ಧನ್ಯ. ಬಾಲಂಚಾಬಾಲ ಸದೃಶಂ ಈಶ್ವರಂ ಸಕಲೇಶ್ವರಂ ಯೋಗಿಧ್ಯೇಯಂ ತದಾ ದೃಶ್ಯಂ ಸಂತಂ ಸದದಾತ್ಮಕಂ ಯೋ ಹಿ ದ್ರಕ್ಷ್ಯತೆ ತಂ ಕೃಷ್ಣಂ ತಸ್ಮೈ ಭೂಯೋ ನಮೋ ನಮಃ. ಇವನು ಇಲ್ಲಿ ಕೂತ್ಕೊಂಡು ಕೃಷ್ಣನನ್ನು ತಾನು ಸ್ತೋತ್ರ ಮಾಡ್ತಾ ಇದ್ದಾನೆ. ಬಾಲಕನಾಗಿದ್ದಾನೆ ಕೃಷ್ಣ, ದೊಡ್ಡವರ ಕೆಲಸ ಮಾಡ್ತಾ ಇದ್ದಾನೆ. ನೋಡ್ಲಿಕ್ಕೆ ನೋಡಿದ್ರೆ ಚಿಕ್ಕವ, ನಿಜವಾಗಿ ಚಿಕ್ಕವನ. ಅಂತಂತ ಘಟಾನುಘಟಿ ರಕ್ಕಸರನ್ನು ಕೊಂದು ಹಾಕಿದ್ದಾನೆ, ಹಾಗಾಗಿ ಚಿಕ್ಕವನಲ್ಲ. ಹಾಗಾಗಿ ಆಬಾಲ ಸದೃಶಂ, ನೋಡಿದ್ರೆ ದೊಡ್ಡವರಾಗಿ ಕೆಲಸ ಮಾಡ್ತಾ ಇದ್ದಾನೆ. ಜಗತ್ತಿಗೆ ಒಡೆಯನಾಗಿದ್ದಾನೆ. ಯೋಗಿಗಳಿಂದ ಕೂಡ ಧ್ಯಾನಕ್ಕೆ ಅವನು ನಿಲುಕದವ. ಆದರೆ ಯೋಗಿಗಳೇನು ಮಾಡ್ತಾರೆ, ಇವನನ್ನೆಲ್ಲ ಈ ರೀತಿಯಾಗಿ ಧ್ಯಾನ ಮಾಡ್ತಾ ಇದ್ದಾರೆ. ಕಾರ್ಯಕಾರಣ ರೂಪವಾದ ಈ ಜಗತ್ತು ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಅದೃಶ್ಯನಾಗಿ ಇದ್ದು ಕೆಲಸ ಮಾಡುವವು. ಏನು ಮಾಡಬೇಕಾದ್ರೂ ಅದಕ್ಕೆ ಕಾರಣ ರೂಪನಾದವ ಭಗವಂತ, ಆದ್ರೆ ಎಲ್ಲಿಯೂ ಕೂಡ ತಾನು ಕಾಣಿಸಿಕೊಳ್ತಾ ಇಲ್ಲ. ಅಂತಹ ಕೃಷ್ಣನನ್ನು ಅಕ್ರೂರ ನೋಡ್ಲಿಕ್ಕೆ ಹೋಗಿದ್ದಾನೆ ಹೇಳಿದ್ರೆ ಪುನಃ ಪುನಃ ಅಕ್ರೂರನಿಗೆ ನಮಸ್ಕಾರ ಹೇಳ್ತಾರೆ ನೋಡಿ. ಕೃಷ್ಣನಿಗೆಲ್ಲ ಈಗ ಆ ಕೃಷ್ಣನನ್ನು ನಮಸ್ಕಾರ ಮಾಡಲಿಕ್ಕೆ ಹೋದ ಅಕ್ರೂರನಿಗೆ ತಸ್ಮೈ ಭೂಯೋ ನಮೋ ನಮಃ. ಅಂತಹ ಅಕ್ರೂರ, ನಿನಗೆ ನಮಸ್ಕಾರ. ಅದ್ಯಾನಾಂ ಆದ್ಯಮಾದಿಂ ಚ ಸಕಲಂ ನಿಷ್ಫಲಂ ಹರಿಂ ಯೋ ಹಿ ದ್ರಕ್ಷತಿ ತಂದೇವಂ ತಸ್ಮೈ ಭೂಯೋ ನಮೋ ನಮಃ.
ಇನ್ನು ಮೊದಲಿಗೆ ಭಗವಂತನನ್ನು ಕಾಣಲಿಕ್ಕೆ ಇರುವವರು ಯಾರು? ಚತುರ್ಮುಖಾದಿಗಳಿಲ್ಲ. ಆದರೆ ಯಾವುದೇ ದೋಷ ಇಲ್ಲದ ಪರಮಪುರುಷನಾದ ಶ್ರೀಹರಿಯನ್ನು ನೀನು ಅಕ್ರೂರು ನೋಡ್ತಾ ಇದೆಯಲ್ಲ, ಮೊಟ್ಟ ಮೊದಲು ನೋಡಿದ್ಯಾರು? ಬ್ರಹ್ಮಾದಿ ದೇವತೆಗಳು. ಅಂತಹ ಬ್ರಹ್ಮಾದಿ ದೇವತೆಗಳ ಕಣ್ಣಿಗೆ ಕಾಣುವ ಕೃಷ್ಣ ನಿನ್ನ ಕಣ್ಣಿಗೆ ಬೀಳ್ತಾನೆ ಅಂತಾದ್ರೆ ನೀನು ದೊಡ್ಡ ಜನ ಅಲ್ವಾ? ಅದಕ್ಕೆ ನಿನಗೆ ನಮಸ್ಕಾರ. ನೋಡಿ, ಯೋ ಹಿ ದ್ರಕ್ಷತಿ ತಂದೇವಂ ತಸ್ಮೈ ಭೂಯೋ ನಮೋ ನಮಃ. ಅಂತಹ ಕೃಷ್ಣನನ್ನು ನೋಡುವ ಅಕ್ರೂರ, ನಿನಗೆ ನಮಸ್ಕಾರ. ವಯಮೇವ ನಿರಾನಂದ ತ್ವಯಾ ಗುಪ್ತ ಯತಃ ಸದಾ ಯೇಷಾಂ ತಂ ಈಶ್ವರೋದ್ಧನ್ಯ ತೇಷಾಂ ಶಾಂತಿ ಕುತೋ ರತಿಃ. ಇನ್ನು ಹೇಳ್ತಾ ಇದ್ದಾರೆ, ದುರಾತ್ಮ ಕಂಸ ಅಂತ ಕರೆದು ನಿನ್ನಿಂದ ರಕ್ಷಿಸಲ್ಪಟ್ಟ ನಾವು ನಿತ್ಯ ದುಃಖವನ್ನು ಪಡೆಯುವವರಾಗಿದ್ದೇವೆ. ಅಯೋಗ್ಯನಾದಂತ ನಿನ್ನನ್ನು ರಾಜ ಅಂತ ನಾವು ಒಪ್ಪಿಕೊಂಡಿದ್ದೇವಲ್ವ, ಹಾಗಾಗಿ ನಮಗೆ ಎಲ್ಲಿಂದ ಸುಖ ಶಾಂತಿ ನೆಮ್ಮದಿ ಬರ್ಲಿಕ್ಕೆ ಸಾಧ್ಯ? ಛಿನ್ನ ಮೂಲೋಹ್ಯಯಂ ವಂಶಃ ಯದುನಾಂ ತ್ವತ್ಕೃತೆ ಕೃತಃ ಕೃಷ್ಣೋ ಜ್ಞಾಪೀನ್ ಸಮಾನಯ್ಯ ಸಸಂಧಾನಂ ಕರಿಷ್ಯತಿ. ನಿನ್ನಿಂದ ಯಾದವರ ವಂಶ ಛಿದ್ರ ಆಯಿತು. ಎಲ್ಲ ಬಂಧು ಬಾಂಧವರನ್ನು ಒಟ್ಟು ಮಾಡುವ ಹೊಣೆಗಾರಿಕೆ ನಿನಗೆ ಇತ್ತು, ಆದರೆ ನೀನು ಮಾಡಲಿಲ್ಲ. ಹಾಗಾದ್ರೆ ಇನ್ನು ಮುಂದೆ ಯಾರಿಗೆ ಅದು ಅಂತ ಹೇಳಿದ್ರೆ, ಯದೂನಾಂ ತ್ವತ್ಕೃತೆ ಕೃತ ಕೃಷ್ಣ ಅಜ್ಞಾತಿ. ಇನ್ನು ಮುಂದೆ ಕೃಷ್ಣನೇ ಬಂದು ಒಟ್ಟು ಮಾಡಬೇಕು. ಇಲ್ಲಂದ್ರೆ ಅದರಲ್ಲಿ ಒಳ ಪಂಗಡಗಳು ಸುಮಾರು ಇತ್ತು. ಅಂತ ಒಳಪಂಗಡಗಳನ್ನು ಬೇರೆ 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 ಮಾಡಿದವ ನೀನು. ಆದ್ದರಿಂದ ಮತ್ತೆ ಯಾದವ ವಂಶರು ಬರಬೇಕು, ಒಟ್ಟಾಗಬೇಕು ಅಂತ ಹೇಳಿದ್ರೆ ಕೃಷ್ಣ ಅವನ ಮೇಲೆ ಇದೆ ಈ ಹೊಣೆಗಾರಿಕೆ. ಹಾಗಾಗಿ ಯದುವಂಶವನ್ನು ಸರಿಪಡಿಸಿ ನಮಗೆಲ್ಲರಿಗೂ ಕೂಡ ಕೃಷ್ಣ ಒಳ್ಳೆಯದು ಮಾಡ್ತಾನಪ್ಪ. ಕ್ಷಾಂತಮೇವ ತದಾನೇನ ವಸುದೇವೇನ ಧೀಮತ ಕಾಲಪಕ್ವ ಪರಿಜ್ಞಾನೋ ಬ್ರೂಹಿತ್ವಂ ಯದ್ಯದಿಚ್ಛಸಿ. ನಿನ್ನ ಅನ್ಯಾಯವನ್ನು ನೋಡಿಕೊಂಡು ವಸುದೇವ ಏನೋ ಸುಮ್ಮನೆ ಇದ್ದ. ಯಾಕೆ? ಶಾಂತಮೇವ ವಸುದೇವೇನ ಧೀಮತ, ಅವ ಒಳ್ಳೆ ಬುದ್ಧಿಮತ್ತ. ಹಾಗಾಗಿ ನೀನು ಎಂತ ಅನ್ಯಾಯ ಮಾಡಿದ್ರು ಕೂಡ ತಡ್ಕೊಂಡಿದ್ದ. ಆದರೆ ಇನ್ನೂ ಏನು ಮಾಡಿದ್ಯಾ ನೀನು ಅಂತ ಗೊತ್ತಿಲ್ಲ ಅಂತ ಹೇಳಿ ಕಾಲಪಕ್ವ ಪರಿಜ್ಞಾನ ಬೃಹಿತ್. ಅಲ್ಲ, ನೀನು ಏನು ಅವನೇನೋ ಸುಮ್ಮನೆ ಇದ್ದ ಅಂತ ಎಷ್ಟೊಂದು ಬಡಬಡಿಕೆ ಅಂತ ಬೈದು ಬೆಲ್ಲ ಹೋಗಿ, ಆದ್ರೆ ಮೃತ್ಯುವಿನ ದವಡೆಯಲ್ಲಿದ್ದ ನೀನು ಇನ್ನು ಎಂತೆಂತ ಕೆಲಸ ಮಾಡಿದ್ಯ ಮಾರಾಯ, ಯಾರ್ಯಾರಿಗೆ ಏನೇನು ಮಾಡಿದ್ದಿ ಅಂತ. ಮತ್ಯಂತ ರೋಚತೆ ಕಂಸ ವಸುದೇವ ಸಹಾಯವಾನ್ ಕಚ್ಚ ಕೃಷ್ಣಸ್ಯ ನಿಲಯಂ ಪ್ರೀತಿಸ್ತೆ ತೇನ ರೋಚತಾಂ ಅನ್ಯಥಾ ತು ಗತಿಸ್ ಕಂಸ ತವ ನಾಸ್ತಿ ಇತಿ ನಿಶ್ಚಿತ. ನೋಡು, ಕಂಸ ಹೀಗೆ ಕಾಣ್ತಾ ಉಂಟು. ಏನು ಕೇಳಿದ್ರೆ, ನೀನು ಆದಷ್ಟು ಬೇಗ ವಸುದೇವನನ್ನು ಕರ್ಕೊಂಡು ಕೃಷ್ಣನ ಬಳಿಗೆ ಹೋಗಿ ಸಂಧಾನವನ್ನು ಮಾಡು. ಹಾಗೆ ಮಾಡಿದ್ರೆ ನೀನು ಬದುಕಿ ಉಳಿತೀಯಪ್ಪ. ಅವನನ್ನು ಭಕ್ತಿ ಮಾಡು, ಅವನ ಭಜನೆ ಮಾಡು, ಅವನ ಕಾಲು ಹಿಡಿ. ಹಾಗೆಲ್ಲ ಮಾಡಿದ್ರೆ ನೀನು ಉಳಿದೋಗ್ತೀಯಪ್ಪ. ಅದಕ್ಕೋಸ್ಕರ ಏನ್ ಮಾಡು, ಇಲ್ಲಿಂದ ಕೃಷ್ಣನ ಮನೆಗೆ ತೆರಳು. ಅಕ್ರೂರನನ್ನು ಕಳಿಸಿದ್ಯಲ್ಲ, ನೀನು ಕೂಡ ಜೊತೆಗೆ ಹೋಗು. ಹೋಗದೆ ಇದ್ರೆ ನಿನ್ನ ಉಳಿಗಾಲವಿಲ್ಲ. ಇಲ್ಲದ್ರೆ ಖಂಡಿತ ನೀನು ಬದುಕೋದಿಲ್ಲ. ತವ ನಾಸ್ತೀತಿ ನಿಶ್ಚಿತ, ನಿನಗೆ ಬೇರೆ ಗತಿ ಇಲ್ಲ ಅಂತ ನನ್ನ ಅಭಿಪ್ರಾಯ ಅಂತ ಹೇಳ್ತಾ ಇದ್ದಾರೆ. ವೈಶಂಪಾಯನರು ಚರಿತ್ರೆಯನ್ನು ಮುಂದುವರಿಸಿ ಹೇಳ್ತಾ ಇದ್ದಾರೆ. ಅಂಧಕಸ್ಯ ವಚಶ್ರುತ್ವ ಕಂಸ ಸಂರಕ್ತಲೋಚನ ನ ಕಿಂಚಿದ್ ಅಬ್ರವೀತ್ ಕ್ರೋಧಾತ್ ವಿವೇಶಸ್ವಂ ವಿವೇಶನ. ಅಂಧಕನ ಮಾತನ್ನು ಕೇಳಿದ್ದಾನೆ. ಅದನ್ನು ಕೇಳಿ ಕಂಸ ಬಹಳ ಸಿಟ್ಟು ಬಂದಿದೆ. ಅದು ಸಹಜ ಅಲ್ವಾ? ಮೊದಲೇ ದುಷ್ಟ. ನೀನು ಹೇಳಿದ್ದು ತಪ್ಪು, ವಸುದೇವ ಮಾಡಿದ್ದು ಸರಿ, ಕೃಷ್ಣ ಮಾಡಿದ್ದು ಸರಿ ಅಂತೆಲ್ಲ ಹೇಳಿದ್ರೆ ಆಗತ್ತ? ನಿನಗೆ ಕಣ್ಣು ಕೆಂಪು. ಕಂಸ ಸಂರಕ್ತಲೋಚನ ಅಂತ ಹೇಳಿದ್ರೆ ಕಣ್ಣೆಲ್ಲ ಕೆಂಪು ಮಾಡಿಕೊಂಡಿದ್ದಾನಂತೆ. ಕೊನೆಗೆ ನಕಿಂಚಿದ ಬ್ರವೀತ್, ಏನು ಮಾತಾಡಲಿಲ್ಲ ಅಂತೆ ಕಂಸ. ಯಾಕೆ ಮಾತಾಡಲಿಲ್ಲ? ಕ್ರೋಧ. ಇವನಿಗೆ ಸಿಟ್ಟಲ್ಲಿ ಎಂತ ಮಾತಾಡುದು ಅಂತ ಗೊತ್ತಾಗ್ಲಿಲ್ಲ. ಹಾಗೆ ಮಾತಾಡದೆ ಸುಮ್ಮನೆ ತನ್ನ ಮನೆಗೆ ಎದ್ದುಕೊಂಡು, ಸಿಟ್ಟು ತಡಿತಾ ಇಲ್ಲ. ಬೈಬೇಕು ಅಂತ ಇದೆ ಕಂಸನಿಗೆ, ಆದ್ರೆ ಬೈಲಿಕ್ಕೆ ಆಗ್ತಾ ಇಲ್ಲ. ಯಾಕೆ ಕೇಳಿದ್ರೆ ಅಷ್ಟು ಸಿಟ್ಟು ಬಂದಿದೆ. ಒಂದು ಹಂತಕ್ಕೆ ದಾಟಿದ ಮೇಲೆ ನಾವು ಹೇಳ್ತೇವೆ BP ಹೈ BP ಆಯ್ತು ಅಂತ. ಮತ್ತೆ ಇಲ್ಲಿ ಬೈಯೋರು. ಸೀದೆ ಎದ್ದುಕೊಂಡು ಮನೆಗೆ ಹೋಗಿದ್ದಾನೆ ಕಂಸ ಅಂತ ಹೇಳಿದ್ದಾರೆ. ತೇಚ ಸರ್ವೇ ಯಥಾ ಭೀಷ್ಮ ಯಾದವಾ ಶ್ರುತ ವಿಸ್ತರಾ ಜಗ್ಮರ್ ವಿಗತ ಸಂಕಲ್ಪ ಕಂಸ ವೈಕೃತ ಸಂಶಿನಃ. ಅಲ್ಲಿ ನೆರೆದವರೆಲ್ಲರೂ ಯಾದವರು ಮತ್ತೆ ಅವರವರ ಮನೆಗೆ ತೆರಳಿದ್ದಾರೆ. ಕಂಸ ಮಾಡಿದ ತಪ್ಪುಗಳನ್ನು ಅಪರಾಧಗಳನ್ನೆಲ್ಲ ಹೇಳಿಕೊಂಡು ಯಾವುದೇ ನಿರ್ಣಯವನ್ನು ತೆಗೆದುಕೊಳ್ಳದೆ ಅವರು ಹಾಗೆ ಹಿಂತಿರುಗಿ ಹೋಗಿದ್ದಾರೆ. ಅಕ್ರೂರೋಪಿ ಯಥಾಜ್ಞಪ್ತ ಕೃಷ್ಣದಾರ್ಶನ ಲಾಲಸ ಜಗಾಮರದ ಮುಖ್ಯೇನ ಮನಸಾ ತುಲ್ಯಗಾಮಿನ. ಅಕ್ರೂರನಾದರೂ ಕೂಡ ಕೃಷ್ಣನೇ ನಾನು ಕಾಣಬೇಕು ಅಂತ ಯಾವ ಕಂಸನಿಂದ ಆಜ್ಞಾಪಿಸಲ್ಪಟ್ಟವ ಆತ ತಬಕದಿಂದ ಮನೋರಥದಲ್ಲಿ ಹೋಗಿದ್ದನು. ಹಾಗಾಗಿ ರಥವನ್ನು ಏರಿಕೊಂಡು ತಾನು ಅಂತಹ ನಂದವ್ರಜಕ್ಕೆ ತಾನು ಹೋಗಿದ್ದಾನೆ. ಕೃಷ್ಣಸ್ಯಾಪಿ ನಿಮಿತ್ತಾನಿ ಶುಭಾನ್ಯಂಗಗತಾನಿ ವೈ ಪಿತುತುಲ್ಯೇನ ಸಂಘಂತಿ ಬಾಂಧವೇನ ಸಮಾಗತಂ
ನಂದಗೋಕುಲದಲ್ಲಿರುವ ಕೃಷ್ಣನಿಗೆ ದೇಹದಲ್ಲಿ ಸ್ಫುರಣೆಗಳೆಲ್ಲ ಆಗಿದಂತೆ, ಯೋಗ್ಯವಾದಂಥ ಶುಭ ಶಕುನಗಳಾಗಿದ್ದಾವೆ. ನಾವು ಹೇಳ್ತಾ ಹೀಗಾದ್ರೆ ಯಾರೋ ನೆಂಟರು ಬರ್ತಾರೆ, ಯಾವುದೋ ಬಂಧುಗಳು ಬರ್ತಾರೆ ಅಂತ. ಹಾಗಾಗಿ ಅಂಗಸ್ಫುರಣದ ಮೂಲಕ ಓ ನನ್ನ ಬಂಧುಗಳ ಸಮಾಗಮ ಆಗ್ಲಿಕ್ಕುಂಟು ಅಂತ ಕೃಷ್ಣ ತಿಳ್ಕೊಂಡ. ಪ್ರಾಗೇವ ಚ ನರೇಂದ್ರೇಣ ಮಾಥುರೇಣ ಉಗ್ರಸೇನಿನ ಕೇಶಿನಃ ಪ್ರೇಷಿತೋ ದೂತ ವಧಾ ಯೋಪೇಂದ್ರ ಕಾರಣ. ಇದು ಈ ಕಡೆ ಇದ್ದ ನಡೀತಾ ಇದ್ರೆ ಕಂಸ ಅಲ್ಲಿ ಹೊರಟು, ಇವನು ಅಕ್ರೂರ ಹೊರಟಾಗಿದೆ, ಆದ್ರೆ ಅಕ್ರೂರ ಬರಲಿಲ್ಲ. ಬರುವ ಮಧ್ಯದಲ್ಲೇ ಇನ್ನೊಬ್ಬ ಅಸುರ ಕೃಷ್ಣನನ್ನು ಪೀಡಿಸಲಿಕ್ಕೆ ಬಂದಿದ್ದಾನೆ, ಅವನೇ ಕೇಶಿ. ಕೇಶಿ ಎನ್ನುವಂತಹ ಒಂದು ಕುದುರೆಯ ರೂಪ. ಎಲ್ಲ ಪ್ರಾಣಿಗಳು ಬಂದಿದೆ, ಈಗ ಕುದುರೆದ್ದೊಂದು ಬಾಕಿ ಇತ್ತು, ಈಗ ಕುದುರೆಯ ರೂಪದಲ್ಲಿ ಬಂದಿದ್ದಾನೆ. ಹಾಗಾಗಿ ಹೇಳ್ತಾರೆ, ಉಗ್ರಸೇನನ ಮಗನಾದ ಕಂಸ ಮಥುರೆಯಿಂದ ಅಕ್ರೂರರನ್ನು ಒಂದು ಕಡೆಯಿಂದ ಕಳಿಸಿ ಅದಕ್ಕಿಂತ ಮೊದಲೇ ಕೇಶಿ ಎಂಬ ದೈತ್ಯನನ್ನು ಸಂಹರಿಸಲಿಕ್ಕೋಸ್ಕರ, ಯಾರನ್ನು? ಉಪೇಂದ್ರನಾದಂಥ ಕೃಷ್ಣನನ್ನು ಸಂಹರಿಸಲಿಕ್ಕೋಸ್ಕರ ಕಳಿಸಿದ್ದಾನೆ. ಹಾಗಾದ್ರೆ ಎಂತಹ ಚಾಣಾಕ್ಷತನ ನೋಡಿ. ಈ ಕಡೆಯಿಂದ ಸಂಧಾನ, ಈ ಕಡೆಯಿಂದ ವಧೆ, ಆ ಕಡೆಯಿಂದ ಒಂದು ಏನೆಲ್ಲ ಇವತ್ತು ಯುದ್ಧ ಭೂಮಿಯಲ್ಲಿ ನೋಡ್ತಾ ಇದ್ದೇವೆ. ಇದೆಲ್ಲ ಆ ಕಾಲದಲ್ಲಿ ಕಂಸ ಮಾಡಿದ್ದ. ಮೊದಲೇ ಕೇಶಿಯನ್ನು ಕಳಿಸಿದ್ದಾನೆ, ನೀನು ನೋಡು ಕೊಲ್ಲಿಕ್ಕಾಗ್ತದ ನೋಡು, ಕೊಲ್ಲಿಕ್ಕಾಗದೇ ಇದ್ರೆ ಆಗ ಅಕ್ರೂರ ಬರ್ತಾನೆ, ಕರ್ಕೊಂಡು ಬರ್ತಾನೆ ಇಲ್ಲಿ, ಆಗ ನಾನು ಕೊಲ್ತೇನೆ ಅಂತ. ಹೀಗೆ ಸತುದೂತ ವಚ ಶ್ರುತ್ವ ಕೇಶಿ ಕ್ಲೇಶಕರೋಣಾಂ ವೃಂದಾವನ ಗತೋ ಗೋಪಾನ್ ಬಾಧತೆ ಸ್ಮಧುರಾಸದ. ಕಂಸನ ಮಾತು ಕೇಳಿದ್ದಿದ್ದಾಳೆ. ಕೇಶಿಗೆ ಬಹಳ ಖುಷಿ ಆಯ್ತು. ಯಾಕೆ? ಇವ ಅಸುರ, ತಾನು ರಕ್ಕಸಾದದ್ರಿಂದ ಇನ್ನೊಬ್ಬರಿಗೆ ದುಃಖ ಕೊಡುದೇ ಪೀಡಿಸುವುದೇ ಅವನಿಗಿದು. ಹಾಗಾಗಿ ಅವ ಎಲ್ಲಿದ್ದ ಅಂತ ಕೇಳಿದ್ರೆ ವೃಂದಾವನದಲ್ಲೇ ವಾಸ ಮಾಡ್ತಾ ಇದ್ದ. ಇವ ಹೇಳಿ ಕಳಿಸಿದ್ನ ಇಲ್ವಾ? ಕೂಡ್ಲೆ ಎಲ್ಲ ಗೋಪಾಲಕರನ್ನೆಲ್ಲ ಹಿಂಸೆ ಮಾಡಿ ಶುರು ಮಾಡಿದ ಕುದುರೆಯ ರೂಪದಲ್ಲಿರುವ ರಕ್ಕಸ. ಮಾನುಷಂ ಮಾಂಸಂ ಅಶ್ನಾನಃ. ಎಲ್ಲಿಯಾದ್ರೂ ಕುದುರೆ ಮಾಂಸ ತಿನ್ನತ್ತ? ಇವ ಮಾಂಸ ತಿಂತ ಇದ್ದ. ಯಾಕೆ? ರಕ್ಕಸ ಬೇಸಿಕಲಿ ಅಷ್ಟು ಯಾರದ್ದು ಮನುಷ್ಯರ ಮಾಂಸವನ್ನೇ ತಿಂತ ಇದ್ದ ಅಂತ ಹೇಳ್ತಾರೆ. ಇದ್ರೆ ಕ್ರುದ್ಧ ದುಷ್ಟ ಪರಾಕ್ರಮ, ಸಿಟ್ಟು, ಬಹಳ ಸಿಟ್ಟು ಬರ್ತಾ ಇತ್ತು ಈ ಕುದುರೆಗೆ. ಬಹಳ ಪರಾಕ್ರಮಿಯಾಗಿದ್ದ. ದುರ್ದಾಂತೋ ಬಾಜಿದೈತ್ಯೋಸೌ ಕರೋತೆ ಕವದರಂ ಮಹತ್. ಮಾತ್ರ ಅಲ್ಲ, ಕೊಬ್ಬಿದ ದೈತ್ಯರಾದ ಈತ ಕೆಟ್ಟ ವ್ಯಕ್ತಿ, ಬಹಳ ಸಿಟ್ಟುಗೊಂಡಿದ್ದಾನೆ. ಹಾಗಾಗಿ ಕುದುರೆಯ ರೂಪವನ್ನು ಸ್ವೀಕರಿಸಿ ದೊಡ್ಡ ಯುದ್ಧವನ್ನೇ ಸಾರಿದ್ದಾನಂತೆ. ನಿಘ್ನಾನ್ ಗಾವೈ ಸಗೋಪಾಲ ಗವಾಂ ಪಿಶಿತ ಭೋಜನ ದುರ್ಮದ ಕಾಮಚಾರಿ ಚ ಕೇಸರಿ ನಿರವಗ್ರಹ. ಏನು ಖಾಲಿ ಗೋಪಾಲಕರನ್ನು ಮಾತ್ರ ಕೊಲ್ತಾ ಇದ್ದ, ದನಗಳನ್ನು ಕೊಲ್ತಾ ಇದ್ದ, ದನಗಳ ಜೊತೆಗೆ ಗೋಪಾಲಕರನ್ನು ಕೊಲ್ತಾ ಇದ್ದ. ಗೋವುಗಳನ್ನು ಕೊಲ್ಲುವುದು ಸುಲಭ ಇವನಿಗೆ. ಯಾಕೆ? ಕುದುರೆಯ ರೂಪದಲ್ಲಿ ಇದ್ದ ಪ್ರಾಣಿಗಳ ಜೊತೆಗೆ ಇದ್ದ. ಅದನ್ನು ರಕ್ಷಣೆಗೆ ಬಂದ ಗೋಪಾಲಕರನ್ನು ಕೊಲ್ತಾ ಇದ್ದ. ಎಷ್ಟು ಕೇಳಿದ್ರೆ ಕೊಲ್ಲುದು ಮಾತ್ರ ಅಲ್ಲ, ಗೋವುಗಳ ಮಾಂಸ ತಿಂತಾ ಇದ್ದ ಅಂತ ಈ ಕುದುರೆ ನೋಡಿ. ಗವಾಂ ಪಿಶಿತ ಭೋಜನ. ಹಾಗಾಗಿ ಮದಭರಿತನಾಗಿದ್ದ, ಸ್ವಚ್ಛಂದವಾಗಿ ಹರಿಸ್ತದೆ. ಯಾರು ಕೂಡ ಇವನನ್ನು ಏನೂ ಕೂಡ ಮಾಡ್ಲಿಕ್ಕಾಗ್ತಾ ಇರ್ಲಿಲ್ಲ, ಇವನನ್ನು ಬಗ್ಗಿಸ್ಲಿಕ್ಕಾಗ್ತಾ ಇರ್ಲಿಲ್ಲ. ತದರಣ್ಯಂ ಸ್ಮಶಾನಾಭಂ ಮೃಣಾಂ ಅಸ್ಥಿಭಿರಾವೃತಂ ಯತ್ರಾಸ್ತೆ ಸಹಿತುಷ್ಟಾಶ್ಮ ಕೇಶಿ ತುರಗದಾನಮ ಯಥೇಷ್ಟಂ ಕಂಸಸಾಯ ಪ್ರಾಣಸ್ತಸ್ಯ ಮಹೇಶ್ಚರ. ಇವನು ಈ ಕೇಶಿ ಇದ್ದಂತಹ ವೃಂದಾವನ ಹತ್ತಿರದಲ್ಲಿರುವ ಕಾಡು ಉಂಟಲ್ಲ, ಅದು ಸ್ಮಶಾನ ತುಲ್ಯ ಆಗಿರ್ತದೆ. ಯಾರು ಅಂದ್ರೆ ಬಂದವರನ್ನು ತಿಂತ ಇದ್ದ, ಎಲ್ಲರನ್ನೂ ಕೂಡ. ಅಲ್ಲಿ ಬಂದವರ ಮಾನವರ ಮಾಂಸಗಳನ್ನು ತಿಂದು ಸಿಕ್ಕಲ್ಲಿ ಅದರ ಪೀಸ್ಗಳನ್ನು, ಯಾವುದು ಈ ಬೋನ್ ಪೀಸ್ ಇರ್ತದಲ್ಲ, ಅಸ್ಥಿಗಳನ್ನು ಎಲ್ಲೆಡೆ ಬಿಸಾಡಿದ್ದಂತೆ. ಎಲ್ಲಿ ಎಲ್ಲಿ ಕುದುರೆ ಓಡಾಡ್ತಾ ಉಂಟಲ್ಲ, ಅಲ್ಲಿ ಯಾವ ದಾನವರು ಇರುವ ಸ್ಥಿತಿ ಇರಲಿಲ್ಲ, ಯಾವ ಇವರು ಗೋಪಾಲಕರು ಇರ್ತಿರ್ಲಿಲ್ಲ. ಯಾಕೆ? ಅಲ್ಲಿ ಎಲ್ಲ ದಾನವರದ್ದು ಕಾರಬಾರ. ಹಾಗಾಗಿ ಎಲ್ಲಿ ಎಲ್ಲಿ ರಕ್ಕಸರಿರ್ತಾರ ಅಲ್ಲಿ ಎಲ್ಲ ಗೋಪಾಲಕರಾಗ್ಲಿ ಒಳ್ಳೆ ಮಾನವರಾಗಿ ಇರ್ತಾ ಇರ್ಲಿಲ್ಲ. ಕಂಸನಿಗೆ ಅತ್ಯಂತ ಪ್ರೀತಿಯಾದ ಇವ ಹೇಗೆ ಅಂತ ಕೇಳಿದ್ರೆ, ಇವರು ಹೇಳ್ತಾರೆ ಬಹಿಶ್ಚರ. ಕಂಸನ ಪ್ರಾಣ ಹೊರಗಿನ ಪ್ರಾಣ ಅಂದ್ರೆ ಇಷ್ಟ ಇದ್ದವರಿಗಿಂತಲೂ ಕೂಡ ಅತ್ಯಂತ ಸ್ನೇಹಿತನಾಗಿದ್ದವ ಕೇಶಿ ಅಸುರ. ಕಂಸನಿಗೆ ಬಹಳ ಅವನದ್ದು ಇನ್ನೊಂದು ಹಾರ್ಟ್ ಅಂತ ಹೇಳ್ತಾರೆ. ತನ್ನ ಹೊರಗಿನ ಒಂದು ಪ್ರಾಣ ಉಂಟು ಅಂತ ಕೇಳಿದ್ರೆ ಅದು ಕೇಶಿ ಎನ್ನುವ ಅಸುರ. ಕುರೈರ್ ನಾರಾಯತೆ ಭೂಮಿಂ ವೇಗೇನ ರುರುಜುತೆ ಧ್ರುವಾನ್ ಹ್ರೇಷಿತಃ ಸ್ಪರ್ಧತೆ ವಾಯುಂ ಪ್ಲುತೈರ್ ಲಂಘಯತೆ ನಭಃ. ತನ್ನ ಗೊರಸಿನಿಂದ ಕುದುರೆ ಅಲ್ವಾ ಭೂಮಿಯನ್ನು ಸೀಳ್ತಾ ಇತ್ತಂತೆ, ಕೆರಿತಾ ಇತ್ತು, ಭೂಮಿಯೇ ತುಂಡಾಗ್ತಾ ಇತ್ತು. ತಾನು ಮತ್ತೆ ವೇಗದಿಂದ ಓಡೋದು, ಆ ಮರಗಳ ಮೇಲೆ ಬೀಳುತ್ತು, ಮರಗಳೆಲ್ಲ ಧೊಪ್ಪನೆ ಕೆಳಗೆ ಬೀಳ್ತಾ ಇತ್ತು. ತನ್ನ ಹೇಷಾರದಿಂದಾಗಿ ವಾಯುವಿನ ಧ್ವನಿಯನ್ನು ಮೀರಿಸ್ತಾ ಇದ್ದವ ಅಂತ ಕಿರುಚುತ್ತಲ್ಲ ಕುದುರೆ, ಆ ರೀತಿಯಾಗಿ ಮಾಡಿ ಆಕಾಶದಲ್ಲಿ ಹಾರ್ತಾ ಇದ್ದಂತೆ ಕೇಶಿ ಎನ್ನುವಂತಹ ಕುದುರೆ.
ಅತಿ ಪ್ರವೃದ್ಧೋ ಮತ್ತಶ್ಚ ದುಷ್ಟಾಶ್ವೋ ವನಗೋಚರಃ ಪ್ರಕಂಪಿತೋ ರೌದ್ರಃ ಕಂಸಸ್ಯ ಚರಿತಾನುಗಃ. ಅತ್ಯಂತ ಮದಭರಿತನಾದವ ದುಷ್ಟ ಈತ. ದುಷ್ಟಾಶ್ವ ಅಂತ ಗೋಪಾಲಕರಿನಲ್ಲಿ ಪ್ರಸಿದ್ಧನಾಗಿದ್ದ. ದುಷ್ಟಾಶ್ವ ಯಾರು ಕೇಳಿದ್ರೆ ಅದೊಂದು ಬಂತು ನೋಡಿ, ಕುದುರೆ, ಅದೊಂದು ಬಹಳ ಕೆಟ್ಟದ್ದು ಅಂತ. ಹೀಗೆ ಗೋಪಾಲಕರ ಇದರಲ್ಲಿ ಪ್ರಸಿದ್ಧ ಆಗಿದ್ದ. ಮತ್ತದು ಬರುವಾಗ ಹೇಗೆ ತನ್ನ ಕಿವಿಗಳನ್ನು ನಿಮಿರಿಸಿಕೊಂಡು ಬರ್ತಾ ಇತ್ತು. ರೌದ್ರಾವತಾರವೇ ಯಾವಾಗಲೂ ಕೂಡ ಈ ಕೇಶಿ ಎನ್ನುವಂತ ಕುದುರೆ. ಈರಿಣಂ ತದ್ವನಂ ಸರ್ವಂ ತೇನಾಸೀತ್ ಪಾಪಕರ್ಮಣ ಕೃತಂ ದುರ್ಗದೈತ್ಯೇನ ಸರ್ವಾನ್ ಗೋಪಾನ್ ವಿಧಾಂಸತ. ಪಾಪಿಷ್ಠನಾದಂತಹ ಕೇಶಿ ಆತ ಅಸುರ ಆಗಿದ್ದ. ಅದರಿಂದ ಏನೆಲ್ಲ ಕೇಳಿದ್ರೆ ಕಾಡೆಲ್ಲ ಬರಿದಾಗಿ ಹೋಯಿತು ಅಂತ ಹೇಳ್ತಾರೆ. ಇವ ಇದ್ದಾಗ ಅಲ್ಲಿ ಯಾವ ದೇವತೆಗಳಾಗ್ಲಿ ಮನುಷ್ಯರಾಗ್ಲಿ ಗೋಪಾಲಕರಾಗ್ಲಿ ಯಾರೂ ಬರ್ತಿರ್ಲಿಲ್ಲ. ಅಂದ್ರೆ ಇವ ಏನು ಮಾಡಿದ, ಕೇವಲ ಮನುಷ್ಯರನ್ನು ಮಾತ್ರ ತಿನ್ನೋದಲ್ಲ, ಗಿಡ ಮರಗಳನ್ನು ಉದುರಿಸ್ತಾ ಇದ್ದ, ಬೀಳಿಸ್ತಾ ಇದ್ದ. ಹಾಗಾಗಿ ಈ ಕುದುರೆಯಿಂದಾಗಿ ಬಹಳಷ್ಟು ಹಾನಿ ಪ್ರಕೃತಿಗೆ ಉಂಟಾಗಿತ್ತು. ತೇನ ದುಷ್ಪ್ರಚಾರೇಣ ದೂಷಿತಂ ತದ್ವರಂ ಮಹತ್ ನ ನೃಭಿರ್ಬೋಧನೈರ್ವಾಪಿ ಸೇವ್ಯತೆ ವನವೃತ್ತಿಭಿ. ಈ ಕೇಶಿ ಎನ್ನುವ ಕುದುರೆ ಎಲ್ಲೆಲ್ಲ ಓಡಾಡ್ತಾ ಇರ್ತಂಟಲ್ಲ, ಅಲ್ಲಿ ದಾನವರಾಗ್ಲಿ ಗೋವುಗಳಾಗ್ಲಿ ಮಾನವರಾಗ್ಲಿ ಯಾರೂ ಬರ್ತಾ ಇರಲಿಲ್ಲ. ಯಾಕೆ ಕೇಳಿದ್ರೆ ಆ ಪರಿಸರವನ್ನು ಅಷ್ಟು ಹಾಳು ಮಾಡಿ ಹಾಕ್ತಾ ಇದ್ದ ಈ ಕುದುರೆ. ನಿಸ್ಸಂಪಾತಃ ಕೃತಃ ಪಂಥಾಃ ತೇನ ತದ್ವಿಷಯಾಶ್ರಯ ಮದಾವಲಿಪ್ತ ಪ್ರವೃತ್ತೇನ ನೃಮಾಂ ಸ್ಯಾನ್ ನಶ್ನತಾ ಭೃಶಂ. ಮದಭರಿತವಾದಂತಹ ಈ ಕುದುರೆ ಉಂಟಲ್ಲ, ಆತ ಮನುಷ್ಯರ ಮಾಂಸವನ್ನೇ ತಿಂತಾ ಇದ್ದ ಅಂತ ಹೇಳ್ತಾ ಇದ್ದಾರೆ. ಯಾವಾಗಲೂ ಸಾಮಾನ್ಯವಾಗಿ ಹುಲ್ಲನ್ನು ತಿನ್ನೋದು ಅಂತ ಅರ್ಥ. ಇದಕ್ಕೆ ಹಾಗಲ್ಲ, ಇದಕ್ಕೆ ಏನು ಬೇಕು, ಮನುಷ್ಯರ ಮಾಂಸವೇ ಬೇಕಿತ್ತು. ಹಾಗಾಗಿ ಇವ ಹೋದಲ್ಲಿ ಬಂದಲ್ಲಿ ಹುಲ್ಲುಗಳೇ ಅಲ್ಲಲ್ಲಿ ಅಲ್ಲಲ್ಲಿ ಬೆಳೆದಿತ್ತು ಅಂತ ಹೇಳ್ತಾರೆ. ಅಂದ್ರೆ ಇನ್ನು ಹುಲ್ಲು ತಿನ್ಬೇಕಿತ್ತಲ್ಲ ಕುದುರೆ, ಅದು ತಿನ್ನುವುದಿಲ್ಲ, ಮತ್ತೆ ತಿನ್ನುವುದು ಮಾಂಸವನ್ನೇ ತಿನ್ನುವುದು. ಹಾಗಾಗಿ ಅಲ್ಲಿಗೆ ಸಾಗದೇ ಇರ್ತಾ ಇತ್ತು. ಯಾವುದಕ್ಕೆ ಕಾಡಿಗೆಲ್ಲ ಹೋಗ್ತಾ ಇರಲಿಲ್ಲ, ಊರಿನೊಳಗೆ ಇರುವುದು. ಯಾಕೆ, ಮನುಷ್ಯನನ್ನು ತಿನ್ಬೇಕು ಅಂತೇಳಿ. ಹೀಗೆ ನೃಶಬ್ದಾನುಸರ ಕ್ರುದ್ಧ ಸಕದಾಚಿತ್ ದಿನಾಗಮೇ ಜಗನಾಮ ಘೋಷ ಸಂವಾಸಂ ಜೋದಿತ ಕಾಲಧರ್ಮನ. ಕ್ರೋಧವಶನಾದಂತಹ ಕೇಶಿ ದೈತ್ಯ ಎಲ್ಲಿ ಎಲ್ಲಿ ಮನುಷ್ಯರ ಶಬ್ದ ಕೇಳ್ತದಲ್ಲ ಅಲ್ಲಿಗೆ ಓಡಿಕೊಂಡು ಓ ಮನುಷ್ಯರು ಬಂದ್ರು ಅವರನ್ನು ತಿನ್ಬೇಕು ಅಂತ. ಮನುಷ್ಯರ ವಾಸನೆ, ಮನುಷ್ಯರ ಶಬ್ದ ಕೇಳಿದ್ರೆ ಸಾಕು ಓಡಿ ಹೋಗ್ತಾ ಇದ್ದಂತೆ. ಹಾಗಾಗಿ ಒಂದು ದಿನ ಕಾಲಧರ್ಮ ಪ್ರಚೋದಿತನಾದ ಈತ ಕೃಷ್ಣ ಇರುವ ಹಳ್ಳಿಯ ಕಡೆಗೆ ಬಂದ. ತಂ ದೃಷ್ಟ್ವಾ ದುದ್ರಪುರ್ಗೋಪಾಃ ಸ್ತ್ರೀಯಶ್ಚ ಶಿಶುಭಿಃ ಸಹ ಕ್ರಂಧಮಾನ ಜಗನ್ನಾಥಂ ಕೃಷ್ಣಂ ನಾಥಮುಪಾಶ್ರಿತಾಃ. ಅವ ಬಂದ ಅಂತ ಗೊತ್ತಾದದ್ದೇ ತಡ ಗೋಪಾಲಕರೆಲ್ಲ ಓಡಿದ್ದು ಎಲ್ರು ಕೂಡ. ಎಲ್ಲ ಸ್ತ್ರೀಯರು ಅವರು ಇವರು ಎಲ್ಲ ದೂರ ಓಡಿದ್ರಂತೆ. ಎಲ್ಲ ಬಂದು ಕೃಷ್ಣನ ಬಳಿ ಜಗನ್ನಾಥ ಕೃಷ್ಣ ರಕ್ಷಣೆ ಮಾಡಪ್ಪ ಅಂತ ಹೇಳ್ತಾ ಇದ್ದಾರೆ. ತಾಸಾಂ ವೃದ್ಧಿತ ಶಬ್ದೇನ ಗೋಪಾಲಂ ಕ್ರಂದಿದೇನ ತತ್ವಾ ಭಯಂ ತು ಕೃಷ್ಣ ವೈಕೇಶಿನಂ ಸೌಭ್ಯದುದ್ರವೇ. ಅವರೆಲ್ಲ ಅಳುತ್ತಾ ಇದ್ದಾರೆ, ಹೆಣ್ಣು ಮಕ್ಕಳು ಮತ್ತೆ ಇವರೆಲ್ಲ. ಗೋಪಾಲಕರ ಆಕ್ರಂದರವನ್ನು ಕೇಳಿಸ್ಲಕ್ಕೆ ಆಗ್ಲಿಲ್ಲಂತೆ. ಕೇಳಿಕೊಂಡವರು ಹೇಳ್ತಾ ಇದ್ದಾರೆ ಕೃಷ್ಣನ ಹತ್ರ, ಏನಾದ್ರೂ ಮಾಡಿ ನಮ್ಮನ್ನು ರಕ್ಷಣೆ ಮಾಡು ಅಂತ. ಆಗ ಕೃಷ್ಣ ಅವರನ್ನು ರಕ್ಷಣೆ ಮಾಡುವುದಕ್ಕೋಸ್ಕರ ಕೇಶಿ ಎನ್ನುವಂತ ದೈತ್ಯನನ್ನು ಎದುರುಗೊಳ್ತಾನೆ. ಕೇಶಿ ಚಾಭ್ಯುತಿತ ಗ್ರೀವ ಪ್ರಕಾಶಾದನೇಕ್ಷಣ ಹೇಷಮಾಣೋ ಜಗೋದಗ್ರಹ ಗೋವಿಂದ ಅಭಿಮುಖೋ ಭಯಂ ಯಯೌ. ಕೇಶಿ ದೈತ್ಯ ಏನು ಮಾಡ್ತಾನೆ, ತನ್ನ ಕುತ್ತಿಗೆಯನ್ನು ಎತ್ತಿ ಹಲ್ಲನ್ನು ಕಿಸೀತ ತಾನು ಕೃಷ್ಣನ ಬಳಿಗೆ ಬಂದಿದ್ದಾನಂತೆ. ವೇಗವಾಗಿ ಬಂದಿದ್ದಾನೆ. ಯಾಕೆ ಕೇಳಿದ್ರೆ ಕೃಷ್ಣನನ್ನು ಈಗ ಮುಗಿಸಿಯೇ ಬಿಡ್ತೇನೆ ಅಂತ ಹೇಳಿ. ತಮಾಪತಂತಂ ಸಂಪ್ರೇಕ್ಷ್ಯ ಕೇಶಿನಂ ಹಯದಾನುವಂ ಪ್ರತ್ಯಜ್ಜಗಾಮ ಗೋವಿಂದ ತೋಯದ ಕೇಶಿನಂ ಯಥ. ಕುದುರೆಯ ರೂಪದಲ್ಲಿರುವಂತಹ ಕೇಶಿ ಇದ್ದಾನಲ್ಲ, ಅಂತಹ ದಾನವ ರಕ್ಕಸ ನನ್ನ ಮೇಲೆ ಅಗರಿ ಬೀಳ್ತಾ ಇದ್ದಾನೆ ಅಂತ ಕೃಷ್ಣ ಗಮನಿಸಿದ. ಹಾಗಾಗಿ ಏನು ಮಾಡ್ತಾನೆ ಕೇಳಿದ್ರೆ, ಪ್ರತಿಯಾಗಿ ಇವನೇ ಕೃಷ್ಣನೇ ಆ ಕೇಶಿಯ ಮೇಲೆ ಹಾರಿದ. ನೀರು ತುಂಬಿದ ಮೋಡ ಚಂದ್ರನನ್ನು ಮುಳುಗಿಸಿದಾಗೆ ಆಯಿತು ಅಂತ ಹೇಳ್ತಾರೆ ನೋಡಿ. ಸ್ತೋಯದ ಶಶಿನಂ ಯಥ. ಶಶಿ ಅಂದ್ರೆ ಚಂದ್ರ, ಅಂದ್ರೆ ಬೆಳ್ಳಗೆ ಉಂಟು ಕುದುರೆ, ಅದರಲ್ಲಿ ಕಪ್ಪಗಿರುವ ಕೃಷ್ಣ. ಇವ ಹೋಗಿ ಹಾರಿದಾನೆ ಕೇಳಿದರೆ ಚಂದ್ರನನ್ನು ನುಂಗುವ ಮೋಡದ ಹಾಗೆ ಆಯಿತು ಅಂತ ಹೇಳ್ತಾ ಇದ್ದಾರೆ. ಕೇಶಿನಸ್ತದಭ್ಯಾಸೇ ದೃಷ್ಟ್ವಾ ಕೃಷ್ಣಮುಪಸ್ಥಿತಂ ಮನುಷ್ಯ ಬುದ್ಧಯೋ ಗೋಪಾಃ ಕೃಷ್ಣಮೋಚುರ್ಹಿತೈಷಿನಃ. ಕೇಶಿ ಅವನನ್ನು ಹೀಗೆ ಎದುರಿಕೆಯಾದ ಕೃಷ್ಣ ನೋಡ್ತಾನೆಲ್ಲ, ಆಗ ಅವನ ಭೃತ್ಯರೆಲ್ಲ
ಯಾರು ನಮ್ಮ ಕೇಶಿಯ ಭೃತ್ಯರೆಲ್ಲ ಕೃಷ್ಣನನ್ನು ಪೀಡಿಸ್ಲಿಕ್ಕೋಸ್ಕರ ಬರ್ತಾ ಇದ್ದಾರೆ ಅಂತ ಹೇಳ್ತಾರೆ. ಗೋಪರೆಲ್ಲ ಕೃಷ್ಣ ನಮ್ಮ ಹಾಗೆ ಇದ್ದವಲ್ಲ ಅಂತ ಹೇಳಿ ಧೈರ್ಯ ತಂದುಕೊಳ್ತಾ ಇದ್ದಾರೆ. ಆ ಅಸುರರೆಲ್ಲ ಇಲ್ಲಿ ಆಕ್ರಮಣವನ್ನು ಮಾಡ್ತಾ ಇದ್ದಾರೆ. ಕೃಷ್ಣ ಕೃಷ್ಣ ಮಹಾಬಾಹು ಜ್ಞಾಪೀನಾಂ ನಂದಿವರ್ಧನ ಜಗತಾಂ ಅಭಯದೋಸಿ ತ್ವಂ ತ್ರಾಯಸ್ಮಾನ್ ವಿಶೇಷತಃ. ಆ ಗೋಪಿಯರೆಲ್ಲ ಕೃಷ್ಣನನ್ನು ಮನುಷ್ಯ ಅಂತ ತಿಳ್ಕೊಳ್ಳಿಲ್ಲ. ಅವರು ಕೃಷ್ಣನನ್ನು ದೇವರು ಅಂತ ತಿಳ್ಕೊಂಡಿದ್ರು. ಹಾಗಾಗಿ ಹೇಳ್ತಾರೆ ಕೃಷ್ಣನ ಬಗ್ಗೆ, ಕೃಷ್ಣ ಕೃಷ್ಣ ಮಹಾಬಾಹು, ಕೃಷ್ಣ ಅಂತ ಹೇಳಿ ಬಂಧುಗಳಿಗೆ ಹಿತವನ್ನು ಉಂಟು ಮಾಡುವ ಕೃಷ್ಣ, ಜಗತ್ತಿಗೆ ರಕ್ಷಣೆಯನ್ನು ಮಾಡುವ ಅಭಯದಾನವನ್ನು ಕೃಷ್ಣ, ನಮ್ಮನ್ನು ರಕ್ಷಣೆ ಮಾಡು. ಕೃಷ್ಣ ತಾತ ನಕಲ್ವೇಷ ಸಹಸಾತೆ ಹಯಾಥಮಃ ಉಪಸತ್ಯೋ ಭವಾನ್ ಬಾಲಃ ಪಾಪಶ್ಚೈವ ದುರಾಸದಃ. ಕೃಷ್ಣನನ್ನು ಹೇಳ್ತಾ ಇದ್ದಾನೆ, ಪಾಪಿಯಾದ ಹೈಮುಖನಾದ ದೈತ್ಯನನ್ನು ಕಂಡ ಕೂಡಲೇ ನೀನೇನು ಅವನ ಹತ್ರ ಹೋಗಬೇಡ. ಯಾಕೆ ಹೋದ್ರೆ ನಿನ್ನನ್ನು ಕೊಂದ ಹಾಕಿ ಅವನೊಬ್ಬ. ಆದ್ರಿಂದ ನೀನಿನ್ನೂ ಹುಡುಗ ಇದ್ದಿ, ನೀನು ಪಾಪಿಯಾದ್ರೂ ಯಾರನ್ನು ಎದುರಿಸಲಿಕ್ಕೆ ಸಾಧ್ಯ ಇಲ್ಲ. ಆ ಇವನನ್ನು ಕೇಶಿ ಎನ್ನುವಂತ ಕುದುರೆಯನ್ನು, ಅಂದ್ರೆ ಕೃಷ್ಣನನ್ನು ನಮ್ಮ ಹಾಗೆ ಇರುವ ಗೋಪಾಲಕ ಅಂತ ತಿಳ್ಕೊಂಡಿದ್ದಾರೆ ಇವರು. ಏಷಃ ಕಂಸಸ್ಯ ಸಹಜಃ ಪ್ರಾಣಸ್ತಾತಃ ಬಹಿಶ್ಚರಃ ಉತ್ತಮಶ್ಚ ಹಯೇಂದ್ರಾಣಾಂ ದಾನವೋ ಪ್ರತಿಮೋ ಯುಧಿ. ಇವ ಕಂಸನಿಗೆ ಸಹೋದರನಾಗಿದ್ದಾನೆ. ಕಂಸನ ಹೊರಗೆ ಸಂಚರಿಸುವ ಪ್ರಾಣ ಯಾರು ಕೇಳಿದ್ರೆ ಅದು ಕೇಶಿ ಅಂತ ಎರಡನೇ ಸಲ ಕೂಡ ಅದನ್ನು ಹೇಳ್ತಾ ಇದ್ದಾರೆ. ಹಾಗಾಗಿ ಇಂತಹ ಕೇಶಿ ಎನ್ನುವ ಅಸುರ ಬಲಿಷ್ಠನಾಗಿದ್ದಾನೆ, ಕುದುರೆಯಾಗಿದ್ದಾನೆ, ಯುದ್ಧದಲ್ಲಿ ಭಯಂಕರನಾದಂತಹ ನೀತ ಈತ. ತ್ರಾಸನಃ ಸುರಸೈನ್ಯಾನಾಂ ತುರಗಾಣಾಂ ಮಹಾಬಲಃ ಅವಧ್ಯ ಸರ್ವಭೂತಾನಾಂ ಪ್ರಥಮಃ ಪಾಪಕರ್ಮಣ. ದೈತ್ಯಗಳ ದೇವತೆಗಳ ಸೈನ್ಯವನ್ನೇ ಎದುರಿಸುವ ಸಾಮರ್ಥ್ಯ ಈ ಕಂಸನಿಗೆ, ಈ ಕೇಶಿಗೆ ಇದೆ. ಹಾಗಾಗಿ ಕುದುರೆಗಳಲ್ಲಿ ಬಹಳ ಬಲಿಷ್ಠನಾದ ಈತ ಸರ್ವ ಜೀವರಾಶಿಗಳನ್ನು ಕೂಡ ಕೊಲ್ಲುವುದರಲ್ಲಿ ಪಾಪಿಗಳಲ್ಲಿ ಅಗ್ರಗಣ್ಯನಾಗಿದ್ದಾನೆ. ವೈಶಂಪಾಯನದ ಚರಿತ್ರೆಯನ್ನು ಮುಂದುವರಿಸಿ ಹೇಳ್ತಾರೆ, ಗೋಪಾನಂ ತದ್ವಚ ಶ್ರುತ್ವ ಮತತಾಂ ಮಧುಸೂದನ ಕೇಶಿನಾಥ ಯುದ್ಧಾಯ ಮತಿಂ ಚಕ್ರೇ ಸೂದನ. ಇವರೆಲ್ಲ ಬಂದು ಹೇಳ್ತಾ ಇದ್ದಾರೆ, ಅವನನ್ನು ಬಿಡಬೇಡ ಮಾರೆ, ನೀನು ಕೊಳ್ಬೇಕು, ನೀನು ಬಿಟ್ರೆ ಬೇರೆ ಯಾರು ಗತಿ ಇಲ್ಲ, ಹಾಗೆ ಹೀಗೆ ಅಂತ. ಆಗ ಗೋಪರ ಈ ಮಾತನ್ನು ಕೇಳಿದ ಮಧುಸೂದನ ತಾನು ಯುದ್ಧ ಮಾಡಬೇಕು ಅಂತ ಹೇಳಿ ಮನಸ್ಸನ್ನು ಮಾಡಿದ. ಅಂದರೆ ತಾನಾಗಿ ಹೋಗ್ಲಿಲ್ಲ, ಅವರೆಲ್ಲ ಪ್ರಾರ್ಥನೆ ಮಾಡಿದ್ದಾರೆ, ಕೃಷ್ಣ ಹೊರಟು ಹೋಗಿದ್ದಾನೆ. ತತಸ್ಸವ್ಯಂ ದಕ್ಷಿಣಂಚ ಮಂಡಲಾನಿ ಪರಿಭ್ರಮನ್ ಪದ್ಭ್ಯಾಂ ಉಭಾಭ್ಯಾಂ ಸಹಾಯ ಕ್ರೋಧೇನ ರುಜತೆ ಧ್ರುವಾನ್. ಸಸವ್ಯಂ ದಕ್ಷಿಣಂ, ಹಾಗಾಗಿ ಎಡ ಬಲದಲ್ಲಿ ಮಂಡಲಾಕಾರದಲ್ಲಿ ತಿರುಗುತ್ತಾ ಎರಡು ಕಾಲಿನಿಂದ ಕೇಶಿ ಆತ ಕೃಷ್ಣನನ್ನು ಎದುರಿಸಲಿಕ್ಕೆ ಬಂದಿದ್ದಾನೆ. ಕೃಷ್ಣನನ್ನು ಕಂಡದ್ದೇ ತಡ ಮತ್ತೆ ತಾನು ಸುತ್ತು ಬಂದು ಹೇಷಾನುಭವನ್ನು ಮಾಡಿಕೊಂಡು ಅನೇಕ ಮರಗಳನ್ನು ತುಂಡರಿಸಿದಂತೆ. ಅವನನ್ನು ಕಂಡದ್ದೇ ತಡ ಇವರಿಗೆ ಏರಿತು. ಇದ್ದ ಮರಗಳನ್ನೆಲ್ಲ ತುಂಡರಿಸಲಿಕ್ಕೆ ಶುರು ಮಾಡಿದ. ಮುಖೇ ಲಂಬಸಟೆ ಚಾಸ್ಯ ಸ್ಕಂಧದೇಶೆ ಘಟಾವೃತೆ ಮಲಯೋಭ್ರತರಂಗಾಭಾಹ ಸುಸ್ರುಭೋ ಕ್ರೋಧಜಂಬರಂ. ಅವನ ಮುಖದಲ್ಲಿ ಜ್ಯೋತು ಬಿದ್ದಂತಹ ಸಟೆ ಅಂತ ಹೇಳ್ತಾರೆ, ಅಂದ್ರೆ ಕೇಸರ ಅಂತ ಅರ್ಥ. ಈ ಎತ್ತು ಇದಲ್ವಾ ಕುದುರೆಯ ಕೆಳಗೆ ಆ ಕೂದಲುಗಳು ಇರ್ತಾವಲ್ಲ, ಹಾಗೆ ಈ ಗುತ್ತಿಗೆ ಪ್ರದೇಶದಲ್ಲಿ ನಿಬಿಡವಾದಂತಹ ಬಿಳಿ ಕೂದಲುಗಳು ಎಲ್ಲ ಇತ್ತು. ಲಲಾಟದಂತಂತೂ ಜರಿ, ಅಂದ್ರೆ ಲಲಾಟ ಅಂದ್ರೆ ಹಣೆ, ಅದು ಜಾರಿ ಹೋಗಿತ್ತು ಅಂತ ಹೇಳಿದ್ರೆ ಸಿಟ್ಟಿನಿಂದ ಬೆವರು ಬೀಳ್ತಾ ಇತ್ತು ಅಂತ ಹೇಳ್ತಾ ಇದ್ರು. ಅದು ಹೇಗೆ ಕೇಳಿದ್ರೆ ಆಕಾಶದಿಂದ ಬಿದ್ದ ಮಳೆಯ ಹನ್ಯ ಹಾಗೆ ಕಾಣ್ತಾ ಇತ್ತು ಅಂತ ಹೇಳ್ತಾ ಇದ್ದಾರೆ. ಸಫೇನಂ ವಕ್ತರ್ಜಂಜೈವ ವವರ್ಷ ರಜಸಾವೃತಂ ಹಿಮಕಾಲೇ ವ್ಯೋಮಣಿ ನೀಹಾರ ಚಂದ್ರಮಾಹ. ಸಿಟ್ಟಿನಿಂದ ತನ್ನ ಬಾಯಿಯಿಂದಾಗಿ ಭಯಂಕರವಾದ ಬಿಳಿ ಬಿಳಿಯಾದಂತ ನೊರೆಯನ್ನು ಹೊರಗೆ ಹಾಕಿದ್ದಾನಂತೆ. ಯಾರು? ಈ ಕೇಶಿ. ಹೇಮಂತ ಋತುವಿನಲ್ಲಿ ಆಕಾಶದಲ್ಲಿ ಮಂಜುಗಳು ಹೇಗೆ ಬೀಳತ್ತೋ ಆ ರೀತಿಯಾಗಿ ಕೇಶಿ ಕುದುರೆಯಿಂದ ಆ ಬಿಳಿಯ ನೊರೆಗಳು ಚೆಲ್ತಾ ಉಂಟು. ಗೋವಿಂದಂ ಅರವಿಂದಾಕ್ಷಂ ರೇಷಿತೋದ್ಗಾರಕೈಃ ಸಫೇನೈರ್ ಭಕ್ತರ ನಿರ್ಗೃಣೈಃ ಪ್ರೋಕ್ಷಯಾಮಾಸ ಭಾರತ. ಇನ್ನು ಗೋವಿಂದನನ್ನು ನೋಡಿದ್ದೇ ತಡ ತಾನೇನು ಮಾಡ್ತಾನೆ, ಬಾಯಿಯಿಂದ ತನ್ನ ನೊರೆಯನ್ನು ಮತ್ತೆ ಮತ್ತೆ ಹೊರಗೆ ಹಾಕ್ತಾ ಇದ್ದಾನೆ. ನೊರೆಗಳ ಸಮುದಾಯ ಬರ್ತಾ ಉಂಟು. ಅದು ಏನಾಯ್ತು ಕೇಳಿದ್ರೆ ಕೃಷ್ಣನ ಎದುರುಗಡೆ ಬಂದಿದ್ದಾನೆ, ಉಸ್ಸುಸ್ ಅಂತ ಗಾಳಿ ಬಿಡ್ತಾ ಇದ್ರೆ ಅದು ಇವನ ಕೃಷ್ಣನ ಮೇಲೆ ಪ್ರೋಕ್ಷಣೆ ಮಾಡಿದಾಗೆ ಆಗಿದೆ ಅಂತ ಹೇಳಿದ್ರೆ, ಪ್ರೋಕ್ಷಯಾಮಾಸ ಭಾರತ ಅಂತ ಹೇಳ್ತಾ ಇದ್ದಾರೆ. ಪ್ರೋಕ್ಷಣೆ ಮಾಡಿದಾಗ ಇವನ ಮೇಲೆ ಬೀಳ್ತಾ ಉಂಟು ಕುದುರೆಯ ನಿಶ್ವಾಸವಾದಂತಹ ಆ ಎಂಜಲು. ಕರೋದ್ಧರಣ ಮುಕ್ತೇರ ಮಧು ಪ್ರಕ್ಷೋಧ ಪಾಂಡುನ
ರಜಸಾತ ಹಯಕೃಷ್ಟಂ ಚಕಾರಾರುಣ ಮೂರ್ಧಜಂ. ಆತ ಗೊರಸುಗಳನ್ನು ಭೂಮಿಯಲ್ಲಿ ಇಟ್ಟುಕೊಂಡು ಮೇಲೆ ಎತ್ತಿದ್ದಾನೆ. ಎತ್ತುವಾಗ ಆ ಧೂಳು ಉಂಟಲ್ಲ, ನೆಲದಲ್ಲಿದ್ದ ಧೂಳು ಅದು ಹೋಗಿದೆ. ಏನಾಗಿದೆ? ಧೂಳು ಮೇಲೆ ಹಾರಿ ಕೃಷ್ಣನ ತಲೆಯ ಮೇಲೆ ಬಿದ್ದಿದೆ. ಹಾಗಾಗಿ ಕೃಷ್ಣ ಕೆಂಪಗೆ ಕಾಣ್ತಾ ಇದ್ದಾನೆ ಅಂತ ಹೇಳ್ತಾರೆ. ಅಂದ್ರೆ ಮದಜಲದಿಂದ ಭೂಮಿ ಮಣ್ಣು ಸೇರಿ ಒದ್ದೆಯಾಗಿ ಕೃಷ್ಣನ ಕಡೆಗೆ ಬಂದಾಗ ಇವ ರಕ್ತವನ್ನೆಲ್ಲ ಮೈ ಮೇಲೆ ಹಚ್ಚಿಕೊಂಡ ಹಾಗೆ ಕಾಣ್ತಾ ಉಂಟು ಅಂತ ಹೇಳ್ತಾರೆ. ಪ್ಲುತಬಲ್ಗಿತ ಪಾದಸ್ತು ತಕ್ಷಮಾಣೋ ಧರಾಂಕುರೈ ದಂತಾನ್ ನಿರ್ದೇಶಮಾನಸ್ತು ಕೇಶಿ ಕೃಷ್ಣಮುಪಾದ್ರವತ್. ಇನ್ನು ವಿಶಿಷ್ಟವಾದಂತಹ ಹೆಜ್ಜೆಗಳನ್ನು, ಪಾದವಿನ್ಯಾಸಗಳನ್ನು ಕುದುರೆ ಯಾರು ಕೇಶಿ ಅಸುರ ಮಾಡ್ತಾ ಬಂದಿದ್ದಾನೆ. ತಾನು ಭೂಮಿಯನ್ನು ಕೆರಿತಾ ಇದ್ದಾನೆ, ಗೆರೆ ಹಾಕಿದ ಹಾಗೆ. ಹಲ್ಲಂತೂ ಕಟಕಟ, ದಂತಾನು ನಿರ್ದಶಮಾನಸ್ತು ಅಂತ ಹೇಳ್ತಾರೆ. ಹಲ್ಲು ಕಟಕಟಕಟ ಅಂತ ಶಬ್ದ ಮಾಡ್ತಾ ಕೃಷ್ಣನ ಬಳಿಗೆ ಹಾರಿ ಬಂದಿದ್ದಾನೆ. ಸಶಂಕ್ತಸ್ತು ಕೃಷ್ಣೇನ ಕೇಶಿ ದುರ್ಗಸತ್ತಮ ಊರುಭ್ಯಾಂ ಚರಣಾಭ್ಯಾಂ ವೈ ಕೃಷ್ಣಂ ವಕ್ಷಸ್ಯ ತಾಡೆಯತು. ಇವ ಏನು ಮಾಡಿದ್ದಾನೆ? ಶ್ರೇಷ್ಠವಾದ ಕುದುರೆ ಕಾಣಿಸುವಾಗೆ ಬಿಳಿ ಇದ್ದಾನೆ ಈತ. ಕೃಷ್ಣನ ಮೇಲೆ ಎರಗಿ ಬಂದಿದ್ದಾನೆ. ಮುಂಭಾಗದ ಎರಡೂ ಕಾಲನ್ನು ಎತ್ತಿ ಕೃಷ್ಣನ ಎದೆಗೆ ಹೊಡಿಬೇಕು ಅಂತ ಬಂದಿದ್ದಾನೆ. ಪುನಃ ಪುನಶ್ಚ ಸಬಲಿ ಪ್ರಾಹಿಣೋತ್ ಪಾರ್ಶ್ವತಃ ಪುರಾನ್ ಕೃಷ್ಣಸ್ಯ ದಾನವೋ ಘೋರಂ ಪ್ರಹಾರಮಮಿತೌಜಸಃ. ಮತ್ತೆ ಮತ್ತೆ ತನ್ನ ಮುಂಭಾಗದ ಎರಡು ಕುದುರೆ ಏನು ಕಾಲು ಉಂಟು ಅವುಗಳನ್ನು ಭೂಮಿಯಲ್ಲಿ ಕೆರೆಯಿಸ್ತಾ ಮತ್ತೆ ಮತ್ತೆ ಕೃಷ್ಣನಿಗೆ ಒದಿಲಿಕ್ಕೆ ಬರ್ತಾ ಇದ್ದಾನೆ. ಯಾವಾಗಲೂ ಕತ್ತೆಗೆ ಎದುರುಗಡೆ ಕಾಲು ಗಟ್ಟಿ, ಹಿಂಬದಿಯ ಕಾಲು ಗಟ್ಟಿ, ಕುದುರೆಗೆ ಎದುರಿನ ಕಾಲು ಗಟ್ಟಿ. ಹಾಗಾಗಿ ಇವ ಎದುರಿನಿಂದ ತಾನು ಒದಿಲಿಕ್ಕೆ ಬರ್ತಾ ಇದ್ದಾನೆ. ಕತ್ತೆ ಯಾವಾಗಲೂ ಹಿಂದಿನಿಂದ ಒಡೆಯುವಂಥದ್ದು. ಸರ್ವೋತ್ತಮನಾದ ಕೃಷ್ಣ ಘೋರವಾದಂತಹ ಪ್ರಹಾರವನ್ನು ಮಾಡಿದ್ದಾನೆ ಅಂತ ಹೇಳ್ತಾರೆ. ಕೃಷ್ಣನಿಗೆ ಪ್ರಹಾರ ಮಾಡಿದ್ದಾನೆ ಈತ. ವಕ್ತ್ರೇಣ ಚಾಸ್ಯ ಘೋರೇಣ ತೀಕ್ಷ್ಣದಂಷ್ಟ್ರಾಯುಧೇನ ವೈ ಅದಶತ್ ಬಾಹು ವಿವರಂ ಕೃಷ್ಣಸ್ಯ ಋಷಿತೋ ಭಯ. ಇಂತಹ ಭಯಂಕರವಾದ ಕೋರೆದಾಡೆಗಳಿಂದ, ಮುಖದಿಂದ ಕೃಷ್ಣನ ಬಾಹುಗಳನ್ನು, ಸಂಧಿಗಳನ್ನು ಸಿಟ್ಟಿನಿಂದ ಹೋಗಿ ಕಚ್ಚಿದ. ಅಂದ್ರೆ ಕುದುರೆ ಹೋಗಿ ಮೆಟ್ಟಿತು, ಕೃಷ್ಣನಿಗೆ ಏನೂ ಆಗ್ಲಿಲ್ಲ. ಕೊನೆಗೆ ಏನು ಮಾಡಿದ ಕೇಳಿದ್ರೆ, ತನ್ನ ಬಾಯಿಯಿಂದ ಕೃಷ್ಣನ ಎರಡು ಕೈಗಳನ್ನು ಕಚ್ಚಿ ಬಿಟ್ಟಿದ್ದಾನೆ. ಬಾಹುಗಳ ಸಂಧಿ ಅಂತ ಈ ಜಾಗವನ್ನು ಕಚ್ಚಿದ್ದಾನೆ. ಸಲಂಬ ಕೇಸರ ಸಟಃ ಕೃಷ್ಣೇನ ಸಹ ಸಂಗತಃ ರರಾಜಕೇಶಿ ಮೇಘೇನ ಸಂಸಕ್ತಃ ಇವಾಂಶುಮಾನ್. ಜೋಲು ಬಿದ್ದಂತಹ ಜಟೆ ಅಂದ್ರೆ ಆ ಸಟೆ ಅಂತ ಹೇಳ್ತಾರೆ, ಏನು ಕೇಸರದ ಹಾಗೆ ಇರುವಂಥದ್ದು, ಅದು ಕೃಷ್ಣನ ಮೇಲೆ ಎರಗಿ ಬಿದ್ದಿದ್ದಾನೆ. ಉಳ್ಳಂತಹ ಈ ಕುದುರೆ ಅಂತ ಹೇಳ್ತಾರೆ. ಅದು ಹೇಗೆ ಕೇಳಿದ್ರೆ, ಕಾರ್ಮೋಡದ ಮೇಲೆ ಚಂದ್ರ ಬಿದ್ದಾಗೆ ಆಯಿತು. ಕಾರ್ಮೋಡದ ಹಾಗೆ ಇರುವವನು ನೀಲ ಮೇಘಶ್ಯಾಮನಾದ ಕೃಷ್ಣ, ಈತ ಬೆಳ್ಳಗೆ ಇದ್ದಾನೆ, ಇವನೇ ಹೋಗಿ ಅದರ ಮೇಲೆ ಬಿದ್ದಾಗೆ ಆಯಿತು. ಪುರಶ್ಚಾರೋಸ್ಯರಸ ಸಂತುಂ ಯೇಷ ಬಲವಾನ್ ಹಯಃ ವೇಗೇನ ವಾಸುದೇವಸ್ಯ ಕ್ರೋಧಾತ್ ದ್ವಿಗುಣ ವಿಕ್ರಮಃ. ತನ್ನ ಎದೆಯಿಂದ ಕೃಷ್ಣನ ಎದೆಯಲ್ಲಿ ಬಿದ್ದಿದ್ದಾನಂತೆ ಈ ಕೇಶಿ ಅಸುರ. ಹಾಗಾಗಿ ಕೃಷ್ಣನನ್ನು ಕೊಲ್ಲಿಕ್ಕೆ ಬಯಸಿದ್ದಾನೆ. ತನ್ನ ಬಲವನ್ನು 2 ಪಟ್ಟು ಅಧಿಕಗೊಳಿಸಿ ಸಿಟ್ಟಿನಿಂದ ಈ ವಾಸುದೇವರ ಮೇಲೆ, ಕೃಷ್ಣನ ಮೇಲೆ ಎರಗಿದ್ದಾನೆ. ತಸ್ಯೋಕ್ತಿಕ್ತಸ್ತು ಬಲವಾನ್ ಕೃಷ್ಣೋಪಿ ಅಮಿತ ವಿಕ್ರಮಃ ಬಾಹು ಬಾ ಭೋಗಿನಂ ಕೃತ್ವ ಮುಖೇ ಕ್ರುದ್ಧಸ್ತಮಾದಧತ್. ಕೊಬ್ಬಿ ಅಹಂಕಾರಿಯಾಗಿದ್ದಾನೆ, ಇದ್ದ ಯುದ್ಧಶಾಲಿಯಾಗಿದ್ದಾನೆ. ಹಾಗಾಗಿ ಕೇಶಿಯನ್ನು ಕೃಷ್ಣ ಏನು ಮಾಡಿದ್ದಾನೆ? ಎದುರಿಸಲಿಕ್ಕೆ ತಯಾರಾಗಿದ್ದಾನೆ. ತನ್ನ ಬಾಹುಗಳನ್ನು ಸರ್ಪದ ಹಾಗೆ ದಷ್ಟಪುಷ್ಟವನ್ನಾಗಿ ಸಿಟ್ಟಿನಿಂದ ತಾನು ಇಟ್ಟುಕೊಂಡಿದ್ದಾನೆ. ಅವ ಮುಖವನ್ನು ತುರುಕಿಸಿದ್ದಾನೆ. ಇವ ಕೈಯನ್ನ ಅವನು ಒಳಗೆ ಸೇರಿಸಿಕೊಂಡಿದ್ದಾನೆ. ನೋಡಿ, ಮುಖೇ ಕ್ರುದ್ಧ ಸಮಾದಧತ್. ತಾನು ಕಚ್ಚಬೇಕು ಅಂತ ಒಳಗೆ ಬಂದ್ರೆ ಕೃಷ್ಣ ಏನು ಮಾಡಿದ? ಅವುಗಳನ್ನು ಕೈಯ ಒಳಗೆ ಇಟ್ಟುಕೊಂಡ ಆ ಕುದುರೆಯ ಬಾಯಿಯನ್ನು. ಸತಂ ಬಾಹು ಮಶಕ್ತೋ ವೈ ಖಾದಿತಂ ಭೋಕ್ತುಮೇವಚ. ಇವ ಹೀಗಿದ್ರೆ ತಿನ್ನುವುದು ಹೇಗೆ? ಹೀಗೆ ಇದ್ರೆ ಕಚ್ಚಬಹುದು. 2 ಭುಜದ ಒಳಗೆ ಬಾಯಿ ಸಿಕ್ಕಿಕೊಂಡಿದೆ, ಬಾಯಿ ಬಿಡ್ಲಿಕ್ಕೂ ಆಗುದಿಲ್ಲ, ಬಾಯಿಗೆ ಇಳಿಲಿಕ್ಕೂ ಆಗುದಿಲ್ಲ. ಹೇಳ್ತಾರೆ, ಕೃಷ್ಣನ ಬಾಹುವನ್ನು ಅಗಿಲಿಕ್ಕಾಗಿ ಜಗಿಲಿಕ್ಕಾಗ್ಲಿ, ಅದನ್ನು ಇದು ಮಾಡ್ಲಿಕ್ಕೆ ಏನೂ ಆಗ್ಲಿಲ್ಲ ಹೇಳ್ತಾರೆ. ಪುನರ ಭೋಗಿನಂ ಬಾಹುಂ ತದ್ವಕ್ತ್ರ ಗತಮಂಜಸ ಕೃಷ್ಣ ಪ್ರಸಾರಯಾಮಾಸ ಲೀಲಯ ಯಾದವೋ ಹಸನ್ ದಶನೀರ್ ಮೂಲ ನಿರ್ಮುಕ್ತೈ ಸಫೇನಂ ರುಧಿರಂ ವಮನ್. ಕೃಷ್ಣ ಏನು ಮಾಡ್ತಾನೆ ಗೊತ್ತಾ? ಬಾಹುವನ್ನು ಅವನ 2 ಕೈಗಳಿಂದ ಆ ಕುದುರೆಯನ್ನು ತಾನು ಹಿಡ್ತಾ ದಮಡೆ ಹಲ್ಲುಗಳನ್ನು ಜಗಿಲಿಕ್ಕೆ ಹೋದದ್ದುಂಟಲ್ಲ ಇವನ ಕೃಷ್ಣನು, ಅದೇ ಉದುರಿ ಬೀಳ್ಲಿಕ್ಕೆ ಆರಂಭ ಆಯ್ತು. ಅಂದ್ರೆ ಕೃಷ್ಣನದ್ದು 2 ತೋಳುಗಳು ಅಷ್ಟು ಕಬ್ಬಿಣದ ಹಾಗೆ ಗಟ್ಟಿ ಇತ್ತು. ಇವನ್ ನೊರೆ ಸಹಿತವಾಗಿ ರಕ್ತವನ್ನು ಕಾರ್ಲಿಕ್ಕೆ ಆರಂಭ ಮಾಡಿದ್ದಾನೆ ಕೇಶಿ ಎನ್ನುವಂತಹ ಅಸುರ.
ವಿಪಾಟಿತಾಭ್ಯಾಂ ಓಷ್ಠಾಭ್ಯಾಂ ಕಟಾಭ್ಯಾಂ ವಿದಲೀಕೃತಃ ಅಕ್ಷಿಣೀ ವಿಕೃತೆ ವಕ್ತ್ರೇ ವಿಸ್ತೃತೆ ಮುಕ್ತಬಂಧನೆ. ಕೃಷ್ಣ ತನ್ನ ಇದರಿಂದ ಎರಡು ಕೈಗಳಿಂದ ಅವನ ತುಟಿ ಉಂಟಲ್ಲ, ಕುದುರೆಯ ಮುಖದ್ದು ಕೆಳಗಿನ ತುಟಿ ಮೇಲಿನ ತುಟಿಯನ್ನು ಸೀಳಿ ಹಾಕಿದ್ದಾನಂತೆ. ಅವನ ಗಂಡ ಯುಗಲಗಳು ಅಂದ್ರೆ ಇದು ಉಂಟಲ್ಲ, ಅದು ಕೀಲೇ ತಪ್ಪಿ ಹೋಗಿದೆ, ಅದು ಸೀಳಿ ಹೋಗಿದೆ. ಅವನ ಕಣ್ಣು ಗುಡ್ಡ ವಿಕಾರವಾಗಿ ಹೊರಗೆ ಬಂದಿದೆ. ಕಣ್ಣಿನ ಸ್ಥಾನದಿಂದ ಹೇಳ್ತಾರೆ, ಅದರ ಸ್ಥಾನದಿಂದ ಹಾರಿ ಕೆಳಗೆ ಬಿದ್ದಿದೆ. ಇವಾಗ ಹೇಳುವ ರಭಸಕ್ಕೆ ಇಲ್ಲಿ ಸಿಕ್ಕಿದ್ದು ಅದು ಹಾರಿ ಹೋಗಿದೆ. ಯಾರು ಸಿಕ್ಕಿಸಿದ್ದು? ಕೃಷ್ಣನೇ ಸಿಕ್ಕಿಸಿದ್ದು. ಸೃಷ್ಟಿ ಮಾಡುವ ಭಗವಂತನೇ ಅದಕ್ಕೆ ಇಲ್ಲಿ ಕಣ್ಣು ಬೇಕು ಕೈ ಬೇಕು ಅಂತ ಸಿಕ್ಕಿಸಿದವ. ಈಗ ಎಲ್ಲಿದ್ದಾನೆ? ಅದು ಹಾರಿ ಹೋಗಿದೆ. ನಿರಸ್ತ ಹನುರಾವಿಷ್ಟ ಶೋಣಿತಾ ಸ್ಥಳವೆದ ವಿಲೋಚನ ಉತ್ಕರ್ಣ ನಷ್ಟಚೇತಾಸ್ತು ಸಖೇಶಿ ಬಕ್ವಚೇಷ್ಟತಃ. ತನ್ನ ದವಡೆಗಳನ್ನು ಮುರಿದೋಗಿದೆ, ರಕ್ತ ಸಕ್ತವಾಗಿದೆ, ಕಣ್ಣುಗಳು ಹೋಗಿದೆ. ಈಗ ಕೇಸಿದ್ದು ಕಿವಿಗಳು ಸ್ತಬ್ಧವಾಗಿ ಅಲ್ಲಿಂದ ಜಾರಿ ಹೋಗಿದ್ದಾವೆ. ಪ್ರಜ್ಞೆ ಕಳೆದುಕೊಂಡು ಕೇಶಿ ವಿಲ 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 ಒದ್ದಾಡ್ತಾ ಇದ್ದಾನೆ. ಕುದುರೆ ಉತ್ಪತ್ಯ ಚಾಸಕೃತ್ಪಾದೈ ಶಕನ್ಮೂತ್ರಂ ಸಮುತ್ರಜತ್ ಖಿನ್ನಾರ್ದ್ರ ಲೋಮ ಶ್ರಾಂತಸ್ತು ನಿರ್ಯತ್ನ ಚರಣೋ ಅಭವತ್. ಕಾಲುಗಳನ್ನು ನೆಲದ ಮೇಲಿಟ್ಟು ಅನೇಕ ಬಾರಿ ಮೂತ್ರ ಮಲವನ್ನು ವಿಸರ್ಜನೆ ಮಾಡಿದನಂತೆ. ನೀವು ಗಮನಿಸಬಹುದು, ದನ ಇತ್ಯಾದಿಗಳೆಲ್ಲ ಹಾಗೆ ಅವುಗಳು ಮಲಮೂತ್ರವನ್ನೇ ವಿಸರ್ಜಿಸುವಂಥದ್ದು. ಹಾಗೆ ಈತನು ನೋವು ತಡ್ಕೊಳ್ಳಿಕ್ಕಾಗದೆ ಮಲಮೂತ್ರಗಳನ್ನು ವಿಸರ್ಜಿಸಿದ್ದಾನೆ. ಅವನ ರೋಮ ಎಲ್ಲ ಒದ್ದೆಯಾಗಿ ಹೋಗಿದೆ. ಅಂದರೆ ಖಿನ್ನಾರ್ದ್ರ ಲೋಮ ಅಂತ ಹೇಳ್ತಾ ಇದ್ದಾರೆ. ಕಾಲಾಂತರದಲ್ಲಿ ಕಾಲನ್ನು ಎತ್ತಲಿಕ್ಕೂ ಅವನಿಂದ ಆಗ್ಲಿಲ್ಲ ಅಂತ, ಮೂವ್ ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಕೃಷ್ಣನ ಪಟ್ಟು ಅಷ್ಟು ಬಿಗಿದಾಗಿತ್ತು. ಕೇಶಿಭಕ್ತ್ರ ವಿಮಗ್ನಸ್ತು ಕೃಷ್ಣಬಾಹು ರಶೋಭದ ವ್ಯಾಭುಗ್ನ ಇವ ಘರ್ಮಾಂತೆ ಚಂದ್ರಾರ್ಕ ಕಿರಣೈರ್ಘನ. ಕೇಶಿಯ ಬಾಯಲ್ಲಿ ಕೃಷ್ಣ ತನ್ನ ಬಾಹುವನ್ನು ಇಟ್ಟಿದ್ದಾನೆ, ತನ್ನ ಕೈಯನ್ನು ಇಟ್ಟಿದ್ದಾನೆ. ಅದು ಬಹಳ ಚಂದ ಕಾಣ್ತಾ ಇತ್ತು ಅಂತ ಹೇಳ್ತಾ ಇದ್ದಾರೆ. ಹೇಗೆ ಕೇಳಿದ್ರೆ, ಬೇಸಿಗೆಯ ಕೊನೆಯಲ್ಲಿ ಸೂರ್ಯ ಚಂದ್ರರ ಕಿರಣಗಳು ಶೋಭಿಸುವ ಹಾಗೆ ಮೋಡಗಳಂತೆ ಕಂಡಿತು ಅಂತ. ಅಂದ್ರೆ ಕೇಶಿ ಎನ್ನುವವನು ಬೆಳ್ಳಗೆ ಇದ್ದ, ಕೃಷ್ಣ ತಾನು ಮೋಡದ ಹಾಗೆ ಇದ್ದ. ಹಾಗಾಗಿ ಮಳೆಗಾಲದ ಕೊನೆಗೆ ಸೂರ್ಯ ಚಂದ್ರರು ಕಾಣುವ ಹಾಗೆ ಈ ಕೇಶಿಯ ಎರಡು ಪಾರ್ಟ್ಗಳು ಕೂಡ ಕಾಣ್ತಾ ಇತ್ತು ಅಂತ ತೋರಿಸ್ತಾ ಇದ್ದಾರೆ. ಕೇಶಿಯನ್ನು ಕೆಳಗೆ ಬೀಳಿಸಿದ್ದಾನೆ. ಸೂರ್ಯ ಚಂದ್ರರನ್ನು ಕಡೆಗಣಿಸುವ ಮೋಡಗಳ ಹಾಗೆ ಕೃಷ್ಣನ ಕೈಗಳು ಕಂಡಿತು. ಕೇಶೀಚ ಕೃಷ್ಣ ಸಂಸಕ್ತ ಶಾಂತಗಾತ್ರೋ ವ್ಯರೋಚತ ಪ್ರಭಾತ ವನತಶ್ಚಂದ್ರ ಶಾಂತೋ ಮೇರು ವಿಮಾಶ್ಚಿತ. ಕೃಷ್ಣನನ್ನು ಕೊಲ್ಲಿಕ್ಕೆ ಬಂದ ಕೇಶಿಯ ಶರೀರ ಅದು ಶಾಂತ ಆಯಿತು. ಈಗ ಪೂರ್ತಿ ಪ್ರಾಣ ಹರಿದೋಯ್ತು. ಹಾಗಾಗಿ ಪ್ರಾತಃ ಕಾಲದಲ್ಲಿ ಮೇರುವಿನ ಕಡೆಗೆ ಬಳಲಿ ಸಾಗಿ ಬಂದ ಚಂದ್ರನ ಹಾಗೆ ಅಂತ ಹೇಳ್ತಾರೆ. ಅಂದ್ರೆ ಚಂದ್ರ ಯಾವಾಗಲೂ ಸಾಯಂಕಾಲ ಬರುವುದು. ಇವಾಗ ಬೆಳಿಗ್ಗೆ ಬಂದಿದ್ದಾನೆ ಅಂದ್ರೇನು? ಮುಳುಗಿದ್ದು ಅಂತ ಅರ್ಥ. ಹಾಗಾಗಿ ಮತ್ತೆ ಚಂದ್ರ ಕಾಣುವುದೇ ಇಲ್ಲ. ಯಾಕೆ? ಸೂರ್ಯನ ಬೆಳಕು ಬಂದ ಹಾಗೆ ಚಂದ್ರ ಅಲ್ಲಿಗೆ ಶಾಂತನಾಗಿ ಮಾಯಕ್ಕಾಗಿ ಹೋಗ್ತಾನೆ, ಇರೋದಿಲ್ಲ ಅಂತಲ್ಲ. ಹಾಗೆ ಕೇಶಿಯ ಜೀವ ಹಾಗೆ ಹಾರಿ ಹೋಗಿದೆ. ತಸ್ಯ ಕೃಷ್ಣ ಭುಜೋದ್ಭೂತ ಕೇಶಿನೋ ದಶನಾ ಮುಖಾತ್ ಪೇತು ಶರದಿ ನಿಸ್ತೋಯಾ ಚಿದಾಭ್ರ ಅವಯವ ಇವ. ಕೃಷ್ಣನ ಪರಾಕ್ರಮದಿಂದಾಗಿ ಅವನ ಯಾವ ಕೇಶಿಯ ಕೈಗಳು ಕಾಲುಗಳು ಎಲ್ಲ ಚಲ್ಲಾಪಿಲ್ಲಿಯಾಗಿ ಬಿದ್ದಿದೆ ಅಂತ ಹೇಳ್ತಾರೆ. ಅವನ ಬಿಲಿಯಾದ ಕುದುರೆಯ ಹಲ್ಲುಂಟಲ್ಲ, ಅದು ಎಲ್ಲ ಕಡೆ ತುಂಡು ತುಂಡಾಗಿ ಬಿದ್ದಿದೆ. ನೋಡಿದ್ರೆ ಮೋಡಗಳೇ ತುಂಡಾಗಿ ಬಿದ್ದ ಹಾಗೆ ಕಾಣ್ತಾ ಉಂಟು ಅಂತ ಹೇಳ್ತಾ ಇದ್ದಾರೆ. ಸತು ಕೇಶಿ ವೃಷಂ ಶ್ರಾಂತ ಕೃಷ್ಣೇನ ಅಕ್ಲಿಷ್ಟ ಕರ್ಮಣ ಸ್ವಭುಜಂ ಸ್ವಾಯತಂ ಕರ್ತ್ವ ಪಾತಿತೋ ಬಲವಾಂತದ. ಈಗ ಕೇಶಿ ತನ್ನ ಎರಡೂ ಭುಜಗಳನ್ನು ಕೂಡ ವಿಶಾಲ ಮಾಡಿಕೊಂಡು ತಾನು ಬಲಿಷ್ಠನಾದ ಅವನಿಂದಾಗಿ ಅಂದ್ರೆ ಕೆಳಗೆ ಬಿದ್ದು ಬಿಟ್ಟಿದ್ದಾನೆ. ಏನೂ ಆಗದೆ ಕೈಕಾಲ ಆಚೀಚೆ ಮಾಡಿ ಬಿದ್ದು ಹೋಗಿದ್ದಾನೆ. ಸಪಾಟಿತ ಭುಜೇನಾದೌ ಕೃಷ್ಣೇನ ವಿವೃತಾನನಃ ಕೇಶಿ ನರಾನ್ ನದನ್ ಮಹಾನಾದಂ ದಾನವೋ ವ್ಯತಿತಸ್ತದ. ಕೃಷ್ಣ ಏನು ಮಾಡಿದ್ದಾನೆ? ತನ್ನ ಬಾಹುವಿನಿಂದ ಅವನ ದೇಹವನ್ನು ಎರಡು ಭಾಗವಾಗಿ ಸೀಳಿ ಬಿಟ್ಟಿದ್ದಾನೆ. ಈ ಜರಾಸಂಧನನ್ನು ಭೀಮಸೇನ ಕೊಂದಾಗಿ ಇವನನ್ನು ಸೀಳಿ ಬಿಟ್ಟಿದ್ದಾನೆ. ವಿಕಾರವಾದ ಮುಖ ಮಾಡ್ತಾ ಇದ್ದಾನೆ, ದುಃಖಿತವಾಗಿ ಪ್ರಾಣವನ್ನು ಬಿಟ್ಟಿದ್ದಾನೆ. ಘೋರವಾದ ಶಬ್ದವನ್ನು ಕೊನೆ ಘಟ್ಟದಲ್ಲಿ ಕೇಶಿ ಅಂದ್ರೆ ಈ ಕುದುರೆ ಹೂಳಿಟ್ಟಿದೆ. ವಿಭೂರ್ಣಮಾನ ತ್ರಸ್ತಾಂಗ ಮುಖಾದ್ ರುಧಿರ ಮುದ್ವಹನ್ ವೃಷ ವ್ಯಂಗೀಕೃತ ವಪು ನಿರ್ವೃತ್ತಾರ್ಧ ಇವಾಚರ. ಕಿರಿಚಿಕೊಳ್ಳಿದ್ದಾನೆ, ಹೆದರಿದ್ದಾನೆ, ಮುಖದಿಂದ ರಕ್ತವನ್ನು ಕಾರಿಕೊಂಡಿದ್ದಾನೆ, ವಿಚಿತ್ರವಾದ ದೇಹದ ಆಕಾರವನ್ನು ಹೊಂದಿದ್ದಾನೆ. ಬೆಟ್ಟದಿಂದ ಇವನನ್ನು ತುಂಡರಿಸಿ ಹಾಕಿದಾಗೆ ಕಾಣ್ತದೆ. ಇವನ ಬಿದ್ದಂತ ಪೀಸ್ ಉಂಟಲ್ಲ
ಅದೇ ದೊಡ್ಡ ದೊಡ್ಡ ಬೆಟ್ಟದ ಹಾಗೆ ಕಾಣ್ತಾ ಉಂಟು ಅಂತ ಹೇಳ್ತಾರೆ. ಯಾದಿದಾಸ್ಯೋ ಮಹಾರೌದ್ರ ಸೋಸುರ ಕೃಷ್ಣವಾಹನ ನಿಭಾಗ ಯದಾ ಕೃತೋ ನಾಗೋ ಹಿ ವಿದಲೀಕೃತಃ. ಹಾಗಾದ್ರೆ ಹೇಗೆ ಬಾಯಿ ತೆರೆದು ಹೋಗಿದೆ ಆ ಕುದುರೆದ್ದು, ಮಹಾರೌದ್ರವಾದ ಮುಖ ಇತ್ತು, ಕೃಷ್ಣನ ತೋಳಿನಿಂದಾಗಿ ಅಸುರ ತಾನು ಸತ್ತು ಬಿದ್ದಿದ್ದಾನೆ, ಎರಡು ಸೀಳಲ್ಪಟ್ಟಂತಹ ಆನೆಯ ಹಾಗೆ ಕಾಣಿದ್ದಾನೆ. ಅಂದ್ರೆ ಆನೆ ಎಷ್ಟು ದೊಡ್ಡದು, ಹಾಗಾದ್ರೆ ಅದು ಎರಡು ಪಟ್ಟು ಇದ್ದಾನೆ, ಆನೆಗಿಂತ ಎರಡು ಪಟ್ಟು ದೊಡ್ಡದಾದಂತ ಕುದುರೆಯಾಗಿ ಈ ಅಸುರ ಬಂದಿದ್ದಾನೆ. ಬಾಹುನ ಕರ್ತ ದೇಹಸ್ಯ ಕೇಶಿನೋ ರೂಪಮಾ ಬಭವು ಪಶೋರಿವ ಮಹಾಘೋರಂ ನಿಹತಸ್ಯ ಪಿನಾಕಿನ. ಕೃಷ್ಣನಿಂದಾಗಿ ಸೀಳಲ್ಪಟ್ಟ, ಅಂದ್ರೆ ಕೃಷ್ಣ ಸೀಳಿ ಬಿಟ್ಟಿದ್ದಾನೆ, ಕೇಶಿ ತಾನು ಬಿದ್ದಿದ್ದಾನೆ. ಹೇಗೆ ಕೇಳಿದ್ರೆ ಪಿನಾಕಿ, ಯಾರು ಪಿನಾಕ ಅಂದ್ರೆ ರುದ್ರದೇವರ ಆಯುಧ. ಹಾಗಾಗಿ ರುದ್ರದೇವರಿಂದಾಗಿ, ರುದ್ರದೇವರು ಏನ್ ಮಾಡ್ತಾರೆ, ಯಜ್ಞದಲ್ಲಿ ಬಲಿಪಶುವನ್ನು ಕೊಟ್ಟಾಗೆ ಈ ಕೇಶಿಯನ್ನು ಕೃಷ್ಣ ಬಲಿಪಶುವನ್ನಾಗಿ ಮಾಡಿದ್ದಾನೆ. ದ್ವಿಪಾದ ಪೃಷ್ಠಪುಚ್ಚಾರ್ಧೆ ಶಮಣೀಕಾಕ್ಷನಾಸಿಕೆ ಕೇಶಿನಸ್ತ್ವದ್ವಿಧಾ ಭೂತೆ ದ್ವೇಚಾರ್ಧೆ ರೇಜತೋ ಕ್ಷಿತೌ ವಜ್ರೇಣ ವಿನಿಕೃಂತಾರ್ಧೋ ಪರ್ವತ ವಿಭೂತಳೆ. ಅವನ ದೇಹ ಎರಡು ಪಾರ್ಟ್ ಆಗಿ ಬಿತ್ತು. ಯಾರದು? ಕೇಶಿ. ಅದು ಹೇಗೆ ಅಂತ ಕೇಳ್ತಾರೆ, ಒಂದು ಭಾಗದಲ್ಲಿ ಎರಡು ಕಾಲು, ನಮಗೆಲ್ಲ ಎರಡೇ ಕಾಲು ಇರುವುದು, ಅವನಿಗೆ 4 ಕಾಲು ಇರುವುದು ಕುದುರೆಗೆ. ಹಾಗಾಗಿ ಒಂದು ಪಾರ್ಟ್ ಅಲ್ಲಿ ಎರಡು ಕಾಲು, ಒಂದು ಕಿವಿ, ಒಂದು ಕಣ್ಣು, ಅರ್ಧ ಮೂಗು. ಇನ್ನೊಂದು ಪಾರ್ಟ್ ಅಲ್ಲಿ ಅದನ್ನು ಹೇಳ್ತಾರೆ ಅರ್ಧ ಭಾಗದ ಬೆನ್ನು ಅಂತ ಬಂದ್ರೆ, ಇನ್ನೊಂದರಲ್ಲಿ ಅದೇ ರೀತಿ ಬಂತು. ಹೇಗೆ ಕೇಳಿದ್ರೆ ವಜ್ರಾಯುಧದಿಂದ ಸೀಳಿದ ಹಾಗೆ ತುಂಡಾದಂತ ಇವನ ಶರೀರ ಬಿದ್ದಿದೆ. ಜರಾಸಂಧ ಹೇಗೆ ಸತ್ತು ಬಿದ್ನೋ ಅದೇ ಟೈಪ್ ಅಲ್ಲಿ ಕೇಶಿ ಸತ್ತು ಬಿದ್ದಿದ್ದಾನೆ. ಕೇಶಿ ದಂತ ಕ್ಷತಶ್ಚಾಪಿ ಕೃಷ್ಟಸ್ಯ ಶುಶುಭೇ ಭುಜ ವೃತ್ತಸ್ಥಾನ ಇಮಾರಣ್ಯೇ ಗಜೇಂದ್ರ ದಶನಾಂಕಿತ. ಇನ್ನು ಕೃಷ್ಣನ ಭುಜವನ್ನು ಕಚ್ಚಲಿಕ್ಕೆ ಬಂದಿದ್ದ ಕೇಶಿ, ಅವ ಕಚ್ಚಿದ್ದು ಲಕ್ಷಣ ಉಂಟಲ್ಲ, ಅಂದ್ರೆ ನಾವು ಹೇಳ್ತೇವಲ್ಲ ಮಾರ್ಕ್ ಅಂತ ಹೇಳ್ತೇವಲ್ಲ, ಆ ಮಾರ್ಕ್ ಇತ್ತಂತೆ ಅವನ ಹತ್ರ, ಅಂಕನ ಇತ್ತು, ಚಿಹ್ನೆ ಇತ್ತು. ಅದು ನೋಡಿದ್ರೆ ಹೇಗೆ ಕೇಳಿದ್ರೆ ಒಳ್ಳೆಯ ಗುರುತು ಶೋಭಾಯಮಾನವಾಗಿ ಕಂಡಿತು ಅಂತ ಹೇಳ್ತಾರೆ. ಎತ್ತಲದ ತಾಳ ವೃಕ್ಷ ಇರ್ತದೆ, ಅದನ್ನು ಈ ಆನೆಗಳು ಏನು ಮಾಡ್ತವೆ, ಹೋಗಿ ತನ್ನ ಕೊಂಬಿನಿಂದ ತಿವಿತದೆ. ಕಿವಿಯುವಾಗ, ಅದನ್ನು ತಿವಿಯುವಾಗ ಅದರಲ್ಲಿ ಮಾರ್ಕ್ ಆಗತ್ತೆ, ಅದು ಅದಕ್ಕೆ ಇದು ಮಾಡಿದಾಗ, ತನ್ನ ದಂತದಿಂದ ಮಾಡಿದಾಗ. ಅದೇ ರೀತಿಯಾಗಿ ಕೃಷ್ಣನ ಭುಜದಲ್ಲಿ ಅಂತಹ ಚಿಹ್ನೆಗಳು ಒಡಮೂಡಿತು ಅಂತ ಕೊಡ್ತಾ ಇದ್ದಾರೆ. ಅಂದ್ರೆ ಕೃಷ್ಣನಿಗೆ ಇದು ಭೂಷಣವೇ ಆಯಿತು ಹೊರತು ದೂಷಣ ಆಗ್ಲಿಲ್ಲ. ತಂ ಹತ್ವಾ ಕೇಶಿನಂ ಯುದ್ಧೇ ಕಲ್ಪಯಿತ್ವಾ ಚ ಭಾಗಶಃ ಕೃಷ್ಣ ಪದ್ಮಫಲಾಚಾಕ್ಷೋ ಹಸನ್ ತತ್ರೈವ ತಸ್ಥಿವಾನ್. ಕೃಷ್ಣನ ಕಣ್ಣು ಹೇಗಿತ್ತು ಹೇಳಿದ್ರೆ ತಾಮರೆ ಕಣ್ಣು ಅಂತ ಕರೆದಿದ್ರು. ಇವಾಗ್ಲೂ ಅದೇ ಹೇಳ್ತಾರೆ, ಪದ್ಮಫಲಾಚಾಕ್ಷ. ಕೃಷ್ಣ ಕೇಶಿಯನ್ನು, ದೈತ್ಯನನ್ನು ಕೊಂದು 2 ಸೀಳು ಹಾಕಿ ಮಂದಹಾಸವನ್ನು ಬೀರುತ್ತಾ ದೃಢವಾಗಿ ಅಲ್ಲಿ ನಿಂತಿದ್ದಾನೆ. ಸಂಹತಂ. ಯಾಕೆ ಮಂದಹಾಸವನ್ನು ಹೇಳ್ತಾರೆ ಹೇಳಿದ್ರೆ, ನಾವಾದ್ರೆ ಹಬ್ಬ ಮುಗೀತಲ್ಲ ಅಂತ ಹೀಗೆ ಮಾಡ್ತೇವೆ, ಅಥವಾ ಉಸಿರಾಡ್ತೇವೆ. ಇದು ಯಾವುದೂ ಇಲ್ಲ, ಆರಾಮವಾಗಿ ಮಾಡಿದ್ದಾನೆ ಎನ್ನುವುದಕ್ಕೋಸ್ಕರ ಅವನನ್ನು ಮಂದಹಾಸವನ್ನು ಬೀರಿದ್ದಾನೆ, ದೃಢವಾಗಿ ನಿಂತಿದ್ದಾನೆ. ಸಂಹತಂ ಕೇಶನಂ ದೃಷ್ಟ ಗೋಪ ಗೋಪಸ್ತ್ರೀಯಸ್ತಥಾ ಬಭೂವರ್ಮುದಿತಾ ಸರ್ವೇ ಹತವಿಘ್ನ ಗತಕ್ಲಮಾಹ. ಕೇಶಿ ಸತ್ತ ಅಂತ ಗೊತ್ತಾದದ್ದೇ ತಡ ಗೋಪಾಲಕರು ಗೋಪಿಯರು ಎಲ್ಲ ಓಡಿಕೊಂಡು ಬಂದಿದ್ದಾರೆ. ಅವರಿಗೆ ಸಂತೋಷವೇ ಸಂತೋಷ. ಯಾಕಂದ್ರೆ ಆ ಕುದುರೆ ಉಂಟು ಅಂತ ಇವರು ಎಷ್ಟೋ ಜನ ಆ ಕಡೆ ಹೋಗ್ಲೇ ಇಲ್ಲ, ವಿಘ್ನಗಳು ಪರಿಹಾರ ಆಯಿತು ಅಂತ ಸಂತೋಷದಿಂದ ಕುಣಿದಾಡ್ತಾ ಇದ್ದಾರಂತೆ. ದಾಮೋದರಂಚ ಶ್ರೀಮಂತಂ ಯಥಾಸ್ಥಾನಂ ಯಥಾವಯ ಅಭ್ಯನಂದನ್ ಪ್ರಿಯರ್ವಾಕ್ಯೈ ಪೂಜೆಯಂತ ಪುನಃ ಪುನಃ. ಲಕ್ಷ್ಮೀಕಾಂತ, ದಾಮೋದರ ಅಂತ ಬೇರೆ ಬೇರೆ ಹೆಸರಿನಿಂದ ಇವನನ್ನು ಹೊಗಳ್ತಾ ಇದ್ದಾರೆ. ಮೊದಲಿಗಿಂತ ಈಗ ಹೆಚ್ಚು ಚಂದ ಕಾಣ್ತಾ ಇದ್ದಾನಂತೆ ಕೃಷ್ಣ. ಅವನನ್ನು ಕೊಂದದ್ದು ಬೇರೆ, ಹಾಗಾಗಿ ಹೇಳ್ತಾ ಇದ್ದಾರೆ ಮತ್ತೆ ಮತ್ತೆ. ಹೇಗೆ ಕೇಳಿದ್ರೆ ಶ್ರೀಮಂತಂ ಯಥಾಸ್ಥಾನಂ ಯಥಾವಯ, ಅಂದ್ರೆ ಅವರವರ ವಯಸ್ಸಿಗೆ ತಕ್ಕ ಹಾಗೆ ಎಲ್ಲೆಲ್ಲಿ ಹೇಗೆ ಹೇಗೆ ಕೃಷ್ಣನಿಗೆ ಪೂಜೆ ಮಾಡಬೇಕು ಹಾಗೆ ಹೇಗೆ ಮಾಡ್ತಾ ಇದ್ದಾರೆ. ಯಾರ್ಯಾರು ಹೇಗೆ ಹೇಗೆ ಮಾಡಬೇಕು ಆ ರೀತಿಯಾಗಿ ಎಲ್ಲರೂ ಕೂಡ ಕೃಷ್ಣನನ್ನು ಅಭಿನಂದಿಸ್ತಾ ಇದ್ದಾರೆ. ಅಹೋತಾತ ಕೃತಂ ಕರ್ಮ ಹತೋಯಂ ಲೋಕಕಂಟಕ ದೈತ್ಯ ಕ್ಷಿತಿಚರ ಕೃಷ್ಣ ಹಯರೂಪಂ ಸಮಾಸ್ಥಿತ. ಆಶ್ಚರ್ಯಪ್ಪ, ಲೋಕಕಂಟಕನಾದ ದೈತ್ಯನನ್ನು ಸಂಹರಿಸಿದವ ಅದ್ಭುತ ಬಾಲಕ ಕೃಷ್ಣ. ಹಾಗಾಗಿ ಹಯರೂಪದ ದೈತ್ಯ ಭೂಮಿಯಲ್ಲಿ ಸಂಚರಿಸ್ತಾ ಇದ್ದ ಕುದುರೆಯ ರೂಪದಲ್ಲಿ ನೋಡಿ. ದೇವರು ಹೇಗೆ ಹಯವದನನು, ಹಾಗೆ ಅದೇ ಕುದುರೆಯ ರೀತಿಯಲ್ಲಿ ಬಂದವನು ಸೋಮಕಾಸುರ, ಕೇಶಿ, ಈ ಹಯಗ್ರೀವ ಎನ್ನುವಂತ ಅಸುರ ಎಲ್ಲ ಇದೇ ರೀತಿ ಬರ್ತಾರೆ. ಹಾಗಾಗಿ ಅವರನ್ನೆಲ್ಲ ಬದಿಸಿದ್ಯಪ್ಪ. ಕೃತಂ ವೃಂದಾವನಂ ಕ್ಷೇಪಂ ಸೇವ್ಯಂ ಸರ್ವನೃಪಕ್ಷಿಣಂ ಘ್ರತ ಪಾಪಮಿಮಂ ತಾತ ಕೇಶಿನಂ ಹಯದಾನವಂ. ವೃಂದಾವನವನ್ನು ಕ್ಷೇಮವಾಗಿ ಮಾಡಿದ್ವಿ.
ಇಷ್ಟರವರೆಗೆ ಇದ್ದೊಬ್ಬ ರಕ್ಕಸ ಇದ್ದ, ಅವನನ್ನೂ ಕೂಡ ನೀನು ಕೊಂದು ಹಾಕಿದ್ದಿ. ಇದರಿಂದ ಎಲ್ಲ ಮಾನವರು, ಪಕ್ಷಿಗಳು, ಪ್ರಾಣಿಗಳು ಇನ್ನು ಮುಂದೆ ಈ ಒಂದು ನಂದವ್ರಜವನ್ನುಂಟಲ್ಲ ಆರಾಮವಾಗಿ ವೃಂದಾವನವನ್ನು ಸೇವಿಸುವ ಹಾಗೆ ಆಗತ್ತೆ. ಇಷ್ಟರವರೆಗೆ ಈ ಕೇಶಿ ಇದ್ದಾನೆ ಅಂತ ಯಾರು ಬರ್ತಿರಲಿಲ್ಲ. ಯಾವುದೋ ಕುದುರೆ ಬಂದ್ರೆ ಅದು ಅದರಷ್ಟಕ್ಕೆ ಇರ್ತದೆ. ಇದು ಹಾಗೆಲ್ಲ ಮನುಷ್ಯನನ್ನು ತಿನ್ನುವ ಕುದುರೆ, ಹಾಗಾಗಿ ಯಾರೂ ಕೂಡ ಅದರ ಎದುರುಗಡೆ ಬರ್ತಾ ಇರಲಿಲ್ಲ. ಹೀಗಾಗಿ ಹೇಳ್ತಾ ಇದ್ದಾರೆ, ಅಂತಹ ದಾನವನ್ನು ಕೊಂದದ್ರಿಂದ ಪರಿಸರವೇ ಶುದ್ಧ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಹತಾನೋ ಬಹವೋ ಗೋಪಾ ಗಾವೋ ವತ್ಸೇಷು ವತ್ಸಲಾಹ ನೈಕೆ ಜಾನ್ಯೇ ಜನಪದಾ ಹತಾಸ್ತೇನ ದುರಾತ್ಮನ. ಇವನನ್ನು ಒಂದೆರಡಲ್ಲ ಇವ ಕೊಂದದ್ದು, ಕರುಗಳಲ್ಲಿ ಪ್ರೀತಿ ಇರುವ ಹಂಸಗಳ ಬಹುವಾದ ದನಗಳನ್ನೆಲ್ಲ ಕೊಂದು ಹಾಕಿದ್ದಾನೆ ಈತ. ಅನೇಕ ಸಂಖ್ಯೆಯ ಜನರನ್ನು ಕೊಂದು ಹಾಕಿದ್ದಾನೆ ಈ ಕೇಶಿ ಎನ್ನುವಂತ ಅಸುರ. ಹಾಗಾಗಿ ಇವನನ್ನು ನೀನು ನಾಶ ಮಾಡಿದ್ಯಪ್ಪ. ಏಷ ಸಂವರ್ತಕಂ ಕರ್ತಂ ಉದ್ಯತ ಕಿಲ ಪಾಪಕೃತ ಲೋಕಂಜ ನಿರ್ಧರಂ ಕೃತ್ವ ಚರ್ತು ಕಾಮೋ ಯಥಾ ಸುಖಂ. ಆದ್ದರಿಂದ ಆ ದೈತ್ಯನನ್ನು ನೀನು ನಾಶ ಮಾಡಿದ್ದರಿಂದ ಈ ಪ್ರದೇಶ ಬಹಳ ಇದೆ. ಅವ ಇದ್ದಾಗ ಒಬ್ಬರು ಮನುಷ್ಯರು ಕೂಡ ಆಚೆ ಈಚೆ ಹೋಗುವ ಹಾಗೆ ಇರಲಿಲ್ಲ. ಭಯನಿರ್ಮುಕ್ತವಾದ ಕ್ಷೇತ್ರ ಮಾಡಿದ್ದಿ ಅಂತ ಕೃಷ್ಣನನ್ನು ಬಹಳವಾಗಿ ಸ್ತೋತ್ರ ಮಾಡ್ತಾ ಇದ್ದಾರೆ. ಮತ್ತೆ ನಾಳೆ ಸೇರುವಾಗ ಚಿಂತನೆಯನ್ನು ಮುಂದುವರಿಸುವ ಅಂತ ಹೇಳ್ತಾ ಇವತ್ತಿನ ಪ್ರವಚನ ಮಂಗಳಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀಕೃಷ್ಣಾಯ ನಮಃ. ಓಂ ಶ್ರೀಕೃಷ್ಣ ಕಮಲಾನಾಥೋ ವಾಸುದೇವ ಸನಾತನಃ ವಸುದೇವಾತ್ಮಜಃ ಪುಣ್ಯೋ ಲೀಲಾಮಾನುಷ ವಿಗ್ರಹಃ ಶ್ರೀವತ್ಸಕೌಸ್ತುಭಧರೋ ಯಶೋದಾವತ್ಸರೋ ಹರಿಃ ಚತುರ್ಭುಜಾತ್ಮಚಕ್ರಾಧಿಗದಾ ಶಂಖಾಬ್ಜುದಾಯುಧಃ ದೇವಕೀ ನಂದನ ಶ್ರೀಶೋ ನಂದಗೋಪಪ್ರಿಯಾತ್ಮಜಃ ಯಮುನಾ ವೇಗಸಂಹಾರಿ ಬಲಭದ್ರಪ್ರಿಯಾನುಜಃ ಭೂತರಾಜೀವಿತಾಹಾರಿ ಜಗಡಾಧರ ವ್ಯಂಜನಃ ನಂದವ್ರಜ ಜನಾನಂದೀ ಸಜ್ಜಿದಾನಂದ